7 ಮೇಳಗಳ ಪ್ರಾರಂಭೋತ್ಸವದ ತಯಾರಿ ಯಾವ ರೀತಿ ಇದೆ ಕಟೀಲು ಕ್ಷೇತ್ರ ಅಂತ ಹೇಳುವಾಗ ವಿದ್ಯಾದಾನ, ಅನ್ನದಾನ, ಅದರೊಂದಿಗೆ ವಿಶೇಷವಾಗಿ ಯಕ್ಷಗಾನ ಸೇವೆ ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ತನ್ನ ಮನದ ಒಂದು ಇಂಗಿತವನ್ನಿಟ್ಟು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ಈ ಕೆಲಸ ಆದರೆ ತಾಯಿಗೆ ನಾನು ಗೆಜ್ಜೆ ಸೇವೆಯನ್ನು ಕೊಡ್ತೇನೆ ಅಂತ. ಆಟ ಆಗ್ತಾ ಇದ್ದ ಹಾಗೆ ಅವರು ಬಾಂಬೆಯಿಂದ ಬರುವಾಗ ತಂದಂಥ ದುಡ್ಡೆಲ್ಲ ಇಟ್ಟ ಸೂಟಿಗೆಸೆ ಕಾಣೆಯಾಗಿ ಹೋಯಿತು ಮನೆಯಿಂದ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರ ಹತ್ರ ಬೇರೆ ದುಡ್ಡೇ ಕಿಸೆಯಲ್ಲಿ ಇರಲಿಲ್ಲ, ವೀಳ್ಯ ಕೊಡಲಿಕ್ಕೆ ದುಡ್ಡಿಲ್ಲ, ದುಡ್ಡೇ ಕದ್ದು ಹೋಯ್ತಲ್ಲ, ಅದು ನನಗೆ ಸಿಕ್ಕಿದರೆ ನಾನು ಆಟ ಆಡಿಸ್ತೇನೆ ಅಂತ ಹರಿಕೆ ಹೇಳಿದರು. ಮತ್ತು ನೋಡುವಾಗ ಮರುದಿವಸ ಅವರ ಮನೆಯ ಗುಡ್ಡದಲ್ಲಿ ಸೂಟಿಗೆಸು ಅದನ್ನು ಓಪನ್ ಮಾಡಲಿಕ್ಕೆ ಆಗಲಿಲ್ಲ ಕೊಂಡೋದವರಿಗೆ, ಅದನ್ನು ಗುದ್ದಿಯಲ್ಲಿ ಎಂತ ಮಾಡಿದ್ರು ಓಪನ್ ಮಾಡಲಿಕ್ಕೆ ಬರಿದೆ, ಅಲ್ಲೇ ಬಿಟ್ಟು ಓಡಿ ಹೋಗಿದ್ದಾರೆ ಅವರು. ನನ್ನ ಬೆಳವಣಿಗೆಗೆ ಕಟೀಲು ಮೇಳ ಮಾತ್ರವಲ್ಲ, ಕಟೀಲು ಮೇಳವು ಕಲಾವಿದರ ಬೆಳವಣಿಗೆಗೂ ಪೂರಕವಾಗಿದೆ ಅನ್ನೋದಲ್ಲಿ ಅನುಮಾನವೇ ಇಲ್ಲ. ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಟೀಲು ಮೇಳದಲ್ಲಿ ಇವರು ಹಿರಿಯ ಕಲಾವಿದರಾಗಿ ತಮ್ಮ ಜೀವನದಲ್ಲಿ ಏನೆಲ್ಲ ಭದ್ರತೆ ವ್ಯವಸ್ಥೆ ಇದೆ? ಅಷ್ಟೇ ಈಗ ಭದ್ರತೆ ಇಲ್ಲದಿದ್ದರೆ ಒಮ್ಮೆ ಇದರಿಂದ ಬಿಟ್ಟು ಹೋದ ಕಲಾವಿದರು ಮತ್ತೆ ಯಾಕೆ ಇದಕ್ಕೆ ಬರ್ತಾರೆ? PF ಉಂಟಾ ಅಥವಾ ಕಲಾವಿದರಿಗೆ ಯಾವೆಲ್ಲ ಸೇವೆ ಉಂಟು? ಮಳೆಗಾಲದ ಸಂಬಳ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನು ಮೊದಲು ಮಾಡಿದ್ದೇ ಕಟೀಲು ಮೇಳ. ಪ್ರಕೃತಿ ವಿಕೋಪದಿಂದ 2-3 ದಿನ ಮಳೆ ಬರುವಾಗ ಡ್ರೆಸ್ಸುಗಳು ಒದ್ದೆಯಾಗಿರ್ತವೆ, ಹಗ್ಗದಲ್ಲಿ ಹಾಕಿ 2-2.5 ಗಂಟೆ ಒಣಗಿದೆ. ಆ ದಿವಸದ ಆಟಕ್ಕೆ ಅವರು ಲಾರಿಗೆ ಹಾಕಿ ಕೊಂಡು ಹೋಗ್ತಿದ್ದಾರೆ ಕಾರ್ಖಾನೆ. ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ನಾವಿದ್ದೇವೆ. ಸನ್ನಿಧಾನ ದೇಶ ವಿದೇಶದಿಂದ ಅಸಂಖ್ಯ ಭಕ್ತರು ಹರಿದು ಬರುವಂಥ ಒಂದು ಕಾರಣಿಕದ ಕ್ಷೇತ್ರ. ತಾಯಿ ಭ್ರಮರಾಂಬಿಕೆಯ ಭಕ್ತರು ನಾವೆಲ್ಲ. ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ಕಟೀಲ್ನ 7 ಮೇಳಗಳ ಪ್ರಾರಂಭೋತ್ಸವದ ತಯಾರಿ ಯಾವ ರೀತಿ ಇದೆ ಕಟೀಲು ಕ್ಷೇತ್ರ ಅಂತ ಹೇಳುವಾಗ ವಿದ್ಯಾದಾನ, ಅನ್ನದಾನ, ಅದರೊಂದಿಗೆ ವಿಶೇಷವಾಗಿ ಯಕ್ಷಗಾನ ಸೇವೆ ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಹಾಗೆ ಯಕ್ಷಗಾನ ಪ್ರಾರಂಭೋತ್ಸವ ಆ ಮೇಳ ಹೊರಡುವಂಥ ತಯಾರಿ ಯಾವ ರೀತಿ ಇದೆ, ಏನೆಲ್ಲ ಕಾರ್ಯಕ್ರಮ ನಡೀಲಿಕ್ಕುಂಟು, ಹಾಗೆ ಕಟೀಲು ಮೇಳದಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ, ಅದರೊಂದಿಗೆ ಯಾವೆಲ್ಲ ಬೆಳ್ಳಿಯ ಪರಿಕರಗಳು ಹೊಸದಾಗಿ ಸೇರ್ಪಡೆಯಾಗಿದೆ ಎನ್ನುವುದನ್ನು ತಮಗೆ ಇಂದಿನ ಈ ಸಂಚಿಕೆಯಲ್ಲಿ ನಾವು ನೀಡ್ತಾ ಇದ್ದೇವೆ. ಕ್ಷೇತ್ರ ಕಟೀಲ್ನ ಯಕ್ಷಗಾನದ ಸೇವಾರ್ಥಿಯೂ ಹೌದು. ಹಾಗೆ ನಮ್ಮ ಯಕ್ಷಗಾನದ ಮೇಲೆ ಅಪಾರವಾದಂಥ ಭಕ್ತಿ ಮತ್ತು ಅಭಿಮಾನ ಇರುವಂಥ ಓರ್ವ ವ್ಯಕ್ತಿ ಕೃಷ್ಣ ವಿ ಬಂಗೇರ. ತಮಗೆ ಕಹಳೆ ನ್ಯೂಸ್ನ ಪರವಾಗಿ ಆತ್ಮೀಯವಾದಂಥ ಸ್ವಾಗತ. ಶ್ರೀ ಕ್ಷೇತ್ರ ಕಟೀಲ್ನ ಯಕ್ಷಗಾನಕ್ಕೂ ತಮ್ಮ ಕುಟುಂಬಕ್ಕೂ ಯಾವ ರೀತಿಯ ನಂಟಿದೆ? ನಂಟೆಂದರೆ ಈಗ ನನ್ನ ತಂದೆಯವರ ಆ ಹೊತ್ತಿನಲ್ಲಿ ಎಲ್ಲ ಆಟ ಎಲ್ಲ ಆಡಿಸಿದ್ದರು. ಕಡಿಮೆ ಅಂದರೆ ನಮ್ಮ ಮನೆಯಲ್ಲಿ ಒಂದು 4 ಆಟ ಮತ್ತು ಒಂದು ಆಟ, ಒಂದು ಲಾಸ್ಟ್ ಆಟ ಒಂದು ಇಲ್ಲಿ ಆಯಿತು, ಒಂದು 5 ಆಟ ಆಗಿದೆ. ಯಾವಾಗ 1ನೇ 2ನೇ ಮೇಳ ಇರುವ ಹೊತ್ತಿನಲ್ಲಿ. ಮತ್ತೆಂತ ನನ್ನ ದೊಡ್ಡಪ್ಪನ ಮನೆಯಲ್ಲಿ ಕೊಂಡೇಲ ಮನೆ, ಆಗ ಈಗ ಸಹ ಖಯಾಮ್ ಆಟ ನಡೀತಾ ಉಂಟು. ಅವರ 50ನೇ ಆಟ ನಡೆದೋಯಿತು, 50 ವರ್ಷ ಆಯ್ತು 50ನೇ. ಈಗ ಸಹ ಖಯಾಮ್ ಆಟ ಅವರದ್ದು. ನಮ್ಮದೆಂದರೆ ತಂದೆಯವರು ಆ ಟೈಮ್ನಲ್ಲಿ 5 ಆಟ ಮಾಡಿಸಿದ್ದಾರೆ. ಮತ್ತೆಂದರೆ ಈ ಮೇಳಕ್ಕೆ 1ನೇ ಮೇಳ ಅಲ್ಲ 2ನೇ ಮೇಳ ಆಗುವ ಹೊತ್ತಿನಲ್ಲಿ ಅದಕ್ಕೆ ಬೇಕಾಗುವ ಪರಿಕರ ಎಂದರೆ ನನ್ನ ತಂದೆಯವರು ಅದು ದೇವರಿಗೆ ಪೂಜೆ ಮಾಡುವ ಕಿರೀಟ, ಬೆಳ್ಳಿಯ ಕಿರೀಟ ಮತ್ತು ಧನುಷು, ಅದನ್ನು ಕೊಟ್ಟ ನೆನಪುಂಟು ನನಗೆ. ಅಂದ್ರೆ ಸೇವಾ ರೂಪದಲ್ಲಿ ಅಲ್ಲ, ಈ ರೀತಿ ನೀವು ಒಂದು ದೇವರಿಗೆ ಪರಿಕರವನ್ನು ಕೊಡಬೇಕು ಅಂತಾದ್ರೆ ಒಂದು ನಿರ್ದಿಷ್ಟವಾದ ಏನಾದ್ರು ಹರಕೆ ಏನಿಲ್ಲ. ಮತ್ತೆಂದರೆ ನನ್ನ ತಂದೆಯವರಿಗೂ ನನ್ನ ದೊಡ್ಡಪ್ಪನವರಿಗೂ ಕಟೀಲು ದೊಡ್ಡಸ್ರಣ್ಣವರು ಅಂದರೆ ಗೋಪಾಲ್ ಕೃಷ್ಣಸ್ರಣ್ಣವರು, ಈಗೆಲ್ಲ ಅವರು ದಿವಂಗತ, ಅವರ ಮಕ್ಕಳೆಲ್ಲ ಇರೋದು. ಆ ಹೊತ್ತಿನವರೆಗೆ ಕಮಿಟ್ಮೆಂಟ್ ಇತ್ತು, ಒಳ್ಳೆಯದು ಆ ಬಾಂಧವ್ಯ. ಅವರೊಂದು ಪ್ರಶ್ನೆ ಹೇಳಿದರು, ಎಂದರೆ ಹೀಗೆ ಒಂದು ಆಗಲಿಕ್ಕೊಂಡು ಸೇವೆ ನೀವು ಮಾಡಿಸ್ತೀರಾ ಅಂತ. ಅದಕ್ಕೆ ಒಪ್ಪಿದ್ರು ಇವರು. ನನ್ನ ದೊಡ್ಡಪ್ಪನವರು ಆ ವಿಷ್ಣುನ ಕಿರೀಟ ಮತ್ತು ಚಕ್ರ ಇದೆಲ್ಲ ಒಪ್ಪಿಸಿದ್ದಾರೆ. ಅದಕ್ಕೆ ಎಲ್ಲ ಪ್ರೂಫ್ ಅಂತ ಏನಿಲ್ಲ ನಮ್ಮ ಹತ್ರ. ಈಗ ದೇವಸ್ಥಾನದೆಲ್ಲ ಬರೆದಿಟ್ಟದ್ದು ಇರಬಹುದು ಅಂತ ನನ್ನ ಅನಿಸಿಕೆ. ಹಾಗೆ ಇವತ್ತು ಏನು ಇಲ್ಲಿ ಒಂದು ವಿಮರ್ಶೆ ಉಂಟು ಅದರ ಬಗ್ಗೆ. ಅದಕ್ಕೆ ನಾನು ಅವರಿಗೆ ಹೇಳಿ, ಶ್ರುತಗೀತೆ ಅವರಿಗೆ ಹೇಳಿದೆ, ಅವರು ಇವತ್ತು ಬರಲಿಕ್ಕೆ ಹೇಳಿದರು. ಆ ಲೆಕ್ಕದಲ್ಲಿ ನಾನೊಂದು ವಿಮರ್ಶೆ ಮಾಡುವ ಅಂತ. ಮತ್ತೊಂದು ವಿಚಾರ ಏನೆಂದರೆ, ದೇವಸ್ಥಾನಕ್ಕೆ ಇದು ಪಲ್ಲಕ್ಕಿ ಮರದ ಪಲ್ಲಕ್ಕಿಯಾಗಿ ಅದಕ್ಕೆ ಬೆಳ್ಳಿ ಮುಚ್ಚಿಸುವ ಹೊತ್ತಿನಲ್ಲಿ ಅದಕ್ಕೆ ಮೊಸಳೆ ಬಾಯಿ ಅಂತ ಬರ್ತದೆ ಎದುರುಗಡೆ, ಅದಕ್ಕೆ ಬಂಗಾರದ ಗೊಂಡೆ ಕೊಡುವೊಂದು ಅದು ಸಹ ಪ್ರಸ್ತಾವ ಇತ್ತು. ಅದು ಆಟದ ಪರಿಕರ ಕೊಡುವ ಮೊದಲ ನಂತರ ಅಂತ ಗೊತ್ತಿಲ್ಲ. ಆ ಹೊತ್ತಿನಲ್ಲಿ ಅದು ಸಹ ನನ್ನ ದೊಡ್ಡಪ್ಪ ಮತ್ತು ತಂದೆಯವರು ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ಪ್ರೂಫ್ ಉಂಟು, ನಮ್ಮ ಹತ್ರ ಫೋಟೋ ಉಂಟು, ಅದು ಕೊಟ್ಟಿದ್ದೇನೆ ನಾನು ಇಲ್ಲಿಗೆ. ಇದರದ್ದು ಏನೂ ಇಲ್ಲ, ಅದಕ್ಕಂತೂ ವಿಮರ್ಶೆ ಮಾಡುವಂತ ಮತ್ತೇನಿಲ್ಲ. ಅದು ಸಹ ಒಂದು ಇರಲಿ, ಅವರ ಹೆಸರಲ್ಲಿ, ಅವರು ದಿವಂಗತರಾಗಿ ಅಲ್ಲಿದ್ದಾರೆ, ಅವರೊಂದು ಹೆಸರು ಇರಲಿ. ಎಲ್ಲರ ಹೆಸರು ಇರುವಾಗ ಅವರು ಅಂತ ಆ ಹೊತ್ತಿನಲ್ಲಿ ಕೊಟ್ಟಿದ್ದಾರಲ್ಲ, ಅದೊಂದು ನನಗೆ ನನ್ನೊಂದು ಅನಿಸಿಕೆ.
ಅಷ್ಟೇ. ತಮ್ಮ ಕುಟುಂಬ ಶ್ರೀ ಕ್ಷೇತ್ರ ಕಟೀಲ್ನ ಯಕ್ಷಗಾನ ಮೇಳಕ್ಕೆ ನೀಡಿದಂಥ ಕೊಡುಗೆ ಹಾಗೂ ತಾಯಿಯ ಮೇಲೆ ಇರುವಂಥ ಅನನ್ಯ ಭಕ್ತಿಯ ದ್ಯೋತಕವಾಗಿ ನಮಗೆ ಒಂದಷ್ಟು ವಿಚಾರಧಾರೆಯನ್ನು ತಾವು ನೀಡಿದ್ದೀರಿ. ಹಾಗೆ ಶ್ರೀ ಕ್ಷೇತ್ರ ಕಟೀಲ್ನ ಒಂದು ಯಕ್ಷಗಾನ ಮೇಳ ಈಗ 7ನೇ ಮೇಳ ಆಗಿ ಪಾದಾರ್ಪಣೆ ಆಗ್ತಾ ಉಂಟು. ಹಾಗೆ 7 ಮೇಳಗಳ ಪ್ರಾರಂಭೋತ್ಸವ ಒಂದು ವಿಜೃಂಭಣೆಯಿಂದ ಸಾಕಷ್ಟು ಭಕ್ತರ ಒಗ್ಗೂಟಿಕೆಯಲ್ಲಿ ನಾಳ್ದು ನಡೀಲಿಕ್ಕಿದೆ. ಈ ಸಂದರ್ಭ ಈ ಕಾರ್ಯಕ್ರಮ ತಮ್ಗೆ ಹೇಗೆ ಅನ್ನಿಸ್ತಾ ಉಂಟು? ನನಗೆ ತುಂಬ ಖುಷಿ ಆಗ್ತಾ ಉಂಟು. ಅದಕ್ಕೆ ಈ ಹೊತ್ತಿನಲ್ಲಿ ನಮಗೊಂದು ಅದೊಂದು ವಿಮರ್ಶೆ ಮಾಡುವ ಎಲ್ಲ ಬರುವಾಗ ಅದನ್ನು ಏನು ಅವರದ್ದು ಒಂದು ಕೊಡುಗೆ ಇತ್ತಲ್ಲ, ನಮ್ಮ ತಂದೆಯವರು ದೊಡ್ಡಪ್ಪನವರು ಕೊಟ್ಟ ಒಂದು ಕೊಡುಗೆ ಅಲ್ಲ, ಅದನ್ನು ವಿಮರ್ಶೆ ಮಾಡುವ. ಹೆಸರು ಬೇಕಂತಲ್ಲ, ಅದೊಂದು ಇರಲಿ, ಎಲ್ಲರದ್ದು ಇರುವಾಗ ಅವರಸು ಒಂದು ಇರಲಿ. ಹಾಗೆ ಒಂದೊಂದು ಅನಿಸಿಕೆ. ಇದು ತುಂಬ ಖುಷಿ ಆಗ್ತಾ ಉಂಟು. ಇನ್ನಷ್ಟು 10ನೇ ಮೇಳ ಆಗಲಿ ಅಂತ ಇದೆ. ಯಾಕೆಂದರೆ ಸೇವಾಕರ್ತರು ತುಂಬ ಜನ ಇದ್ದಾರೆ, ತುಂಬ ಜನರು ಹರಕೆ ಹೊತ್ತವರಿದ್ದಾರೆ. ಅವರದ್ದು ಸಹ ಅವರ ಜೀವಿತಾವಧಿಯಲ್ಲಿ ಅವರ ಹರಕೆ ಸಂದೇಶವಾಗಬೇಕಾದ್ರೆ ಇಲ್ಲಿ 10ನೇ ಮೇಳ ಆಗಬೇಕು. ನನ್ನ ಲೆಕ್ಕದಲ್ಲಿ 7ನೇ ಮೇಳ ಸಾಕಾಗುವುದಿಲ್ಲ, ಹರಕೆ ಬರ್ತಾ ಉಂಟು. 10ನೇ ಮೇಳ ಆಗುವ ತನಕ ಸಹ ನಮ್ಮದು ಇದೇ ಒಂದು ಆಸೆ. ಧನ್ಯವಾದಗಳು ಕೃಷ್ಣ ವಿ ಬಂಗೇರ ಇವರಿಗೆ. ಶ್ರೀ ಕ್ಷೇತ್ರ ಕಟೀಲು ನಮ್ಮ ಯಕ್ಷಗಾನ ಸೇವೆಯನ್ನು ಕಳೆದ 60 ವರ್ಷಕ್ಕಿಂತಲೂ ಹೆಚ್ಚಿನ ವರ್ಷ ಯಕ್ಷಗಾನವನ್ನು ಆಡಿಸ್ತಾ ಇರುವಂಥ ಓರ್ವ ಸೇವಾರ್ಥಿ ನಮ್ಮ ಜಗಜೀವನ್ ಶೆಟ್ಟಿ, ಮೂಲತಃ ಗಣೇಶ್ ಸ್ಟೈಲ್ ಕೈಕಂಬದ ಮಾಲಕರು ನಮ್ಮೊಂದಿಗೆ ಇಂದಿನ ಈ ಕಾರ್ಯಕ್ರಮದಲ್ಲಿದ್ದಾರೆ. ಕಟೀಲು ಮೇಳ 7ನೇ ಮೇಳದ ಪ್ರಾರಂಭೋತ್ಸವದಲ್ಲಿ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಹಾಗಾಗಿ ಕಟೀಲು ಮೇಳ ಮತ್ತು ತಮ್ಮ ಕುಟುಂಬಕ್ಕೆ ಯಾವ ರೀತಿ ಒಂದು ಅವಿನಾಭಾವ ಸಂಬಂಧ ಇತ್ತು? ಅಂದರೆ ಸಾಧಾರಣ 74-75ರಲ್ಲಿ ಕಟೀಲು ಮೇಳ 2 ಆಯಿತು. ಆವಾಗ ಪಡ್ರೆ ಕುಮಾರ ಮತ್ತು ಪಡ್ರೆ ಚಂದ್ ಇವರು ಮ್ಯಾನೇಜರ್ ಆಗಿದ್ದರು. ನಮ್ಮ ಅಣ್ಣ ಟೈಲ್ ಫ್ಯಾಕ್ಟ್ರಿ ಓನರ್ಸ್ಗೆ ಸುಂದರ್ ಶೆಟ್ಟಿ ಮತ್ತು ವಿಠಲ್ ಶೆಟ್ಟರು ಬಹಳ ಅನ್ಯೋನ್ಯ. ನಮ್ಮ ಕಾರ್ಖಾನೆ ಆಟದ ದಿವಸ ವಿಠಲ್ ಶೆಟ್ಟರು ಬೆಳಿಗ್ಗೆ ಬೇಗ ಬಂದು ಮಾರನೇ ದಿವಸ ಬೆಳಿಗ್ಗೆ ಹೋಗೋದು. ಆವಾಗ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಈ ಪಡ್ರೆ ಕುಮಾರ, ಪಡ್ರೆ ಚಂದು ಇವರೆಲ್ಲ ಲಾರಿಯ ವ್ಯವಸ್ಥೆಗೆ ಕಾರ್ಖಾನೆಗೆ ಬರುತ್ತಿದ್ದರು. ಹಾಗೆ ನಾನು ಅಲ್ಲಿಯ ಲೋಕಲ್ ಲಾರಿಗಳನ್ನು ಮಾಡಿ ಕಳಿಸ್ತಿದ್ದೆ. ಕೆಲವರು ಲಾರಿಗಳನ್ನು ಕೊಡುತ್ತಿರಲಿಲ್ಲ. ಆಟದ ಹತ್ತಿರ ಹೋಗಿ ಅವರು ಚಹಾ ಕುಡಿಯುವಾಗೆಲ್ಲ ಲೇಟ್ ಆಗ್ತದೆ ಅಂತ ಹೇಳಿ, ಆದರೂ ಅವರ ಮನಸ್ಸನ್ನು ಒಪ್ಪಿಸಿ ಲಾರಿಗಳನ್ನು ಕಳಿಸ್ತಿದ್ದೆ. ಆನಂತರ 3ನೇ ಮೇಳ ಕೂಡ ಆಗುವಾಗ ಈ ಪಕ್ಷಿಕರ ಕರಿಯ ಒಬ್ಬ ಮತ್ತು 2ನೇ ಮೇಳದಿಂದ ಗುಂಡು ನಾರಾಯಣ, 3ನೇ ಮೇಳದಿಂದ ಪುಟ್ಟು ಸಿದ್ದಪ್ಪ ಇವರುಗಳು ಲಾರಿಗೆ ಬರ್ತಿದ್ದರು, ಲಾರಿಯನ್ನು ಮಾಡಿಕೊಡ್ತಿದ್ದರು. ಕೆಲವು ಸಂದರ್ಭ ರಾತ್ರಿ ಆವಾಗ ಬೇರೆ ದಿಕ್ಕಿನಲ್ಲಿ ಆಟ ಆಗುವಾಗ ಲಾರಿ ಕಳುಹಿಸದಿದ್ದರೆ ನನಗೆ ಫೋನ್ ಮಾಡ್ತಿದ್ದರು. ರಾತ್ರಿ 11-12 ಗಂಟೆಗೆ ಹೋಗಿ ಬೇರೆ ದಿಕ್ಕಿನಲ್ಲಿ ಹೋಗಿ ಲಾರಿಯ ವ್ಯವಸ್ಥೆ ಮಾಡಿ ಅಲ್ಲಿಯ ಆಟಕ್ಕೆ ನಾನು ಹೋಗಿ ವ್ಯವಸ್ಥೆ ಮಾಡ್ತಿದ್ದೆ. ವಿಶೇಷವಾಗಿ ನಮ್ಮ ಕಟೀಲು ಮೇಳದ ಆ ಒಂದು ಸಾರಿಗೆ ವ್ಯವಸ್ಥೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೇಳದ ಒಂದು ತಿರುಗಾಟದಲ್ಲಿರುವಾಗ ಈಗ ಒಂದು ಸುಸಜ್ಜಿತವಾದ ಬಸ್ಸಿನ ವ್ಯವಸ್ಥೆ, ಹಾಗೆ ವ್ಯಾನ್ನ ವ್ಯವಸ್ಥೆ, ದೇವರ ಪರಿಕರಕ್ಕೆ ಬೇರೆ ವ್ಯವಸ್ಥೆ ಎಲ್ಲವನ್ನು ಒಂದು ಸುಸೂತ್ರವಾಗಿದ್ದರೆ ಅಂದಿನ ಆ ಕಾಲಘಟ್ಟದಲ್ಲಿ ಯಾವ ರೀತಿಯ ಒಂದು ಸಾರಿಗೆ ವ್ಯವಸ್ಥೆ ಇತ್ತು ಎನ್ನುವುದನ್ನು ಜಗಜೀವನ್ ಶೆಟ್ಟಿಯವರು ನಮಗೆ ತಿಳಿಸಿದರು. ಹಾಗೆ 63 ವರ್ಷದಿಂದ ಕಟೀಲು ಮೇಳದ ಒಂದು ಯಕ್ಷಗಾನ ಸೇವೆಯನ್ನು ತಮ್ಮ ಕುಟುಂಬ ನೀಡ್ತಾ ಇದೆ. ತಮ್ಮ ಅಣ್ಣ ಮತ್ತು ತಾವು ನೀಡ್ತಾ ಬಂದಿದ್ದೀರಿ. ಈಗಲೂ ಆಗ್ತಾ ಉಂಟು. ಕೈಕಂಬ. ಅಂದರೆ ಈ 63 ವರ್ಷ ಪ್ರಯಾಣದಲ್ಲಿ ಮೇಳಕ್ಕೇನಾದರೂ ಬೆಳ್ಳಿ ಅಥವಾ ಯಾವುದಾದ್ರು ಪರಿಕರ ಕೊಟ್ಟದ್ದೇನಾದರೂ ಉಲ್ಲೇಖ ಇದೆಯಾ? ಇಲ್ಲ, ಅಂದರೆ ಅವರು ಏನು ನಮ್ಮ ಅಣ್ಣ ಮತ್ತು ಅವರು ವಿಠಲ್ ಶೆಟ್ಟರು ಬಹಳ ಅನ್ಯೋನ್ಯತರ ಇದ್ದರು. ಹಾಗೂ ದಿವಂಗತ ಗೋಪಾಲಕೃಷ್ಣ ಅಸ್ತ್ರಣ್ಣರವರು ನಮ್ಮ ಕಾರ್ಖಾನೆ ಆಟಕ್ಕೆ ಅವರಾಗಿಯೇ ಬರುತ್ತಿದ್ದರು. ಅವರಾಗಿಯೇ, ಹೇಳಿಕೆ ಇಲ್ಲ, ಅವರಾಗಿಯೇ ಬಂದು ನಮ್ಮವರಿಗೆ ಮತ್ತು ಅವರಿಗೆ ಬಹಳ ಅನ್ಯೋನ್ಯತೆ ಇತ್ತಂತ ಅದರಲ್ಲಿ ಗೊತ್ತಾಗ್ತದೆ. ಅವರಾಗಿ ಬಂದು ಹೋಗ್ತಿದ್ದರು. ಹಾಗೆ ಏನಾದರೂ ಅವರು ಕೊಟ್ಟಿದ್ದಾರಾ ಏನೋ ಅಂತ ಗೊತ್ತಿಲ್ಲ ನನಗೆ. ಅಂದರೆ ಅವರು ನನ್ನ ಅಣ್ಣ ಅಂತ ಹೇಳಿದೆ ಸ್ವಲ್ಪ ಮೇಲೆ ಎತ್ತರದ ವ್ಯಕ್ತಿತ್ವದ ಮನುಷ್ಯ. ಹೌದು. ನೀವು ಈಗ ಯಕ್ಷಗಾನವನ್ನು ಮೊದಲು ನೋಡುವಾಗ ಕಟೀಲು ಮೇಳದಲ್ಲಿ ಅಂದರೆ ಆಗ ರಂಗಸ್ಥಳದ ವ್ಯವಸ್ಥೆ ಹೇಗಿತ್ತು? ಈಗ ಒಂದು ವರ್ಣರಂಜಿತವಾದಂಥ ವಿದ್ಯುತ್ ದೀಪ ಅಲಂಕಾರ ಇರ್ಬೋದು, ಅಥವಾ ಒಂದು ಬೇರೆ ಬೇರೆ ರೀತಿಯಾದಂಥ ವರ್ಣರಂಜಿತ ಅಲಂಕಾರವನ್ನು ನಾವು ನೋಡ್ತೇವೆ ಇಂದಿನ ಈ ಕಾಲಘಟ್ಟದಲ್ಲಿ. ಅಂದಿನ ದಿನ ಅಂದರೆ ಒಂದು ಗದ್ದೆಯಲ್ಲಿ ಯಕ್ಷಗಾನ ಆಗುವಾಗ ನಾವೇ ಅದಕ್ಕೆ ಸಾಕಷ್ಟು ತಯಾರಿಯನ್ನು ಮಾಡಬೇಕಿತ್ತು. ಹಾಗೆ ಬೇರೆ ಬೇರೆ ರಂಗಸ್ಥಳವನ್ನು ಕೂಡ ನಾವೇ ವ್ಯವಸ್ಥೆ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು ಅಂದಿನ ಕಾಲಘಟ್ಟದಲ್ಲಿ. ನಿಮಗೆ ಬುದ್ಧಿ ತಿಳಿದ ದಿನದಿಂದ ನೀವು ಮೊದಲು ಯಕ್ಷಗಾನ ಕಟೀಲು ಮೇಳದ ಯಕ್ಷಗಾನವನ್ನು ನೋಡಿದ ಮೊದಲ ದಿವಸದ ನೆನಪನ್ನು ತಾವು ಮಾಡುವುದಾದರೆ ಯಾವ ರೀತಿ ಇತ್ತು ಅದು? ಮೊದಲು ಸಾಧಾರಣ 1-1.5 ಫೀಟ್ ಎತ್ತರದಲ್ಲಿ ಮಣ್ಣೆಲ್ಲ ಇದು ಮಾಡಿ ಹದ ಮಾಡಿ ಸೈಡಿಗೆ ಕಲ್ಲು ಕಟ್ಟಿ ರಂಗಸ್ಥಳ ಮಾಡ್ತಿದ್ದು.
ಸ್ಟೇಜ್ ಮಾಡ್ತಿದ್ದು. ಅದರ ಮೇಲೆ ಭತ್ತದ ಹೊಟ್ಟು ಉಮಿ ಅಂತ ಹೇಳ್ತಾರೆ, ಅದನ್ನು ಹಾಕಿ ವ್ಯವಸ್ಥೆ ಮಾಡ್ತಿತ್ತು. ಆನಂತರ ಈಗ ಸ್ಟೇಜ್ ಬಂದಿದೆ ಆಧುನಿಕತೆಯಲ್ಲಿ, ಹಾಗೆ ಮತ್ತು ಆ ಮೊದಲು ಆ ಟೈಮಿನಲ್ಲಿ ದೇವಿ ಮಹಾತ್ಮೆಯ ಆಟದಲ್ಲಿ ಮಾಲಿನಿಯ ಮದುವೆ ಸಭೆಯ ನಡುವೆ ಡಿಬ್ಬನದಲ್ಲಿ ಬರ್ತಿತ್ತು. ಪೆಟ್ರೋಮ್ಯಾಕ್ಸ್ನಲ್ಲಿ ಡಿಬ್ಬನದಲ್ಲಿ ಬರುವ ಕ್ರಮ ಇತ್ತು. ಕ್ರಮೇಣ ಅದು ನಿಲ್ಲಿತ್ತಂದರೆ ಅನಿವಾರ್ಯ ಹಾಗೆ. ಮತ್ತು ಕಲಾವಿದರಿಗೆ 2 ದಿವಸ 3 ದಿವಸ ರಜೆ ಮಾಡಿ ಹುಷಾರಿಲ್ಲದಿರುವಾಗ ಪುನಃ ಬರುವಾಗ ಆವಾಗ ಪೇಪರ್ನಲ್ಲಿ ಹಾಕುವ ಕ್ರಮ ಇರಲಿಲ್ಲ. ಕಾರ್ಖಾನೆಯಲ್ಲಿ 1 ತಿಂಗಳ ಲಿಸ್ಟ್ ಕೊಡ್ತಿದ್ದರು ವಿಠಲ್ ಶೆಟ್ರು. ಕಲಾವಿದರು ಅಲ್ಲಿಗೆ ಬಂದು ಇವತ್ತಿನ ಆಟ ಎಲ್ಲಿ ಅಂತಲ್ಲ, ಅವರಿಗೆ ಹೋಗಲಿಕ್ಕೆ ರಿಕ್ಷಾದ ವ್ಯವಸ್ಥೆಯೋ ಬೈಕ್ ವ್ಯವಸ್ಥೆ ನಾವೇ ಮಾಡ್ತಿದ್ದೆ. ಆ ಹೊತ್ತು ಬೆಳಿಗ್ಗೆ ಸೇವಾರ್ಥಿಗಳ ಚಹಾದ ವ್ಯವಸ್ಥೆ ಇರಲಿಲ್ಲ. ಕೈಕೊಂಬ ಜಂಕ್ಷನ್ನಿಗೆ 2-3 ದಿಕ್ಕಿನಿಂದಲೂ ಬಂದು ಮೇಳದವರು ಬಂದು ಚಹಾ ಕುಡಿಯಲಿಕ್ಕೆ ಹೋಗುವ ಹೋಟೆಲ್ನ ವ್ಯವಸ್ಥೆ ನಾವೇ ಮಾಡ್ತಿದ್ದೇವೆ ಅವರಿಗೆ. ಹೌದು ಹಾಗೆ ಜಗಜೀವನ್ ಶೆಟ್ಟಿಯವರ ಕುಟುಂಬ ನಮ್ಮ ಕಲ್ಲಾಡಿ ವಿಠಲ ಶೆಟ್ಟಿಯವರ ಆ ಒಂದು ಕಲ್ಲಾಡಿ ಮನೆತನದೊಂದಿಗೆ ಭಾಳಷ್ಟು ಒಂದು ಆತ್ಮೀಯವಾದಂಥ ಒಡನಾಟ ಇದ್ದಂಥ ಕುಟುಂಬ. ಅಷ್ಟೇ ಅಲ್ಲದೆ ಯಕ್ಷಗಾನದ ಆ ಒಂದು ಹಂತದ ಏಳಿಗೆ, ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ ಕಟೀಲು ಮೇಳ ಒಂದು ಭಾಳಷ್ಟು ಯಶಸ್ವಿ ಸಾಧನೆ ಮತ್ತು ಸೇವೆಯನ್ನು ನಿರಂತರವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ನೀಡ್ತಾ ಇರುವಂಥದ್ದು ನಾವೆಲ್ಲರೂ ತಿಳಿದ ವಿಚಾರ. ಜಗಜೀವನ್ ಶೆಟ್ಟಿಯವರಿಗೆ ಮತ್ತೊಂದು ವಿಚಾರ, ಪ್ರಕೃತಿ ವಿಕೋಪದಿಂದ 2-3 ದಿನ ಮಳೆ ಬರುವಾಗ ಡ್ರೆಸ್ಸುಗಳು ಒದ್ದೆಯಾಗಿರ್ತವೆ. ಆವಾಗ ಒಂದೊಂದು ಮೇಳದವರು ಅಥವಾ 2 ಮೇಳದವರು ಬಂದು ಕಾರ್ಖಾನೆ ಹಂಚಿನ ಆವೆ ಉದ್ದಕ್ಕೆ 50-60 ಫೀಟ್ ಉದ್ದ, ಅದರಲ್ಲಿ 8 ಒಲೆಗಳು ಒಂದು ಬದಿಯಲ್ಲಿ, ಅದಕ್ಕೆ ಬೆಂಕಿ ಹಾಕಿ ಈ ಬಟ್ಟೆಯನ್ನು ಉದ್ದದ ಹಗ್ಗದಲ್ಲಿ ಹಾಕಿ ಅದನ್ನು ಸಾಧಾರಣ 2 ಗಂಟೆ ಮಧ್ಯಾಹ್ನದವರೆಗೆ, ಬೆಳಿಗ್ಗೆ 8:30-9 ಗಂಟೆ ಬಂದರೆ ಮಧ್ಯಾಹ್ನ 2-2:30 ಗಂಟೆ ಒಣಗಿದೆ. ಆ ದಿವಸದ ಆಟಕ್ಕೆ ಅವರು ಲಾರಿಗೆ ಹಾಕಿ ಕೊಂಡು ಹೋಗ್ತಿದ್ದಾರೆ ಕಾರ್ಖಾನೆ. ಇದು ನಿಜವಾಗಿ ಒಂದು ಭಾಳಷ್ಟು ಉಪಯುಕ್ತವಾದಂಥ ಮಾಹಿತಿ. ಯಾಕೆಂದರೆ ಇಂದಿನ ಕಾಲಘಟ್ಟದಲ್ಲ ನೋಡ್ತೇವೆ, ಯಕ್ಷಗಾನದ ಮೇಳ ತಿರುಗಾಟ ಮಾಡ್ತಿರುವಾಗ ಯಕ್ಷಗಾನದ ಟೆಂಟೇನು ಹಾಕಿರ್ತಾರೆ, ಅಲ್ಲಿ ಬಟ್ಟೆಯನ್ನು ಒಣಗಿಸುವಂಥದ್ದು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೇವೆ. ಆದರೆ ಒದ್ದೆಯಾದ ಬಟ್ಟೆಯನ್ನು ಏನು ಒಣಗಿಸುವುದರಲ್ಲಿ ನಮ್ಮ ಗಣೇಶ್ ಟೈಲ್ಸ್ನ ಇವರ ಕುಟುಂಬ ಯಾವ ರೀತಿ ಕಲ್ಲಾಡಿ ವಿಠಲ್ ಶೆಟ್ಟಿ ಅವರೊಂದಿಗೆ ಸಹಕಾರ ನೀಡ್ತಾ ಇದ್ದರು ಎನ್ನುವುದನ್ನು ನಮ್ಮ ಕಹಳೆ ನ್ಯೂಸ್ನೊಂದಿಗೆ ತಾವು ಸ್ಮರಣೆ ಮಾಡ್ಕೊಂಡಿದ್ದೀರಿ. ಕಹಳೆ ನ್ಯೂಸ್ನ ವತಿಯಿಂದ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ನಮ್ಮೊಂದಿಗೆ ಕಟೀಲ್ನ 6 ಮೇಳ, ಈ ಬಾರಿಂದ 7 ಮೇಳ, 7ನೇ ಮೇಳದ ಪ್ರಾರಂಭೋತ್ಸವಕ್ಕೆ ನಾವು ಕ್ಷಣಗಣನೆಯಲ್ಲಿದ್ದೇವೆ. ಕಟೀಲ್ನ 7 ಮೇಳಗಳ ಮಹಾಪ್ರಬಂಧಕರಾಗಿರುವವರು ಸುನ್ನಂಬಳ ವಿಶ್ವೇಶ್ವರ ಭಟ್ ಅವರು. ಯಕ್ಷಗಾನ ರಂಗ ಅಂತ ಹೇಳುವಾಗ ಅದು ತಾಳಮದ್ದಲೆ ಇರ್ಬೋದು ಅಥವಾ ಆಟಕೂಟ ಇರ್ಬೋದು, ಪ್ರತಿಯೊಂದರಲ್ಲೂ ಎಲ್ರಿಗೂ ಚಿರಪರಿಚಿತವಾಗಿರುವಂಥ ಹೆಸರು ಸುನ್ನಂಬಳ ವಿಶ್ವೇಶ್ವರ ಭಟ್ ಅವರು. ಕಟೀಲ್ನ ಮೇಳಗಳ ಬಗ್ಗೆ ಅವರಿಗೊಂದು ಅಗಾಧವಾದಂಥ ಒಂದು ಜ್ಞಾನ ಭಂಡಾರ ಇದೆ. ಯಾಕಂದರೆ ಕಳೆದ 40-45 ವರ್ಷದಿಂದ ಈ ಕ್ಷೇತ್ರದಲ್ಲಿ ಯಕ್ಷಗಾನ ರಂಗದಲ್ಲವರು ತಿರುಗಾಟವನ್ನು ಮಾಡ್ತಾ ಇದ್ದಾರೆ. ವಿಶ್ವಣ್ಣ ಬಾಲಗೋಪಾಲ ವೇಷದಿಂದ ಹಿಡಿದು ಈಗ ಅಂದರೆ ರಾಜ್ಯ ವೇಷದವರೆಗೆ, ಕಿರೀಟ ವೇಷದವರೆಗೆ ಎಲ್ಲವನ್ನೂ ಕೂಡ ಕಟೀಲು ಮೇಳದಲ್ಲಿ ತಾವು ಮಾಡಿದ್ದವರು. ತಮ್ಮ ಪ್ರಾರಂಭದ ದಿನ ಕಟೀಲು ಮೇಳಕ್ಕೆ ತಾವು ಬರುವಾಗ ಯಾವ ರೀತಿ ಇತ್ತು? ನಮಸ್ಕಾರ. ಪ್ರಾರಂಭದ ದಿನಗಳಲ್ಲಿ ಅಂದರೆ ನಾನು ಬಾಲಗೋಪಾಲ ವೇಷ ಹಾಗೆ ಧರ್ಮಸ್ಥಳ ಮೇಳದಲ್ಲಿ ಮಾಡಿ, ಆಮೇಲೆ 2ನೇ ವರ್ಷ ತಿರುಗಾಟಕ್ಕೆ ಕಟೀಲು ಮೇಳಕ್ಕೆ 1982ನೇ ಇಸವಿಯಲ್ಲಿ ಬಂದದ್ದು. ಆಗ ಸನ್ಮಾನ್ಯ ಕಲ್ಲಾಡಿ ವಿಠಲ ಶೆಟ್ಟರು ಮೇಳವನ್ನು ನಡೆಸ್ತಾ ಇದ್ದ ಯಜಮಾನರು. 3ನೇ ಮೇಳ, ಕಟೀಲಿನ 3ನೇ ಮೇಳ ಆದ ವರ್ಷ ಅದು. ಆ ಹೊಸ ಮೇಳ ಆದ್ದರಿಂದ ಹೊಸ ಕಲಾವಿದರೆಲ್ಲ ಬೇಕಾಗಿತ್ತು. ಹಾಗಾಗಿ ನನಗೊಂದು ಬಂದು ಸೇರಿಕೊಳ್ಳುವುದಕ್ಕೆ ಅವಕಾಶ ಆಯಿತು. ನಾನು ಕಟೀಲು ಮೇಳದಲ್ಲಿ ಪೂರ್ವರಂಗ ಬಾಲಗೋಪಾಲ ವೇಷ ಮಾಡಲಿಲ್ಲ, ಅಂದರೆ ಮುಖ್ಯ ಸ್ತ್ರೀವೇಷ ಮಾಡಿದ್ದೇನೆ. ಮತ್ತು ಪೀಟಿಗೆ ಸ್ತ್ರೀವೇಷ ಅಂತ ಒಂದು ಹಾರುವ ಸ್ತ್ರೀವೇಷ ಇತ್ತು, ಅದನ್ನು ಮಾಡಿಕೊಂಡಿದ್ದೆ. ಮತ್ತು ಬಂದ ವರ್ಷವೇ ನನಗೆ ಪ್ರಸಂಗದಲ್ಲಿ ಕೆಲವೆಲ್ಲ ಪ್ರಸಂಗಗಳಲ್ಲಿ ಪ್ರಧಾನ ವೇಷಗಳನ್ನು ಬಲಿಪಭಾಗತರು ಕೊಟ್ಟಿದ್ದಾರೆ. ಅಂದರೆ ಅದು ಕಲಾವಿದನ ಸಾಮರ್ಥ್ಯವನ್ನು ನೋಡಿ ಅವರು ಕೊಡೋದು. ಹಾಗಾಗಿ ಅಷ್ಟಾಗುವಾಗ ಇದು ಕೆಲವು ಪ್ರಸಂಗಗಳಲ್ಲಿ ಪ್ರಧಾನ ವೇಷವನ್ನೇ ನನಗೆ ಕೊಟ್ಟಿದ್ದಾರೆ. ಒಂದೀಗ ರುಕ್ಮಾಂಗದ ಚರಿತ್ರೆ, ಧರ್ಮಾಂಗದ, ಆಮೇಲೆ ಭರತಾಗಮನದ ಭರತ, ಮತ್ತು ಇಂದ್ರಯುತಗಾಳಗದ ಹನುಮಂತ, ಹೀಗೆ ಪ್ರಧಾನ ವೇಷಗಳನ್ನು ಅವರು ಕೊಟ್ಟಿದ್ದಾರೆ. ಮತ್ತು 2ನೇ ತಿರುಗಾಟಗಳಲ್ಲೆಲ್ಲ ಪ್ರಧಾನ ಸ್ತ್ರೀವೇಷಗಳನ್ನೆಲ್ಲ ಕೊಟ್ಟಿದ್ದಾರೆ. ಚೂಡಾಮಣಿ ಪ್ರಸಂಗದಲ್ಲಿ ಸೀತೆ, ಪ್ರಸಂಗದ ಸೀತೆ, ಇಂಥದ್ದನ್ನೆಲ್ಲ ಕೊಟ್ಟಿದ್ದಾರೆ. ಹಾಗೆ ಒಂದು ಬೆಳೆಯುವುದಕ್ಕೆ ಹಿರಿಯ ಕಲಾವಿದರಿದ್ದರು. ಅವರೆಲ್ಲರ ಕಾರಣದಿಂದ
ನನಗೆ ಅವರ ಮಾರ್ಗದರ್ಶನ ಸಿಕ್ಕಿತು, ಬೆಳೀಲಿಕ್ಕೆ ಅವಕಾಶ ಆಯಿತು. ಒಂದೇ ಮನೆಯ ಹಾಗೆ ಆಗ ಮೇಳದಲ್ಲಿ ಹಗಲು ರಾತ್ರಿ ಕಲಾವಿದರೆಲ್ಲ ಒಟ್ಟಿಗೆ ಇರ್ತಿದ್ದದ್ದು. ದಿನ ಮನೆಗೆ ಹೋಗಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ, ವಾಹನದ ವ್ಯವಸ್ಥೆಗಳೆಲ್ಲ ಕಡಿಮೆ. ನಾವು ಹಾಗೆ 1 ತಿಂಗಳಿಗೊಮ್ಮೆಯೋ 20 ದಿವಸಗಳಿಗೊಮ್ಮೆಲೋ ಒಮ್ಮೆ ಮನೆಗೆ ಹೋಗಿ ಬರ್ತಾ ಇದ್ದದ್ದು. ರಜೆ ಮಾಡ್ತಿದ್ದದ್ದು ಬಹಳ ಕಡಿಮೆ. ಯಕ್ಷಗಾನದ ಸಹಜವಾದ ಆಸಕ್ತಿ ಇತ್ತು. ಒಂದು ದಿವಸ ಈಗ ವೇಷ ಕಡಿಮೆ ಇದ್ದರೂ ರಾತ್ರಿ ನಿದ್ದೆ ಮಾಡ್ತಿರಲಿಲ್ಲ. ಬೆಳಿಗ್ಗೆವರೆಗೆ ಆಗುವ ಪ್ರಸಂಗಗಳನ್ನು ನಾವು ಚೆನ್ನಾಗಿ ನೋಡ್ತಾ ಇದ್ದೆವು. ಅದು ನಮ್ಮ ಅನುಭವ ಬೆಳೀಲಿಕ್ಕೆ ಒಂದು ಅವಕಾಶ ಆಗ್ತಿತ್ತು. ಇಲ್ಲದಿದ್ದರೆ ಹೋಗಿ ಚಕ್ರತಾಳ ಬಾರಿಸ್ತಾ ಇದ್ದೆವು. ಅದು ನಮಗೆ ಲಯಸಿದ್ಧಿಯನ್ನು ಒದಗಿಸಿ ಕೊಡ್ತಾ ಇತ್ತು. ಹೀಗೆ ಬೆಳೆಯುವುದಕ್ಕೆ ಬೇರೆ ಬೇರೆ ಅವಕಾಶಗಳು ಮೇಳದಲ್ಲಿದೆ. ಅದನ್ನು ನಾವು ವಿನಿಯೋಗ ಮಾಡಿದ್ದರಿಂದ ಏನೋ ನಮಗೆ ಸ್ವಲ್ಪ ಇದರಲ್ಲಿ ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಬೆಳೆದು ಬಂದಿದ್ದೆ. ಹಾಗೆ ವಿಶ್ವಣ್ಣ, ಮತ್ತೊಂದು ವಿಚಾರ ಕೇಳೋದಾದರೆ, ತಾವು ಕಟೀಲು ಮೇಳಕ್ಕೆ ಮೊದಲನೇ ಒಂದು ಹಂತದಲ್ಲಿ ಬರುವಾಗ ನಮ್ಮ ರಂಗಸ್ಥಳದ ಒಂದು ವ್ಯವಸ್ಥೆ ಇರ್ಬೋದು, ಚೌಕಿಯಲ್ಲಿರುವಂಥ ವ್ಯವಸ್ಥೆ ಇರ್ಬೋದು, ಅಥವಾ ಆಗಿನ ವೇಷಭೂಷಣ ಇರ್ಬೋದು, ಆಟ ಆಡಿಸುವಂಥ ಸೇವಾರ್ಥಿಗಳಿಗೆ ಯಾವ ರೀತಿಯ ತಯಾರಿಯನ್ನು ಸೇವಾರ್ಥಿಗಳೇ ಮಾಡುವಂಥ ಅನಿವಾರ್ಯತೆ ಇತ್ತು, ಹಾಗೆ ಈಗಿನ ಈ ಕಾಲಘಟ್ಟದಲ್ಲಿ ಯಾವ ರೀತಿಯ ಬದಲಾವಣೆ ಮತ್ತು ಬೆಳವಣಿಗೆ ಆಗಿದೆ? ಹೌದು, ತುಂಬ ಬದಲಾವಣೆ ಆಗಿದೆ. ಆಗ ಮೇಳದಿಂದಲೇ ಎಲ್ಲ ವ್ಯವಸ್ಥೆಗಳಿರಲಿಲ್ಲ. ಕೆಲವು ಕಡೆಗೆ ತಲೆಹೊರೆಯಲ್ಲೇ ಮೇಳದ ಪರಿಕರಗಳು ಹೋಗ್ತಾ ಇತ್ತು. ಮತ್ತು ಚೌಕಿಗೆ ವ್ಯವಸ್ಥೆಯು ಆಟ ಮಾಡಿಸುವವರೇ ಅಂದರೆ ಸೇವಾದಾರರೇ ಮಾಡಿಸಬೇಕು. ಇದು ಮಡಲಿನ ತಟ್ಟಿ ಅವರು ಚೌಕಿಯನ್ನು ಮಾಡ್ತಿದ್ದರು. ಮತ್ತು ಮೇಲ್ಬದಿಗೆ ಏನಿಲ್ಲ, ಅದು ಇದು ಹನಿಯೆಲ್ಲ ನಮ್ಮ ತಲೆಗೆ ಬೆಳಿಗ್ಗೆ ಆಗೋದು ನಮ್ಮ ತಲೆಗೆ ಬೀಳ್ತಾ ಇದ್ದದ್ದು. ಆಮೇಲೆ ರಂಗಸ್ಥಳವನ್ನು ಅವರೇ ಮಾಡಿಸಬೇಕು. ಅಂದರೆ ಅದು ಮೇಳದ ವತಿಯಿಂದಿಲ್ಲ. ಕೆಲವು ಕಡೆಗಳಲ್ಲೆಲ್ಲ ಗದ್ದೆಯಲ್ಲೇ ರಂಗಸ್ಥಳ, ಬಿದಿರಿನ ಕಂಬ ಹಾಕಿ ಮಾವಿನ ಸೊಪ್ಪು ಕಟ್ಟಿ ರಂಗಸ್ಥಳ ಆದ ಆಟಗಳಿತ್ತು. ನಾನು ಸೇರಿದ ಪ್ರಥಮದಲ್ಲಿ ಗ್ಯಾಸ್ ಲೈಟ್ನಲ್ಲಿ ಆಟ ಆಗ್ತಾ ಇತ್ತು. ಎಲ್ಲ ಕಡೆ ವಿದ್ಯುತ್ ದೀಪ ಇರಲಿಲ್ಲ. ಆದರೆ ತುಂಬ ಕಡೆಗಳ ಆಟಗಳಿಗೆಲ್ಲ ವಿದ್ಯುತ್ ದೀಪ ಬಂದಿದೆ. ಆಗ ಅದರ ಮೇಳದಿಂದ ವ್ಯವಸ್ಥೆ ಇಲ್ಲ, ಸೇವಾದಾರರು ಏನು ವ್ಯವಸ್ಥೆ ಮಾಡಿದ್ದಾರೆ ಅದರ ಮೂಲಕವಾಗಿ ಆಗ್ತಾ ಇದ್ದದ್ದು. ಮತ್ತು ಈಗ ವ್ಯವಸ್ಥೆ ಏನಾಗಿದೆ, ಈಗೆಲ್ಲವೂ ಮೇಳದ ವತಿಯಿಂದಲೇ ಇದೆ. ಅಂದರೆ ಈಗ ಸಾಗಾಟಕ್ಕೆ ಬಸ್ಸು, ಲಾರಿ ಹೀಗೆ ವ್ಯವಸ್ಥೆ ಉಂಟು. ಮೇಳದಲ್ಲಿ ಜನರೇಟರ್ನ ವ್ಯವಸ್ಥೆ ಉಂಟು. ಮತ್ತು ಪ್ಲೇಟ್ಫಾರ್ಮ್ ಉಂಟು, ಇದು ಮರದ ಹಲಿಗೆಯದ್ದು. ಮತ್ತು ರಂಗಸ್ಥಳಕ್ಕೆ ಬೇಕಾದಂತಹ ಇದು ಲೈಟಿಂಗ್ಸು, ಚೌಕಿ ವ್ಯವಸ್ಥೆ ಇದೆಲ್ಲ ಮೇಳದಲ್ಲೇ ಈಗ ಉಂಟು. ಈಗ ಸೇವಾದಾರರಿಗೆ ಅನುಕೂಲ ಆಗಬೇಕನ್ನೋ ಉದ್ದೇಶಕ್ಕಾಗಿ ಅದಕ್ಕಾಗಿ ಅದರಿಂದ ಅವರಿಂದ ವಿಶೇಷ ಸ್ವಲ್ಪ ತೆಗೊಳ್ತಾರೆ, ಅದರ ಶುಲ್ಕ ಅಂಥದ್ದು ಪ್ರಶ್ನೆ ಬೇರೆ. ಆದರೆ ಒಂದೇ ಕಡೆಯಲ್ಲಿ ಸೇವಾದಾರಿಗೆ ಅನುಕೂಲವಾಗುವುದಕ್ಕೆ ಬೇಕಾಗಿ ಹೀಗೆಲ್ಲ ವ್ಯವಸ್ಥೆಯಾಗಿದೆ. ಈಗಿಷ್ಟು ಬದಲಾವಣೆ ಆಗಿದೆ. ಹಾಗೆ ಈಗ ಕಟೀಲು ಮೇಳದ ಚೌಕಿ ಅಂತ ಹೇಳುವಾಗ ಅಲ್ಲಿ ಯಾವ ರೀತಿಯ ಶಿಸ್ತು ಇದೆ? ಅಂದರೆ ಮುಖ್ಯ ಭಾಗವತರು, ಪ್ರಬಂಧಕರು ಅಥವಾ ಒಂದು ವೇಷ ಹಂಚಿಕೆ ಇರ್ಬೋದು, ಮೇಳದ ಒಳಗಿನ ಆ ಒಂದು ಚೌಕಿ ಒಳಗಿನ ವ್ಯವಸ್ಥೆ ಯಾವ ರೀತಿ ಕಟೀಲು ಮೇಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? ಹೌದು, ಅದು ಮೊದಲಿನಿಂದಲೂ ಭಾಗವತರೇ ಪ್ರಧಾನವಾಗಿ ಇದು ವೇಷ ಹಂಚುವಿಕೆ ಎಲ್ಲ ಇದು ಕಟೀಲು ಮೇಳದಲ್ಲಿ ಆಚರಣೆಯಲ್ಲಿದ್ದದ್ದು. ಎಲ್ಲ ಮೇಳಗಳಲ್ಲಿಯೂ ಹಾಗೆಯೇ ಸಾಧಾರಣ. ಅದು ಹಿರಿಯ ಕಲಾವಿದರಿದ್ದರೆ ಅವರದ್ದು ಒಂದು ಹೊಂದಾಣಿಕೆಯಿಂದ ಕೇಳಿ ಮಾಡುವ ಕ್ರಮವೂ ಉಂಟು, ಇಲ್ಲದೇ ಇದ್ದದಿಲ್ಲ. ಈಗ ಈಗ ಬಲಿಪವಾಗೋತರಂಥವರ ಕಾಲದಲ್ಲಾದರೂ ಇದು ಅಡಿಕೆ ರಾಮೇಯರ ಹತ್ರ ಎಲ್ಲ ಕೇಳ್ತಿದ್ರು ಪ್ರಸಂಗ ನಿರ್ಣಯ ಮಾಡುವಾಗ, ಹೇಗೆ ಇವತ್ತು ಅದನ್ನು ಮಾಡುವನ ಅಂತ. ಅಂದರೆ ಅವರ ವಯಸ್ಸಿಗೆ, ಅವರ ಹಿರಿತನಕ್ಕೆ ಒಂದು ಬೆಲೆಯನ್ನು ಅವರು ಕೊಟ್ಟು ಮಾಡ್ತಾಯಿದ್ರು. ಈಗಿನ ಕಾಲ ಸ್ಥಿತಿಯಲ್ಲೂ ಹಾಗೆ. ಈಗ ಭಾಗವತರುಗಳು ಮೊದಲನ ಭಾಗವತರಷ್ಟು ಪ್ರಸಂಗದ ಕುರಿತಾಗಿ ಅಷ್ಟು ನಿಖರವಾದ ಜ್ಞಾನವನ್ನೆಲ್ಲ ಅಷ್ಟು ತೀವ್ರವಾಗಿ ಹೊಂದಿದವರಲ್ಲದೇ ಇರುವುದರಿಂದಲೂ ಇರ್ಬೋದು. ಅಲ್ಲಿ ಅನುಭವದವರು ಬಹಳ ಮಂದಿಗಳಿದ್ದಾರೆ. ಆದರೂ ಪರಸ್ಪರ ಹೊಂದಾಣಿಕೆ ಮೊದಲಿಗಿಂತ ಹೆಚ್ಚು ಉಂಟು. ಈಗ ನಾನು ಭಾಗವತ, ಅವ ವೇಷಧಾರಿ, ಇವ ಚಂಡೇಮ ಅನ್ನುವಂಥ ಸ್ವಲ್ಪ ತರತಮದ ಭಾವ ಸ್ವಲ್ಪ ಕಡಿಮೆ ಮೊದಲಿಗಿಂತ. ಇದು ಸಾಮಾನ್ಯವಾಗಿ ಎಲ್ಲರನ್ನೊಂದು ಸಮಾನ ಭಾವದಿಂದ ಕಾಣ್ತಾರೆ. ಆದ್ದರಿಂದ ಕಲಾವಿದರಲ್ಲೆಲ್ಲ ಕೇಳಿ ಭಾಗವತರುಗಳು ಇದು ವೇಷ ಹಂಚುವಿಕೆ ಮಾಡೋದು, ಪ್ರಸಂಗ ನಿರ್ಣಯ ಮಾಡೋದು ಹೀಗೆಲ್ಲ ಆಗಿರ್ತದೆ. ಮತ್ತು ಚೌಕಿಯಲ್ಲಿಯೂ ಹಾಗೆ. ಇದು ಒಂದು ದೇವಸ್ಥಾನದ ಒಂದು ಪ್ರತಿನಿಧಿಯಂತೆ ಮೇಳದ ದೇವರನ್ನು ಕಾಣುತ್ತಾರೆ ಭಕ್ತಾದಿಗಳು. ಆದ್ದರಿಂದ ದೇವಸ್ಥಾನದಲ್ಲಿ ಎಷ್ಟು ಶುದ್ಧಾಚಾರದ ಗೌರವವೆಲ್ಲ ಉಂಟು, ಅದರ ಅಂತೆ ಅಷ್ಟು ಅಂತಲ್ಲ, ಅಂಥದಕ್ಕೆ ಕೊರತೆ ಬಾರದಾಗೆ ಮಿಕ್ಕುಳಿದ ಮೇಳಗಳಿಗಿಂತಲ್ಲ ಹೆಚ್ಚು ಒಂದು ದೇವಸ್ಥಾನದಲ್ಲಿದ್ದ ಶುದ್ಧಾಚಾರದ ಹಾಗೆ ಚಪ್ಪಲ್ ಹಾಕಿ ಉಂಡೊಳಗೆ ಹೋಗಲಿಕ್ಕಿಲ್ಲ. ಆಮೇಲೆ ಇದು ಏನು ಸ್ನಾನ ಮಾಡಿ ಚೌಕಿಗೆ ಬರುವುದಕ್ಕಿಲ್ಲ. ಮತ್ತು ಈಗ ಆಹಾರ ವಿಹಾರಾದಿಗಳಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಅಂಥವ್ರು ಚೌಕಿಗೆ ಬರಲಿಕ್ಕಿಲ್ಲ. ಮತ್ತು ಸೂತಿಗಾದಿಗಳು ಬಂದಿರುವಂತಹ ಸಮಯದಲ್ಲಿ ಚೌಕಿಗೆ ಬರುವುದಕ್ಕಿಲ್ಲ. ಹೀಗೆಲ್ಲ ಒಂದು ನಿಯಮವನ್ನು ಈಗಲೂ ಉಳಿಸಿಕೊಂಡು ಆಚರಣೆಯಲ್ಲಿ ಉಂಟದು. 3 ಹೊತ್ತು ದೇವರಿಗೆ ಪೂಜೆ ಆಗ್ತದೆ. ಹೀಗೆ ವ್ಯವಸ್ಥಿತವಾಗಿ ನಡೆಯುತ್ತಾ ಉಂಟು. ಹಾಗೆ ವಿಶ್ವಣ್ಣ, ತಾವು 44-45 ವರ್ಷದಿಂದ ಕಟೀಲು ಮೇಳದಲ್ಲಿ ತಿರುಗಾಟವನ್ನು ಮಾಡ್ತಾ ಇದ್ದೀರಿ. ನನಗೆ ಗೊತ್ತಿದ್ದ ಮಟ್ಟಿಗೆ ತ್ರಯ ಜಿಲ್ಲೆಗಳಲ್ಲಿ ತಾವು ಒಂದು ಅಂದರೆ ಭೇಟಿ ಕೊಡದ ಒಂದು ಹಳ್ಳಿ ಕೂಡ ಇರಲಿಕ್ಕಿಲ್ಲ. ಯಾಕೆಂದರೆ ಯಕ್ಷಗಾನದ ಮುಖಾಂತರ ಎಲ್ಲ ಕಡೆ ಕೂಡ ತಾವು ಪ್ರಯಾಣವನ್ನು ಬೆಳೆಸಿದ್ದೀರಿ. ಕಹಳೆ ನ್ಯೂಸ್ನ ಮುಖಾಂತರ
ತಮ್ಮಲ್ಲಿ ಒಂದು ವಿಚಾರವನ್ನು ಕೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಕಟೀಲು ಯಕ್ಷಗಾನಕ್ಕೆ ಹರಕೆ ಹೇಳುವಾಗ ತನ್ನ ಮನದ ಒಂದು ಇಂಗಿತವನ್ನಿಟ್ಟು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ಈ ಕೆಲಸ ಆದರೆ ತಾಯಿಗೆ ನಾನು ಗೆಜ್ಜೆ ಸೇವೆಯನ್ನು ಕೊಡ್ತೇನೆ ಅಂತ. ಯಾವುದಾದ್ರೊಂದು ವಿಶೇಷವಾಗಿ ನಾವೊಂದು ವಿಸ್ಮಯವಾಗಿ ಕಣ್ಣು ಬೆರಗು ಮಾಡಿ ನೋಡುವಂಥ ಯಾವುದಾದ್ರೂ ಘಟನೆ ತಮ್ಮ ಮನಸ್ಸಿಗೆ ಅಥವಾ ತಮಗೆ ಒಂದು ಕೇಳಿದ್ದು ಇದೆಯಾ? ಯಾವುದಾದ್ರು ಸೇವಾರ್ಥಿಗಳು ಹೇಳಿದ್ದು, ಅಂದರೆ ನಾವು ಈ ರೀತಿಯಾದಂಥ ಒಂದು ಪ್ರಾರ್ಥನೆಯನ್ನು ತಾಯಿಯಲ್ಲಿ ಮಾಡಿದ್ದೆವು, ಯಕ್ಷಗಾನವನ್ನು ಆಡಿಸ್ತೇವೆ ಅಂತ, ಅದು ಪೂರೈಕೆಯಾದಂಥ ಯಾವುದಾದ್ರು ಉಲ್ಲೇಖವನ್ನು ಕಹಳೆ ವಾಹಿನಿಗೆ ತಾವು ಕೊಡ್ಬೋದಾ? ಉಂಟು. ಈಗ ಅನೇಕರು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಬೇಕಾಗಿ ಹರಿಕೆ ಹೇಳಿದ್ದು, ಈಗ ಸಂತಾನ ಭಾಗ್ಯ ಇಲ್ಲದೆ ಇದ್ದವರು ಹರಿಕೆ ಹೇಳಿದ್ದು, ಅಂಥ ಆಟಗಳಲ್ಲಿ ತುಂಬ ಈಗಲೂ ಆಗ್ತದೆ. ಮಕ್ಕಳಾಗದೇ ಇದ್ದಾಗ ಮಕ್ಕಳಾದರೆ ಕಟೀಲು ಮೇಳದ ಆಟ ಆಡಿಸ್ತೇನೆ ಅಂತ, ಅಂಥವರಿಗೆ ದೇವರ ಅನುಗ್ರಹ ಆಗಿದೆ, ಮಕ್ಕಳಾಗಿದೆ, ಮತ್ತು ಅವರು ಆಟ ಆಡಿಸಿದ ಉದಾಹರಣೆಗಳುಂಟು. ಆಗಿಂದಾಗೆ ಒಂದು ಪ್ರಯೋಜನ ಕಂಡ ಹಾಗಿದ್ದಂಥ ಸನ್ನಿವೇಶಗಳು ಉಂಟು. ಅಲ್ಲಿ ಗುರುಪುರದ ಹತ್ರ ಏತಮೊಗರು ಅಂತ ಹೇಳುವಲ್ಲಿ ಒಂದು ಆಟ ಆಯಿತು. ನಾವಿರುವ ಸೆಟ್ ಅಲ್ಲ, ಮತ್ತೊಂದು ಸೆಟ್ಟು ಆಟ ಆಗಿ ಅವರು ಎಲ್ಲ ಬೊಂಬೈಯಲ್ಲೆಲ್ಲ ಇದ್ದವರು. ಆಟ ಆಗ್ತಾ ಇದ್ದ ಹಾಗೆ ಅವರು ಬಾಂಬೆಯಿಂದ ಬರುವಾಗ ತಂದಂಥ ದುಡ್ಡೆಲ್ಲ ಇಟ್ಟ ಸೂಟ್ಕೇಸೇ ಕಾಣೆಯಾಗಿ ಹೋಯಿತು ಮನೆಯಿಂದ. ಎಲ್ಲಿವರೆಗೆ ಅಂತ ಹೇಳಿದರೆ ಅವ್ರ ಹತ್ರ ಬೇರೆ ದುಡ್ಡೇ ಕಿಸೆಯಲ್ಲಿ ಇರಲಿಲ್ಲ, ವೀಳ್ಯ ಕೊಡಲಿಕ್ಕೆ ದುಡ್ಡಿಲ್ಲ ಅಂಥ ಸ್ಥಿತಿಯಾಗಿ ಹೋಯಿತು. ಆಗ ಚೆಂಡೆ ಬಾರಿಸ್ತಾ ಇದ್ದ ಅಡೂರು ಗಣೇಶರಾಯರು ಅಂತ, ಅವರ ಕಿಸೆಯಿಂದ 10 ರೂಪಾಯಿ ತೆಗೆದು ಕೊಟ್ಟರು. ವೀಳ್ಯಕ್ಕೆ ರಂಗಸ್ಥಳದಲ್ಲಿ ವೀಳ್ಯ ಇಡಲಿಕ್ಕೆ ದುಡ್ಡಿಲ್ಲ ಅವರ ಹತ್ರ, ಎಲ್ಲ ಕದ್ದು ಹೋಗಿದೆ. ಭಾಳ ಬೇಸರದಲ್ಲಿ ವೀಳ್ಯ ಕೊಟ್ಟರು, ದೇವರಿಗೆ ಕೈ ಮುಗಿದ್ರು. ಹೀಗಾಯ್ತಲ್ಲ, ಒಂದು ದೇವರ ಸೇವೆ ಅಂತ ನಾನು ಮಾಡಲಿಕ್ಕೆ ಹೊರಟ್ರೆ ದುಡ್ಡೇ ಕದ್ದು ಹೋಯ್ತಲ್ಲ, ಅದು ನನಗೆ ಸಿಕ್ಕಿದರೆ ನಾನು ಆಟ ಆಡಿಸ್ತೇನೆ ಅಂತ ಹರಿಕೆ ಹೇಳಿದರು. ಮತ್ತು ನೋಡುವಾಗ ಮರುದಿವಸ ಅವರ ಮನೆಯ ಗುಡ್ಡದಲ್ಲಿ ಸೂಟಿಗೆ ಅದನ್ನು ಓಪನ್ ಮಾಡಲಿಕ್ಕೆ ಆಗಲಿಲ್ಲ, ಕೊಂಡೋದವರಿಗೆ. ಅದನ್ನು ಗುದ್ದಿಯಲ್ಲಿ ಎಂತ ಮಾಡಿದ್ರು ಓಪನ್ ಮಾಡಲಿಕ್ಕೆ ಬರೀದೆ, ಅಲ್ಲೇ ಬಿಟ್ಟು ಓಡಿ ಹೋಗಿದ್ದಾರೆ ಅವರು. ಸಿಕ್ಕಿತು ಅವರಿಗೆಲ್ಲ ದುಡ್ಡು. ಅಲ್ಲ, ಹೀಗೆ ಒಂದು ಪ್ರತ್ಯಕ್ಷವಾಗಿ ಕಂಡದ್ದು ಉಂಟು. ಆಮೇಲೆ ಇಲ್ಲಿ ಸುರತ್ಕಲ್ನಲ್ಲಿ ಒಂದು ಹತ್ತಿರದ ಆಟದಲ್ಲಿಯೂ ಹಾಗೆ, ಇದು ಏನೋ ಮೇಳದವರಿಗೆ ಮಲ್ಕೊಳ್ಳಿಕ್ಕೆ ಹಗಲಿಗೊಂದು ವ್ಯವಸ್ಥೆ ಒಂದು ಮನೆಯಲ್ಲಿ ಹೇಳಿದರು. ಆ ಮನೆ ಯಜಮಾನಿಗೆ ಏನೋ ಸ್ವಲ್ಪ ಆಟ ಆಡಿಸುವವರ ಹತ್ರ ಯಾರ ಹತ್ರ ಸ್ವಲ್ಪ ಅಹಿತ ಇತ್ತು. ಅವರು ಮನೆ ಹೆಂಗಸರು ಮಾತ್ರ ಇರುವಾಗ 2 ವೇಷಧಾರಿಗಳು 4 ವೇಷಧಾರಿಗಳು ಹೋದವರನ್ನ ಒಳಗೆ ಮಲಗಲಿ ಅವರು ಜಾಗ ಕೊಟ್ಟರು. ಇವರು ಬಂದು ಗಲಾಟೆ ಮಾಡಿದ್ರಂತೆ. ಅದಕ್ಕೆ ಅದು ಅವರನ್ನೆಲ್ಲ ಒಳಗೆ ಹೋಗಿಸಿ ಮಲಗಿಸಿದಾಗ ಎಲ್ಲ ಹೋಗಿ ಅಂತ ಇವರು ಇನ್ನು ಗಲಾಟೆ ಬೇಡ ಅಂತ ಚಾಪೆ ಎಲ್ಲ ತಗೊಂಡು ಹೋದರು. ಆಟದ ಜಾಗದಲ್ಲಿ ಕ್ಯಾಂಟೀನ್ ಇವರದ್ದು. ಕ್ಯಾಂಟೀನಲ್ಲಿ ಚಹಾ ಮಾಡಲಿಕ್ಕೆ ಅಂತ ಬಿಸಿನೀರು ಹೋಯುವಾಗ ಇವರ ಮೈಗೆ ಬಿತ್ತು ಬಿಸಿನೀರು. ಇಡೀ ಇಲ್ಲಿಂದ ಕೆಳಗಿನ ಚರ್ಮ ಎಲ್ಲ ಹೊರಟು ಹೋಯ್ತು ಅವರಿಗೆ. ಅವರು ಇದು ದೇವರ ಕೋಪ ಅಂತ ಭಾವಿಸಿದ್ರು. ಚೌಕಿಗೆ ಬಂದು ಅಡ್ಡ ಬಿದ್ದರು, ದೇವರ ಹತ್ರ ಪ್ರಸಾದ ತಗೊಂಡು ಇದು ಏನು ಜೋರಾಗದೆ ಗುಣ ಆಗಲಿ, ನಾನೇ ಆಟ ಮಾಡಿಸ್ತೇನೆ ಅಂತ ಹರಿಕೆ ಹೇಳಿದರು. ಮತ್ತು ಅವರದ್ದು ಆಟ ಬಹಳ ಗೌಜಿಯಲ್ಲಿ ಆಟ ಆಗಿದೆ. ಹೀಗೆ ಇಂಥದ್ದೆಲ್ಲ ಘಟನೆಗಳು ಅದು ಪಕ್ಕನೆ ಕೇಳುವಾಗ ನಮಗೆ ಕಾಕತಾಳಿ ಅಂತ ಕಾಣುತ್ತದೆ. ಶ್ರದ್ಧೆ ಇದ್ದವರಿಗೆ ಅದೊಂದು ಭಕ್ತಿ ಹುಟ್ಟುತ್ತದೆ. ಇಂಥದ್ದೆಲ್ಲ ಆದದ್ದು ಉಂಟು, ಎಷ್ಟು ಉಂಟು. ಹಾಗೆ ವಿಶ್ವನ ನಾನೊಂದು ವಿಚಾರ ಕೇಳುವುದಾದರೆ, ತಮ್ಮ ಪ್ರಾರಂಭದ ದಿನದಲ್ಲಿ ಯಕ್ಷಗಾನ ರಂಗಕ್ಕೆ ತಾವು ಸೇರುವ ದಿನದಲ್ಲಿ ಕಲಾವಿದರಿಗಿರುವ ವ್ಯವಸ್ಥೆ ಮತ್ತು ಕಲಾವಿದರಿಗಿರುವಂಥ ಗೌರವ, ಹಾಗೆ ಇಂದಿನ ಈ ದಿನದಲ್ಲಿರುವಂಥ ಒಂದು ಕಲಾವಿದರಿಗಿರುವಂಥ ಗೌರವದ ವ್ಯತ್ಯಾಸ ಅಥವಾ ತುಲನೆಯನ್ನು ಕೇಳಿದರೆ ತಾವು ಹೇಗೆ ಪ್ರತಿಕ್ರಿಯೆ ಕೊಡ್ತೀರಿ? ಮೊದಲು ಕಲಾವಿದರು ಏನು ಗೌರವ ಇತ್ತು ಅಷ್ಟೇ ಗೌರವ ಈಗಲೂ ಉಂಟು. ಮೊದಲು ಬಹಳ ಗೌರವದಿಂದ ನೋಡ್ತಾ ಇದ್ದರು. ಆದರೆ ಇದು ಕರಪತ್ರಾದಿ ವ್ಯವಸ್ಥೆಗಳು ಕಟೀಲು ಮೇಳದಲ್ಲಿಲ್ಲ ಮೊದಲಿನಿಂದಲೇ. ಅಂದರೆ ಈಗ ಇಂಥ ಕಲಾವಿದರು ಇದ್ದಾರೆ ಅನ್ನೋ ಹಾಗೆ ನೋಟಿಸ್ ಎಲ್ಲ ಮಾಡಲಿಕ್ಕಿಲ್ಲ. ಮೊದಲು ಹೇಗೆ ಅಂತ ಹೇಳಿದರೆ ಆಟ ಉಂಟು ಅಂತ ಬಾಯಿದ್ದರೆ ಹೇಳೋದು 4 ಮಂದಿಗಳಿಗೆ, ನಾಡ್ದು ನಮ್ಮ ಮಠ ನಾಡ್ದು. ಮತ್ತೀಗ ನೋಟಿಸು ಪ್ರಿಂಟ್ ಆಗೋದು. ಈಗಲೂ ಕೂಡ ಕಟೀಲು ಮೇಳದಲ್ಲಿ ಯಾವ ಸೆಟ್ನಲ್ಲಿ ಯಾವ ಕಲಾವಿದರು ಇದ್ದಾರೆ ಅಂತ ಕರಪತ್ರದಲ್ಲಿ ಹಾಕಲಿಕ್ಕಿಲ್ಲ. ಅದು ಬೇರೆ ಬೇರೆ ಕಾರಣಗಳಿಗೆ ಅದನ್ನು ಹಾಕುವುದಿಲ್ಲ. ಆ ನಿಯಮವನ್ನು ಹಾಗೆ ಉಳಿಸಿಕೊಂಡಿದ್ದಾರೆ. ಯಾಕೆಂದರೆ ಕರಪತ್ರದಲ್ಲಿ ಹಾಕಿದ ಕಲಾವಿದರು ಯಾವುದೋ ಕಾರಣದಿಂದ ಆಚೀಚೆ ಆಗಬೇಕಾದ ಸನ್ನಿವೇಶ ಬಂದರೆಲ್ಲ ಸಮಸ್ಯೆ ಬರಬಾರ್ದು, ಹೀಗೆಲ್ಲ ಆಡಳಿತಾತ್ಮಕವಾಗಿ ಆಗೊಂದು ಯೋಚನೆ ಉಂಟು. ಅನಿವಾರ್ಯ ಕಾರಣಕ್ಕೆ ಆ ಕಲಾವಿದರನ್ನು ಬೇರೆ ಸೆಟ್ಟಿಗೆ ಹಾಕಬೇಕಾಗುತ್ತೆ, ಆಗ ಇಲ್ಲಿ ಸಮಸ್ಯೆ ಬರ್ತದೆ. ಅದು ಬರಬಾರ್ದು ಅನ್ನುವುದಕ್ಕಾಗಿ ಹಾಗೆ ಹಾಕುವ ಪರಿಪಾಠವನ್ನೇ ಬಿಟ್ಟಿದ್ದಾರೆ. ಹೀಗಾಗಿ ಮೊದಲು ಪ್ರಚಾರ ಬಹಳ ಕಡಿಮೆ. ಯಾರಿಗೆ ಆಟದ ಬಗ್ಗೆ ಸ್ವಲ್ಪ ಆಸಕ್ತಿ ಉಂಟು, ಕಟೀಲು ಮೇಳದ ಬಗ್ಗೆ ಭಕ್ತಿ ಉಂಟು, ಅಂಥವರಿಗೆ ಗೊತ್ತುಂಟು ಕಲಾವಿದರು ಯಾರು ಅಂತ. ಈಗ ಹಾಗಲ್ಲ. ಈಗ ಈ ಮಾಧ್ಯಮಗಳು ಬಹಳ ಬೆಳೆದದ್ದರಿಂದ ಒಂದು ಪ್ರಾಥಮಿಕವಾಗಿ ಬಾಲಗೋಪಾಲ ವೇಷಕ್ಕೆ ಬಂದವನು ಬಹಳ ಬೇಗ ಪ್ರಸಿದ್ಧಿಗೆ ಬಂದು ಬಿಡ್ತಾನೆ. ಅವನ ವೇಷ ಅದು ಯೂಟ್ಯೂಬಿನಲ್ಲಿ ಸಿಗ್ತದೆ, ಮತ್ತೊಂದು ಸಿಗ್ತದೆ, 4 ಮಂದಿಗಳು ಲೈಕ್ ಕೊಡ್ತಾರೆ. ಈಗ ಪ್ರಚಾರ ಹೆಚ್ಚು ಸಿಗ್ತದೆ. ಮೊದಲು ಪ್ರಚಾರ ಕಡಿಮೆ ಇತ್ತು, ಆದರೆ ಮೊದಲಿನ ಪ್ರಚಾರ ಬಹಳ ಅರ್ಥಪೂರ್ಣವಾಗಿತ್ತು. ಅವರ ಸಾಧನೆಯಿಂದ ಅವರು ಒಂದು ಕಲಾಭಿಮಾನಿ ಹೃದಯದಲ್ಲಿ ಸ್ಥಾನ ಪಡೆದರೆ ಮಾತ್ರ ಪ್ರಚಾರ ಸಿಗ್ತಾ ಇತ್ತು. ಈಗ ಹಾಗಲ್ಲ, ಅದು ಬಣ್ಣದ ಕಾಗದದಾಗ ಆಗಿದೆ, ಸ್ವಲ್ಪ ವ್ಯತ್ಯಾಸ ಆಗಿದೆ. ಆ ವ್ಯತ್ಯಾಸ ಕಾಣುತ್ತದೆ. ಅಂದರೆ ಮುಂಚಿನ ದಿನದಲ್ಲಿ ಮನುಷ್ಯನಿಗೆ ಸಿದ್ಧಿ ಇದ್ದರೆ ಪ್ರಸಿದ್ಧಿ ಸಿಗ್ತಾ ಇತ್ತು. ಈಗಿನ ಯುಗದಲ್ಲಿ ಪ್ರಚಾರ ಎನ್ನುವಂಥದ್ದು ಎಲ್ಲರಿಗೂ ಕೂಡ ಭಾಳಷ್ಟು ಸುಲಭದಲ್ಲಿ ಸಿಗುವಂಥ ಸೊತ್ತಾಗಿದೆ ಅಂದರೆ ಅದು ವಿಶ್ವಣ್ಣನ ಅಭಿಪ್ರಾಯ, ಅದು ನಿಜವೂ ಕೂಡ. ಹಾಗೆ ವಿಶ್ವಣ್ಣ, ಕಟೀಲ್ನ 7ನೇ ಮೇಳ ಈ ಸಲ ಒಂದು ಹೊಸತಾಗಿ 6ರಿಂದ 7ಕ್ಕೆ ಬಡ್ತಿ ಆಗ್ತಾ ಉಂಟು. ಒಟ್ಟು ಎಷ್ಟು ಮಂದಿ ಕಲಾವಿದರು ಹಾಗೆ ಹಿಮ್ಮೇಳ ಮುಮ್ಮೇಳದಲ್ಲಿದ್ದಾರೆ? 6-7 ಮೇಳವನ್ನು ನಾವು ಒಟ್ಟು ಸೇರಿಸಿದರೆ ಅದೇ ಒಂದು ಮೇಳದಲ್ಲಿ ಸಾಧಾರಣ ಒಂದು 34-35 ಕಲಾವಿದರು ಬರ್ತಾರೆ. ಇದು ನೇಪಥ್ಯದವರಲ್ಲ, ಕಲಾವಿದರು. ಹಿಮ್ಮೇಳ ಮುಮ್ಮೇಳ ಕಲಾವಿದ ಅಂತ ಒಂದು ಸಾಧಾರಣ 35 ಅಂದಾಜು ಬರ್ತಾರೆ. ಈ ಲೆಕ್ಕದಲ್ಲಿ
ಸಾಧಾರಣ ಒಂದು 245-250 ಮಂದಿ ಕಲಾವಿದರು ಹೆಚ್ಚು ಕಡಿಮೆ, ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಅಂತೂ 250-260 ಮಂದಿ ಕಲಾವಿದರೇ ಇದು ಮೇಳದಲ್ಲಿದ್ದಾರೆ. ಮತ್ತು ನೇಪಥ್ಯ ಕಲಾವಿದರು ಒಂದೊಂದು ಮೇಳದಲ್ಲಿ ಸಾಧಾರಣ ಒಂದು 18 ಜನ ಎಲ್ಲ ಹೀಗಿರ್ತಾರೆ. ಅಂತೂ ಒಂದು ಮೇಳದಲ್ಲಿ ಈಗ ಲಾರಿ ಡ್ರೈವರು ಮತ್ತೊಂದು ಎಲ್ಲರೂ ಸೇರುವಾಗ ಸಾಧಾರಣ ಒಂದು 52-55 ಜನ ಸಾಧಾರಣ ಅಂದಾಜು ಬರ್ತದೆ. ಸ್ವಲ್ಪ ವ್ಯತ್ಯಾಸ ಇರ್ತದೆ, ಕೆಲವು ಮೇಳದಲ್ಲಿ 2 ಹೆಚ್ಚು, ಕೆಲವು ಮೇಳದಲ್ಲಿ ಕಡಿಮೆ ಇರ್ತದೆ. ಅಷ್ಟು ಜನಗಳಿರ್ತಾರೆ. ಸಾಧಾರಣ ಒಂದು 385, ಹತ್ತಿರ 400 ಜನ 7 ಮೇಳ ಆಗುವಾಗ ಅಷ್ಟು ಜನ ಆಗ್ತಾರೆ ಸಾಧಾರಣ. ಹಾಗೆ ವಿಶ್ವನ ಕೊನೆಯದಾಗಿ ಒಬ್ಬ ಸೇವಾರ್ಥಿಗೆ ಕಾಯಂ ಆಟ ಆಡಿಸುವ ಮತ್ತು ಹೊಸದಾಗಿ ಈಗ ಸೇವೆಯನ್ನು ಆಡಿಸುವವರಿಗೆ ವೀಳ್ಯದ ಒಂದು ಯಾವ ರೀತಿ ಇದೆ? ಹೌದು, ವೀಳ್ಯದಲ್ಲಿಯೂ ಸ್ವಲ್ಪ ವ್ಯತ್ಯಾಸ ಉಂಟು. ಯಾಕಂದರೆ ಮೊದಲು ಕಟೀಲು ಮೇಳಗಳಿಗೆ ಆಟಗಳು ಕಡಿಮೆ ಇದ್ದ ಸಮಯದಲ್ಲಿಯೂ ಆಟ ಮಾಡಿಸಿದ್ದಾರೆ ಅನ್ನುವ ಕಾರಣದಿಂದ ವಿಠಲ ಶೆಟ್ಟರ ಕಾಲದಲ್ಲೇ ಹಾಗೊಂದು ನಿರ್ಣಯ ಇತ್ತು. ಅದನ್ನು ಕಾಯಂ ಸೇವಾದಾರರು ಯಾರಿದ್ದಾರೆ ಅವರಿಗೆ ಹರಿಕೆದ ಸೇವಾದಾರರಿಗಿಂತ ವೀಳ್ಯ ಕಡಿಮೆ, ಆಗ ವೀಳ್ಯವೇ ಕಡಿಮೆ, ಹಾಗಾಗಿ ಮೊತ್ತವು ಕಡಿಮೆ ಇತ್ತು. ಈಗ ವೀಳ್ಯ ಸ್ವಲ್ಪ ಹೆಚ್ಚಾಗಿದೆ. ಈಗ ಒಂದು 5-6 ಸಾವಿರ ರೂಪಾಯಿ ವ್ಯತ್ಯಾಸ ಉಂಟು ಈಗಲೂ ವ್ಯತ್ಯಾಸದಲ್ಲಿ. ಕಾಯಂ ಸೇವಾದಾರಿಗೆ ಅಂದರೆ 25 ವರ್ಷ ಎಡೆಬಿಡದೆ ಆಟ ಮಾಡಿಸಿರ್ಬೇಕಮ್ಮ, ಆಮೇಲೆ ವೀಳ್ಯ ಅವನಿಗೆ ರಿಯಾಯಿತಿ ಕೊಡ್ತದೆ. ಹಾಗೆ ಸುನ್ನಂಬಳ ವಿಶ್ವೇಶ್ವರ ಭಟ್ರೊಂದಿಗೆ ಸಾಕಷ್ಟು ವಿಚಾರಧಾರೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ವಿಶ್ವಣ್ಣ, ತಮ್ಮಲ್ಲಿ ಒಂದು ಮಾತನ್ನು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಕಟೀಲು ಮೇಳ ಕಲಾವಿದರಿಗೆ ಎಷ್ಟು ಭದ್ರತೆ ಇದೆ ಅಷ್ಟೇ ಅಲ್ಲ, ಕಲಾವಿದರಿಗೆ ಅವರ ಜೀವನ ನಿರ್ವಹಣೆಗೆ ಅಥವಾ ಯಾವುದಾದ್ರು ಅವಘಡದಲ್ಲಿ ಯಾವೆಲ್ಲ ಒಂದು ನಮ್ಮಲ್ಲಿ ಏನು ಫೆಸಿಲಿಟಿ ಇದೆ ಅಷ್ಟೇ ಅಲ್ಲದೆ, ಕಲಾವಿದರು ಕಟೀಲು ಮೇಳದಿರುವ ಕಲಾವಿದರು ಎಷ್ಟು ಒಂದು ಭದ್ರವಾಗಿದ್ದಾರೆ, ಅವರ ಒಂದು ಜೀವನಕ್ಕೆ ಏನಾದರೂ ಏನು ಸಂದಿಗ್ಧ ಪರಿಸ್ಥಿತಿ ಬಂದಲ್ಲಿ ಯಾವೆಲ್ಲ ನೆರವು ಇದೆ. ಹಾಗೆ ಕಟೀಲು ಮೇಳದಲ್ಲಿ 45 ವರ್ಷದಿಂದ ತಿರುಗಾಟವನ್ನು ತಾವು ಮಾಡ್ತಾ ಇದ್ದೀರಿ. ಈ ವಿಚಾರವನ್ನು ತಾವು ಕೂಡ ಕೇಳಿರ್ಬೋದು. ಅಂದರೆ ಕಲಾವಿದರ ಭದ್ರತೆ ಇಲ್ಲ ಎನ್ನುವಂಥ ಒಂದು ಆರೋಪಗಳು ತಮ್ಮ ಕಿವಿಗೂ ಬಿದ್ದಿರ್ಬೋದು. ಈ ವಿಚಾರವಾಗಿ ನಾನು ನಮ್ಮಲ್ಲಿ ಮುಕ್ತವಾಗಿ ಕೇಳ್ತಾ ಇದ್ದೇನೆ, ಯಾವ ಎಲ್ಲ ವ್ಯವಸ್ಥೆ PF ಉಂಟಾ ಅಥವಾ ಕಲಾವಿದರಿಗೆ ಯಾವೆಲ್ಲ ಸೇವೆ ಉಂಟು, ಕಟೀಲು ಮೇಳದಲ್ಲಿ ಇವರು ಹಿರಿಯ ಕಲಾವಿದರಾಗಿ ತಮ್ಮ ಜೀವನದಲ್ಲಿ ಏನೆಲ್ಲ ಭದ್ರತೆ ವ್ಯವಸ್ಥೆ ಇದೆ ಅನ್ನೋದನ್ನು ತಾವು ತಿಳಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಭದ್ರತೆ ಯಾವ ಮೇಳದಲ್ಲಿಯೂ ಮೊದಲಿಲ್ಲ. 6 ತಿಂಗಳ ವ್ಯವಸಾಯ, 6 ತಿಂಗಳು ಕಳೆದ ಮೇಲೆ ಕಲಾವಿದರು ಸ್ವತಂತ್ರರು. ಅಂದರೆ ಪರ್ಮನೆಂಟು ಕಲಾವಿದರು ಅಂತ ಎಷ್ಟೋ ವರ್ಷದಿಂದ ಇದ್ದೇವೆ ಅನ್ನುವುದನ್ನು ನಾವು ಹೇಳಿಕೊಳ್ಬಹುದೇ ಹೊರತು, ಇಂದು ಯಾವುದೇ ಒಂದು ಆಫೀಸಿನಲ್ಲಿ ತಗೊಂಡು ಹಾಗೆ ಪರ್ಮನೆಂಟು ಅಂತ ಒಬ್ಬನನ್ನು ಇದರ ಕೆಲಸಕ್ಕೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ 6 ತಿಂಗಳು ಅವನಿಗೆ ದುಡಿಮೆಯೇ ಇಲ್ಲ. ಆದ್ದರಿಂದ PF ಇತ್ಯಾದಿ ಸೌಲಭ್ಯಗಳನ್ನು ಮಾಡಲಿಕ್ಕೆ ತೊಡಕಾಗ್ತದೆ. ಆದ್ದರಿಂದ PF ಸೌಲಭ್ಯಗಳಲ್ಲಿಲ್ಲ. ಅದನ್ನು ಒಮ್ಮೆ ಎಲ್ಲ ಇದು ತಿಳಿದವರೆಲ್ಲ ಒಮ್ಮೆ ವಿಮರ್ಶೆ ಮಾಡಿತ್ತು ಮ್ಯಾನೇಜ್ಮೆಂಟಿನಿಂದ, PF ಎಲ್ಲ ಮಾಡಲಿಕ್ಕೆ ಆಗ್ತದ ಅಂತ. ಮತ್ತೆ ನೋಡುವಾಗ ಇಲ್ಲ, ಅದು 6 ತಿಂಗಳಿಗಾದ ಕಾರಣ ಅದೊಂದು ಧೈರ್ಯ ಇಲ್ಲ. ಮತ್ತು ಮೇಳದಿಂದ ಮೇಳಕ್ಕೆ ಹೋಗ್ಬೋದು, ಸ್ವತಂತ್ರ ಕಲಾವಿದ, ಮತ್ತು ಅಗ್ರಿಮೆಂಟ್ ಮಾಡಿ ತಗೊಳ್ಳುವ ಕ್ರಮ ಇಲ್ಲ. ಇಂತಿಷ್ಟೇ ವರ್ಷ ನೀವು ಇರಬೇಕು ಅಂತ ನಿರ್ಬಂಧ ಇರಲಿಕ್ಕಿಲ್ಲ. ಬಂದ ಮಾತಿರ್ಗಾಟಕ್ಕೊಂದು ಇರ್ತಾನೆ, ಮತ್ತೆ ವರ್ಷ ಬೇರೆ ಮೇಳಕ್ಕೆ ಹೋಗಲಿಕ್ಕೂ ಸಾಕು. 2 ವರ್ಷ ಕಳೆದ ಮೇಲೆ ಮತ್ತೆ ಪುನಃ ಬರಲಿಕ್ಕೂ ಸಾಕು. ಹಾಗೆ ಆ ಕುರಿತಾದ ಒಂದು ನಿರ್ಣಯ ಇಲ್ಲದಿರುವುದರಿಂದ PF ಇತ್ಯಾದಿಗಳನ್ನು ಮಾಡಲಿಕ್ಕೆ ಸೌಲಭ್ಯ ಇಲ್ಲ. ಆದರೆ ಈಗ ಏನು ಮಾಡಿದ್ದಾರೆ ಕೇಳಿದರೆ, ಒಂದು ಅಪಘಾತ ವಿಮೆ ಅಂತ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಮೂಲಕವಾಗಿ ಮಾಡ್ತದೆ. ಅದರಲ್ಲಿ ಏನಾದರೂ ಅಪಘಾತದಲ್ಲಿ, ವಾಹನ ಅಪಘಾತದಲ್ಲಿ ಮತ್ತೊಂದರಲ್ಲಿಯೋ ಇದು ಕಲಾವಿದ ಇಲ್ಲದೆ ಹೋದರೆ ನಾಮಿನಿಗೆ 10 ಲಕ್ಷ ಸಿಗ್ತದೆ. ಅಥವಾ ಏನಾದರೂ ಅಪಘಾತದಲ್ಲಿ ಅವ ಕೈಕಾಲುಗಳನ್ನು ಕಳ್ಕೊಂಡ ಮತ್ತೊಂದು ಅದು ಆಂಶಿಕವಾಗಿ ಅದಕ್ಕೆ ಪರಿಹಾರ ಅಂತ ಅದರಿಂದ ಒದಗಿ ಬರ್ತದೆ. 60,000 ತನಕದ ಒಂದು ಎಮೌಂಟು ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಕವರ್ ಆಗ್ತದೆ. 60,000 ಅದರಲ್ಲಿ 1 ವರ್ಷಕ್ಕೆ, ಅದು ವರ್ಷದ ಸ್ಕೀಮ್. ಅದಕ್ಕೆ ಕಲಾವಿದನಿಂದ ಏನೂ ತಗೊಳ್ಳೋದಿಲ್ಲ. ಪೂರ್ಣ ಪ್ರಮಾಣದಿಂದ ಮ್ಯಾನೇಜ್ಮೆಂಟಿನಿಂದಲೇ ಅದಕ್ಕೆ ಸಲ್ಲಬೇಕಾದಂತಹ ಮೊತ್ತವನ್ನು ಕಟ್ಟುತ್ತಾರೆ. ಹಾಗೆ ಮೇಳ ನಡೆಯುತ್ತದೆ. ಇಷ್ಟಲ್ಲದೆ ಇದು ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಸಿಗುವುದು. ಆಸ್ಪತ್ರೆಗೆ ಅಡ್ಮಿಟ್ ಆಗದೇ ಇರುವಂತಹ ಹೊರರೋಗಿಗಳಾಗಿ ಚಿಕಿತ್ಸೆ ತಗೊಳ್ಳಬೇಕಾದಂತಹ ಸ್ಥಿತಿಗಳು ಬರ್ತದೆ ಕಲಾವಿದನಿಗೆ. ಈಗ ಸಣ್ಣ ಜ್ವರ, ಹೊಟ್ಟೆ ನೋವು, ತಲೆನೋವು, ಇದಕ್ಕೆ 1 ಪೈಸೆ ಕೂಡ ಅಮ್ಮ ಕೊಡಲಿಕ್ಕಿಲ್ಲ. ಎಲ್ಲ ಮೇಳದಿಂದಲೇ ಕೊಡ್ತದೆ. ಮೇಳ ತಿರುಗಾಟದಲ್ಲಿರುವಾಗ ವಿಶೇಷ ಸಂದರ್ಭಗಳಲ್ಲಿ ಕಲಾವಿದನ ತಿರುಗಾಟದ ಅನುಭವ, ಅವನಿಗಾದ ಸರ್ವಿಸನ್ನು ಆಲೋಚನೆ ಮಾಡಿ ದೊಡ್ಡ ದೊಡ್ಡ ಒಂದು ಆಪತ್ತುಗಳು ಮಳೆಗಾಲದಲ್ಲಿ ಬಂದಿರುವಾಗಲೂ ಅಂಥವರಿಗೆ ಕೊಟ್ಟಿದೆ. ಈಗ ಒಬ್ಬನಿಗೊಂದು ಹಾರ್ಟ್ ಅಟ್ಯಾಕ್ ಆಯಿತು, ಅವನಿಗೆ ಸ್ಟಂಟ್ ಹಾಕಬೇಕು. ಮತ್ತೊಂದು ಈಗ ಇದರಲ್ಲೆಲ್ಲ ನಾವು ಪ್ರತ್ಯಕ್ಷ ಕಾಣ್ತೇವೆ, 3 ಲಕ್ಷದಿಂದ ಮೇಲೆ ಹೆಚ್ಚು ಖರ್ಚಾದ ಒಂದು ಮೊತ್ತವನ್ನು 1 ಪೈಸೆಯೂ ಬಿಡದೆ ಎಲ್ಲ ಮೇಳದಿಂದಲೇ ಕೊಟ್ಟು ಮತ್ತಿನ ವರ್ಷಕ್ಕೆ ಕಲಾವಿದನೇ ಇಲ್ಲ, ಮೇಳಕ್ಕೆ ಬಿಟ್ಟು ಹೋಗಿದ್ದಾರೆ. ಅಲ್ಲ, ಹಾಗಾಗ್ತದೆ ಹೇಳೋದು ನಾನು. ಕಲಾವಿದನಿಗೆ ಬೇಕಾದ ಭದ್ರತೆಯನ್ನು ಮ್ಯಾನೇಜ್ಮೆಂಟಿನಿಂದ ಹೃತ್ಪೂರ್ವಕವಾಗಿ ಕೊಡಲಿಕ್ಕೆ ಎಷ್ಟು ಸಾಧ್ಯ ಅನ್ನೋದನ್ನು ಯೋಚನೆ ಮಾಡಿ ಎಲ್ಲ ಕೊಡ್ತಾ ಇದ್ದಾರೆ. ಆದರೆ ತೆಕ್ಕೊಂಡ ಕಲಾವಿದರಿಗೆ ನೆನಪಿರುವುದಿಲ್ಲ. ಕೆಲವು ಸಲ ಅವರಷ್ಟು ತೆಕ್ಕೊಳ್ತಾರೆ, ಮರು ವರ್ಷವೇ ಬಿಟ್ಟು ಹೋಗ್ತಾರೆ. ಮತ್ತು ಕಟೀಲು ಮೇಳದ ಏನು ಭದ್ರತೆ ಕೇಳಿದರೆ, ಇದು ಒಂದು ದೇವರ ದಯ, ದೇವರ ಕುರಿತು ವಿಶ್ವಾಸ ಇದ್ದರಿಂದ ನಮ್ಮನ್ನು ದೇವರ ಸಂಕಷ್ಟಕ್ಕೆ ಈಡು ಮಾಡೋದಿಲ್ಲ ಅಂತ. ನಾನು ಸುದೀರ್ಘವಾಗಿ ಈಗ 44 ವರ್ಷ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದವ. ನನ್ನ ಜೀವನಕ್ಕೆ ಏನೂ ತೊಂದರೆ ಆಗಲಿಲ್ಲ. ಇದರಲ್ಲೀಗ ಎಷ್ಟು ನನಗೇನು, ನಾನೊಂದು ಯಾರ ಮುಂಭಾಗದಲ್ಲಿಯೂ ದೇಹಿ ಅಂತ ಕೈ ತಗ್ಗಿಸಿ ಯಾಚಿಸಬೇಕಾದ ಸ್ಥಿತಿ ಬರಲಿಲ್ಲ. ಹಾಗಿದ್ದರೆ ಇದರಲ್ಲಿ ಉಂಟು, ಸಿಗುತ್ತದೆ. ಅದೀಗ ನ್ಯಾಯಯುತವಾಗಿ ಅಷ್ಟನ್ನು ಹೊಂದುವುದಕ್ಕೆ ಸಾಧ್ಯ ಆಗ್ತದೆ.
ನಮ್ಮ ಸಂಪಾದನೆಯನ್ನು ಹೇಗೆ ಬಳಸಿಕೊಳ್ಳಬೇಕು, ಹೇಗೆ ಮಿತವಾಗಿ ವಿನಿಯೋಗ ಮಾಡಬೇಕು ಅನ್ನೋದು ನಮಗೆ ಸಂಬಂಧಪಟ್ಟದ್ದು. ನಾವೀಗ ಟಾಟಾ ಬಿರ್ಲನ ಯೋಚನೆಯಲ್ಲಿ ನಮ್ಮನ್ನು ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಸಂಪಾದನೆಯ ಮಿತಿಯಲ್ಲಿ ನಾವು ಯೋಚನೆ ಮಾಡಿದರೆ ನಡೆಸಲಿಕ್ಕಾಗ್ತದೆ. ಇನ್ನೊಂದು, ಅಷ್ಟೇ ಈಗ ಭದ್ರತೆ ಇಲ್ಲದಿದ್ದರೆ ಒಮ್ಮೆ ಇದರಿಂದ ಬಿಟ್ಟು ಹೋದ ಕಲಾವಿದರು ಮತ್ತೆ ಯಾಕೆ ಇದಕ್ಕೆ ಬರ್ತಾರೆ? ಈಗ ಹೊರಗಡೆ ತಿರುಗಿ ಅನುಭವ ಆಗಿಯಲ್ಲೋ ಇಲ್ಲಿಗೆ ಮತ್ತೆ ಮತ್ತೆ ಬರೋದು. ಹಾಗೆ ಬರ್ತಾರೆ ಅಂತಾದರೆ ಎಲ್ಲಿಯೂ ಸಿಗದೇ ಇದ್ದ ಒಂದು ಭದ್ರತೆ ಇದು ನಮ್ಮದು ಅನ್ನೋ ಭಾವ ಕಟೀಲು ಮೇಳದಲ್ಲಿ ಇದೆ. ಹಾಗೆ ವಿಶೇಷವಾಗಿ ತುಂಬ ಮಂದಿ ಕಲಾವಿದರಿಗೆ ಅವರ ಏನು ಅನಿವಾರ್ಯ ಪರಿಸ್ಥಿತಿಗೆ ನಮ್ಮ ಮೇಳದ ಯಜಮಾನರು ಕಲ್ಲಾಡಿ ಕೊರಗ ಶೆಟ್ಟಿಯವರು ಅಂದರೆ ದೇವಪ್ರಸಾದ್ ಶೆಟ್ಟಿಯವರು ಸಾಕಷ್ಟು ಬೇರೆ ಬೇರೆ ಒಂದು ಸೇವೆಯನ್ನು ಸಹಕಾರವನ್ನು ನೀಡಿದ್ದಾರೆ. ತಾವು ನಿದರ್ಶನವನ್ನು ಕೊಡುವುದಾದರೆ ಕಳೆದೊಂದು 2 ವರ್ಷದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿಗೆ ತಲುಪಿದಂಥ ಕಲಾವಿದರಿಗೆ ಮೇಳದ ಯಜಮಾನರ ಪರವಾಗಿ ಯಾವ ರೀತಿಯ ಒಂದು ನೆರವನ್ನು ಅವರು ನೀಡಿದ್ದಾರೆ? ಅಲ್ಲ, ಕೊಟ್ಟಿದ್ದಾರೆ. ಈಗ ಆಕ್ಸಿಡೆಂಟ್ ಆದ ಕಲಾವಿದರ ಫುಲ್ಲು ಟ್ರೀಟ್ಮೆಂಟ್ ಮಾಡಿದವರು ಇದು ಎಲ್ಲ ಕೊಟ್ಟಿದ್ದಾರೆ. ಹೌದು, ಅದು ಮತ್ತು ಅಕಾಲ ಮರಣ ಹೊಂದಿದರೆ ಅವರ ಮನೆಯವರು ಕೊಟ್ಟಿದ್ದಾರೆ. ಮತ್ತು ಇತ್ತೀಚೆಗೆ ಮತ್ತೊಂದು ಪ್ರಾರಂಭ ಮಾಡಿದ್ದಾರೆ. ಸುದೀರ್ಘ ಅವಧಿಯ ಒಂದು ಸಾಧಾರಣ ಒಂದು 10-20-25 ವರ್ಷದಿಂದ ಹೆಚ್ಚು ಕಾಲ ಕಟೀಲು ಮೇಳದಲ್ಲೇ ಸರ್ವಿಸ್ ಮಾಡಿದ ಒಬ್ಬ ಕಲಾವಿದ ರಿಟೈರ್ಮೆಂಟ್ ಆದರೆ ಅವನಿಗೆ 1 ಲಕ್ಷ ಕೊಡ್ತದೆ ಎಕ್ಸ್ಟ್ರಾ. ಬಿಟ್ಟು ಹೋಗುವಾಗ ಅವನ 1 ಲಕ್ಷ ಅಂತ ಒಂದು ಮೊತ್ತ ಕೊಡ್ತದೆ. ಅದು ಪೂರ್ಣ ಇದು ದೇವಪ್ರಸಾದ್ ಮ್ಯಾನೇಜ್ಮೆಂಟಿನಿಂದಲೇ ಕೊಡೋದು, ಬೇರೆ ಕಲೆಕ್ಷನ್ ಮಾಡಿದ್ದು ಕೊಡೋದಲ್ಲ, ಅವರೇ ಕೊಡ್ತಾರೆ ಕೈಯಿಂದ. ಬಿಟ್ಟು ಹೋಗುವ ಕಲಾವಿದ ರಿಟೈರ್ಮೆಂಟು ಅಂತ ಒಂದು ಕೊಡ್ತದೆ. ಸಾಲದೇ ಇದ್ದದ್ದಕ್ಕೆ ಈಗ ಕೆಲವು ವರ್ಷಗಳಿಂದ ಒಂದು ಸಮಾನ ಮನಸ್ಕರನ್ನೆಲ್ಲ ಸೇರಿಸಿಕೊಂಡು ಒಂದು ಮೊತ್ತ ಕಲೆಕ್ಟ್ ಮಾಡಿ ಸುರೀಗ ಪ್ರಾರಂಭ ಮಾಡಿದ್ದದು ಮಳೆಗಾಲದ ಸಂಬಳ ಅಂತ. ಮಳೆಗಾಲದ ಸಂಬಳ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನು ಮೊದಲು ಮಾಡಿದ್ದೇ ಕಟೀಲು ಮೇಳ. ಮೊದಲು ಯಾವ ಮೇಳದಲ್ಲಿ ಇರಲಿಲ್ಲ, ಅದನ್ನು ಶುರು ಮಾಡಿದ್ದೇ ಕಟೀಲು ಮೇಳ. ಮತ್ತೆ ಈಗ ಎಲ್ಲಿಯೋ ಬೇರೆ ಮೇಳಗಳಲ್ಲಿ ಕೊಡ್ತಾರೆ ಈಗ. ಆದರೆ ಕಟೀಲು ಮೇಳದಲ್ಲಿ ಮಳೆಗಾಲದ ಸಂಬಳ ಅಂತ ಅಂದರೆ ಪೂರ್ತಿ ಸಂಬಳ ಅಂತ ಅರ್ಥ ಅಲ್ಲ, ಆದರೂ ಒಂದು ಸಾಧಾರಣ ಒಂದು 40-45 ಲಕ್ಷಕ್ಕಿಂತ ಹೆಚ್ಚು ಮೊತ್ತವನ್ನು ಮಳೆಗಾಲದ ಸಂಬಳ ಅಂತ ಕಟೀಲು ಮೇಳದ ಕಲಾವಿದರಿಗೆ ಎಲ್ಲರಿಗೂ, ಅಂದರೆ ನೇಪಥ್ಯದ ಕಲಾವಿದರಿಗೆ, ಸಿಬ್ಬಂದಿಗಳಿಗೆ ಎಲ್ಲರಿಗೂ ಸ್ವಲ್ಪ ತಾರತಮ್ಯ ಮಾಡಿಕೊಂಡು ಎಲ್ಲರಿಗೂ ಕೊಡುವ ವ್ಯವಸ್ಥೆ ಉಂಟು. ಇನ್ನೊಂದು ವಿಶೇಷ, ನಮ್ಮ ದೇವಪ್ರಸಾದ್ ಶೆಟ್ಟರದಾದ ಕೊಡುಗೆಯನ್ನು ನಾನು ನೆನಪು ಮಾಡಿಕೊಳ್ಳಬೇಕು. ಕೊರೋನಾ ಬಂದು ಮಾರ್ಚ್ 13-14ರಿಂದ ಮೇಳ ತಿರುಗಾಟ ಆಗಲಿಲ್ಲ. ಮೇ ತನಕದ ಸಾಧಾರಣ ಒಂದು 2-2.5 ತಿಂಗಳ ತಿರುಗಾಟವೇ ಇಲ್ಲ, ಸಂಪಾದನೆ ಇಲ್ಲ, ಹೋಯ್ತು. ಇಲ್ಲಿ ಸಾಂಪ್ರದಾಯಿಕವಾಗಿ ದೇವರಿಗೆ ಮಾತ್ರ ಪೂಜೆಯಾಗಿ ನಿತ್ಯವೇಷ ಕುಣಿತೀತು ಅಷ್ಟೇ. ಆದರೆ ಉತ್ಪತ್ತಿ ಇಲ್ಲದೆ ಇದ್ದದ್ದು ದೇವಿಪ್ರಸಾದ್ ಶೆಟ್ಟರಿಗೆ ಮಾತ್ರ. ಮೇಳದಲ್ಲಿ ತಿರುಗಾಟ ಮಾಡಿದವನಿಗೆ ಉತ್ಪತ್ತಿ ಇಲ್ಲ ಅಂತ ಆಗಲಿಲ್ಲ. ಎಷ್ಟು ಅವರ ಪೂರ್ಣ ಸಂಬಳವೋ ಅದರಲ್ಲಿ 1 ರೂಪಾಯಿಯೂ ಕಡಿಮೆ ಮಾಡದೆ 2 ವರ್ಷಗಳಲ್ಲಿಯೂ ಕೊಟ್ಟಿದ್ದಾರೆ. ಕೊರೋನಾ ಬಂದ 2 ವರ್ಷಗಳಲ್ಲಿಯೂ ಪೂರ್ಣ ಸಂಬಳ ಕೊಟ್ಟಿದ್ದಾರೆ, ಯಾರಿಗೂ ಕಡಿಮೆ ಮಾಡಲಿಲ್ಲ. ಇದು ಯಾವ ಮೇಳದಲ್ಲಿಯೂ ಕೊಡಲಿಲ್ಲ, ಕಟೀಲು ಮೇಳದಲ್ಲಿ ಮಾತ್ರ ಕೊಟ್ಟದ್ದು. ಹಿತ ಭದ್ರತೆಗಳೆಲ್ಲ ಉಂಟು ಕಟೀಲು ಮೇಳದಲ್ಲಿ. ವಿಶ್ವನ್ನ ಭಾಳಷ್ಟು ವಿಚಾರವನ್ನು ಹಂಚಿಕೊಂಡ್ರಿ. ಯಾಕೆಂದರೆ 7 ಮೇಳ ಅಂತ ಹೇಳುವಾಗ ಸಾಕಷ್ಟು ಮಂದಿ ಕಲಾವಿದರಿದ್ದಾರೆ. ಹಾಗೆ ಆಗಲಿ ತಾವು ಹೇಳಿದಾಗೆ 350ಕ್ಕಿಂತಲೂ ಹೆಚ್ಚಿನ ಹತ್ತಿರ ಇದ್ದಾರೆ. ಎಲ್ಲರನ್ನ ಒಂದು ಸಮತೋಲನದಿಂದ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಜವಾಬ್ದಾರಿ ನಮ್ಮ ಕಲ್ಲಾಡಿ ಕೊರಗ ಶೆಟ್ಟರಿಗಿದೆ. ಹಾಗೆ ದೇವಪ್ರಸಾದ್ ಶೆಟ್ಟಿ ಅಂತ ನಾವು ಅವರನ್ನು ಕರಿತೇವೆ, ಕೊರಗಣ್ಣ ಅಂತ ಕರಿತೇವೆ. ಹಾಗೆ ಈಗ ತಮ್ಮ ಈ ಕಟೀಲು ಮೇಳದ ಪಯಣದಲ್ಲಿ ಮೇಳದ ಯಜಮಾನಿಕೆ ವಿಚಾರದಲ್ಲಿ ನಮ್ಮ ಕಲ್ಲಾಡಿ ವಿಠಲ ಶೆಟ್ಟರ ಕಾಲದಿಂದ ತಾವು ಈ ಮೇಳದಲ್ಲಿ ಇದ್ದೀರಿ ಅಂತ ನಾನು ಕೇಳಲ್ಪಟ್ಟೆ. ಆ ಒಂದು ವಿಚಾರದಲ್ಲಿ ಯಜಮಾನಿಕೆ ಬಗ್ಗೆ ತಮ್ಮ ಒಂದು ಏನು ವಿಚಾರ? ಅದೇ ವಿಠಲ ಶೆಟ್ಟರ ಯಜಮಾನಿಕೆ ಕಟೀಲು ಮೇಳದಲ್ಲಿ ಸಾಧಾರಣ 40 ವರ್ಷ ಆಯಿತು. ನಾನೇ ಸಾಧಾರಣ 1982ರಿಂದ 2004ನೇ ಇಸವಿಯ ಕೊನೆ ತನಕ, 2005 ಪ್ರಾರಂಭ ಆಗುವಾಗಲೂ ವಿಠಲ ಶೆಟ್ಟರ್ ಆಗಬೇಕಿತ್ತು. ಕ್ಯಾಂಪ್ ಎಲ್ಲ ಕೊಟ್ಟದ್ದವರೇ. ಮೇಳ ಹೊರಡು 1 ತಿಂಗಳು ಮೊದಲೇ ನಾವು ಅವರನ್ನು ಕಳ್ಕೊಂಡದ್ದು. ಹಾಗೆ ಎಷ್ಟು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಕೇಳಿದರೆ 6 ತಿಂಗಳಿನ ಕಟೀಲಿನ 4 ಮೇಳದ ಎಲ್ಲ ಕ್ಯಾಂಪುಗಳನ್ನು ವ್ಯವಸ್ಥೆ ಮಾಡಿ ಅವರು ಪ್ರಾಣ ಬಿಟ್ಟಿದ್ದಾರೆ. ಈಗ ಅವರ ಮಗನಿಗೆ ಮೇಳ ಬಿಟ್ಟು ಕೊಡುವಾಗ ಇವರಿಗೇನು ಕೆಲಸ ಇಲ್ಲ. ಒಂದು ಎಷ್ಟೋ ಲಕ್ಷ ಅಡ್ವಾನ್ಸ್ ಕಲಾವಿದರ ಮೇಲೆ ಇತ್ತು ವಿಠಲ ಶೆಟ್ಟರು ಕೊಟ್ಟದ್ದು. ಇದು ಇವರಿಗೆ ನಮ್ಮ ಕೊರಗಣ್ಣನಿಗೆ ಮೇಳ ಬರುವಾಗ ಅದು ಅವರ ಕಾಲದಲ್ಲಿ ಕೊಟ್ಟಿದ್ದಾರೆ ಅವರು ಅಡ್ವಾನ್ಸು. ಆ ಅಡ್ವಾನ್ಸನ್ನು ಹಾಗೆ ಇವರೇ ಕೊಟ್ಟ ಹಾಗಾಯ್ತಲ್ಲ ಆ ಅಡ್ವಾನ್ಸ್, ಅದವರಿಗೆ ಹಾಗೆ ಸಾಗಿ ಬಂತು ಅಂತ ಅಷ್ಟು ವ್ಯವಸ್ಥೆಯಲ್ಲಿ ಅವರು ಬಿಟ್ಟು ಹೋಗಿದ್ದಾರೆ. ಇದು ಬಸ್ಸಿನ ಸೌಲಭ್ಯ ಮಾಡಬೇಕು ಮತ್ತೊಂದು ಅನ್ನುವಂತಹ ಆಲೋಚನೆಯಲ್ಲಾಗಿ ಆ ವರ್ಷ ಬಸ್ ಆಗುವುದರಲ್ಲಿ ಇತ್ತು ನಿಜವಾಗಿ. ವಿಠಲ ಶೆಟ್ಟರು ಅದಕ್ಕೆ ಮಾತುಕತೆ ಆಡಲಿಕ್ಕೆ ನನ್ನನ್ನೇ ಬರಲಿಕ್ಕೆ ಹೇಳಿದರು. ನಮ್ಮ ಒಂಜಿ ಕುಳ್ಳದ ಪಾತೆರ್ಗ ಒಂಜಿ ಬಸ್ಸದ ವ್ಯವಸ್ಥೆ ಮಲ್ಪುಗ ಈ ಸರತ್ತೆ ಅಂತ. ಆದರೆ ಹಾಗಾಗಲಿಲ್ಲ, ಅವರನ್ನು ಅದಕ್ಕೆ ಮೊದಲು ನಾವು ಕಳ್ಕೊಂಡೆವು. ಆದರೆ ಅವರದ್ದಾದ ಆಶಯ ಏನಿತ್ತೋ, ಕಲಾವಿದರಿಗೆ ಒಳ್ಳೆಯದು ಮಾಡಬೇಕು, ಕಟೀಲು ಮೇಳ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಅಪೇಕ್ಷೆ ಏನಿತ್ತೋ ಅದೆಲ್ಲವನ್ನು ಈ ದೇವಿಪ್ರಸಾದ್ ಶೆಟ್ಟರ ಮೂಲಕವಾಗಿ ಕಟೀಲು ದೇವಿ ಮಾಡಿಸ್ತಾ ಇದ್ದಾರೆ. ಈಗ 2005ರಲ್ಲಿ ಇವರಿಗೆ ಮೇಳಕ್ಕೆ ಬರುವಾಗ 4 ಮೇಳ ಇದ್ದದ್ದು ಈ ವರ್ಷ ಈಗ 7ನೇ ಮೇಳಕ್ಕೆ ಕಾಲಿಡ್ತಾನೆ. ಇಷ್ಟು ಅಲ್ಪ ಅವಧಿಯಲ್ಲಿ, ಕಡಿಮೆ ಅವಧಿಯಲ್ಲಿ. ಈಗೆಲ್ಲ ವ್ಯವಸ್ಥೆಗಳೆಲ್ಲ ಆಯಿತು, ಬಸ್ಸು ಬೇರೆ,
ಲಾರಿ ಬೇರೆ, ಮೇಳದಲ್ಲಿ ಜನರೇಟರ್ ಇತ್ಯಾದಿ ವ್ಯವಸ್ಥೆಗಳು ಬೇರೆ, ಕಲಾವಿದರಿಗೆ ಅಪಘಾತ ವಿಮೆ ಇತ್ಯಾದಿ ವ್ಯವಸ್ಥೆಗಳು, ಹೀಗೆ ಎಲ್ಲ ಸುವ್ಯವಸ್ಥಿತವಾದೊಂದು ಇದರಲ್ಲಿ ಸಾಗುತ್ತಾ ಉಂಟು. ಇದು ಸಾಕಷ್ಟು ವಿಚಾರವನ್ನು ಸುನ್ನಬಳ ವಿಶ್ವೇಶ್ವರ ಭಟ್ರು ಕಟೀಲು ಮೇಳದ ಬಗ್ಗೆ ನಮಗೆ ಹಂಚಿಕೊಂಡಿದ್ದಾರೆ. ಕಹಳೆ ನ್ಯೂಸ್ನ ಮೇಲೆ ಪ್ರೀತಿ ಇಟ್ಟು ನಮ್ಮ ಸಾಕಷ್ಟು ಸಮಯವನ್ನು ತಾವು ಕೊಟ್ಟಿದ್ದೀರಿ. ಹಾಗೆ ತಮ್ಮ ಅಮೂಲ್ಯವಾದ ಸಮಯಕ್ಕೆ ಕಹಳೆ ನ್ಯೂಸ್ನ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಅಣ್ಣ. ಕಹಳೆ ವಾಹಿನಿಯ ಒಂದು ವಿಶೇಷವಾದಂಥ ಕಟೀಲು ಮೇಳದ 7 ಮೇಳಗಳ ಪ್ರಾರಂಭೋತ್ಸವದ ವಿಚಾರಧಾರೆಯಾಗಿ ನಾವು ಸಾಕಷ್ಟು ವಿಚಾರವನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಶ್ರೀ ಕ್ಷೇತ್ರ ಕಟೀಲ್ನ ಪ್ರಧಾನ ಅರ್ಚಕರಾಗಿರುವಂಥ ವೇದಮೂರ್ತಿ ಹರಿನಾರಾಯಣ ದಾಸ ಅಸರಣ್ಣರಿದ್ದಾರೆ. ಪೂಜ್ಯ ಅಸರಣ್ಣರು ಪೂರ್ವ ತಾಳಮದ್ದಲೆ ಅರ್ಥಧಾರಿಗಳು ಹೌದು, ಹಾಗೆ ಯಕ್ಷಗಾನದಲ್ಲಿ ವೇಷವನ್ನು ಮಾಡಿದಂಥ ಒಂದು ಅನುಭವ ಉಳ್ಳವರು ಹೌದು. ಯಕ್ಷಗಾನದ ಮೇಲೆ ಭಾಳಷ್ಟು ಅನನ್ಯವಾದಂಥ ಪ್ರೀತಿಯನ್ನು ತನ್ನ ಎಳವೆಯಲ್ಲೇ ಉಳ್ಳವರು ಕೂಡ ಹೌದು. ಪೂಜ್ಯ ಹರಿನಾರಾಯಣ ಅಸರಣ್ಣರಿಗೆ ನಮ್ಮ ಕಹಳೆ ವಾಹಿನಿಯ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ ಅಸರಣ್ಣರೇ. ನಮಸ್ಕಾರ. ಹಾಗೆ ಕಹಳೆ ನ್ಯೂಸ್ ನಿರಂತರವಾಗಿ ಯಕ್ಷಗಾನದ ಬೇರೆ ಬೇರೆ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ನಮ್ಮ 7 ಮೇಳಗಳ ಪ್ರಾರಂಭೋತ್ಸವದ ಈ ಕಾಲಘಟ್ಟದಲ್ಲಿ ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ 7 ಮೇಳಗಳ ಪ್ರಾರಂಭೋತ್ಸವದ ಕಾರ್ಯಕ್ರಮ ಹಾಗೆ ಅದರ ತಯಾರಿ ಯಾವ ರೀತಿ ನಡೀತಾ ಉಂಟು? 7ನೇ ಮೇಳವನ್ನು ಆರಂಭಿಸಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ನಮ್ಮ ಯೋಚನೆ 4-5 ವರ್ಷ ನಡೀತಾ ಇದೆ. ಕಲಾವಿದರ ಲಭ್ಯತೆಯನ್ನು ಅನುಸರಿಸಿಕೊಂಡು ಈ ವರ್ಷ ಅದನ್ನು 7ನೇ ಮೇಳ ಮಾಡಬೇಕು ಅಂತ ಹೊರಟ್ರೆ ನಮ್ಮ ನಿರ್ಣಯವನ್ನೇ ನಾವು ಜಾರಿಗೆ ತರಲಿಲ್ಲ. ಮೇ 25 ಕೊನೆಯ ಪತ್ತನಾಜಿ ಆಟ ದಿವಸ ಈ ಕುರಿತಾಗಿ ದೇವರಲ್ಲಿ ಪ್ರಶ್ನೆ ಇಟ್ಟು ಕೇಳಿದಾಗ 7ನೇ ಮೇಳ ಮಾಡಲಿಕ್ಕೆ ದೇವರ ಒಪ್ಪಿಗೆ ಬಂದಿದೆ. ಆಮೇಲೆ ಅದಕ್ಕಾಗಿ ನಾವು ಪ್ರವೃತ್ತಿ ಮಾಡಿದ್ದೇವೆ. ಮೊದಲಾಗಿ ನಮ್ಮ ಮೇಳದ ಸಂಚಾಲಕರಾದಂಥ ದೇವಿಪ್ರಸಾದ್ ಶೆಟ್ಟರು ಎಲ್ಲ 7 ಮೇಳ ಆದರೆ ಒಂದು ಮೇಳ ಚೆನ್ನಾಗಿದೆ, 7ನೇ ಮೇಳದ ವೇಷ ಚೆನ್ನಾಗಿದೆ, ಉಳಿದದ್ದು ಚೆನ್ನಾಗಿಲ್ಲ ಅಂತ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ 7 ಮೇಳಕ್ಕೂ ದೇವಿ ಮಹಾತ್ಮೆಯ ಅಷ್ಟೂ ವೇಷಭೂಷಣಗಳನ್ನು ಹೊಸದಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಮಣಿ ಸಾಮಗ್ರಿಗಳನ್ನು ಹೊಸದಾಗಿ ಮಾಡಿದ್ದಾರೆ. ಆ ಮೂಲಕವಾಗಿ 7 ಮೇಳವು ಒಂದೇ ಲೆಕ್ಕ ತಕ್ಕಡಿಯಲ್ಲಿ ತೂಗಿದ್ರೆ ಅಂತ ಎನ್ನುವಂತಹ ರೀತಿಯಲ್ಲಿ ಮಾಡುವಂತಹ ಕೆಲಸ ಪ್ರಶಂಸಾಪೂರ್ವಕವಾಗಿ ದೇವಿಪ್ರಸಾದ್ ಶೆಟ್ಟರು ಮಾಡಿ ಮುಗಿಸಿದ್ದಾರೆ. ಆಮೇಲೆ ದೇವಸ್ಥಾನದ ಭಕ್ತರನ್ನು ಮತ್ತು ಯಕ್ಷಗಾನದ ಆಡಿಸುವಂಥ ಭಕ್ತರನ್ನು ಒಟ್ಟಾಗಿರಿಸಿಕೊಂಡು ನಾವೆಲ್ಲ ಸಂಗ್ರಹಿಸಿ ಈಗ ಮೇಳಕ್ಕೆ ಬೇಕಾದಂತಹ ಚಿನ್ನ ಬೆಳ್ಳಿಯ ಆಭರಣಗಳು ವಸ್ತುಗಳು ಎಲ್ಲ ಮೇಳಕ್ಕೆ ಸಿದ್ಧವಾಗಿ ಈಗ ಬಂದಿದೆ. ಇದಿಷ್ಟು ಮೇಳಕ್ಕೆ ಪೂರ್ವ ತಯಾರಿಯಾಗಿ ಅದರೊಟ್ಟಿಗೆ ಒಂದು ಬಸ್ಸು, ಲಾರಿ, ಆಮೇಲೆ ಜನರೇಟರ್ ಎಲ್ಲವೂ ಸೇರಿಕೊಂಡು ಬಂದಿದೆ. ಈಗ ಎಲ್ಲವೂ ಸಿದ್ಧರಾಗಿದ್ದೇವೆ. ಈ 7ನೇ ಮೇಳದ ತಯಾರಿ ಅಂತ ಹೇಳಿದರೆ ಹೇಗೆ ಬರೀ ಒಂದು 7ನೇ ಮೇಳ ಹೊರಡುವುದು ಸರಿಯಲ್ಲ, ಅದು ಪೂರ್ವ ತಯಾರಿ ಎನ್ನುವಂಥದ್ದನ್ನು ಸಾರ್ಥಕಗೊಳಿಸಬೇಕೆನ್ನುವ ದೃಷ್ಟಿಯಿಂದಾಗಿ ಈ ವರ್ಷ ಸ್ವತಃ ಸಂಚಾಲಕರೇ ಮನಸ್ಸು ಮಾಡಿ ಎಲ್ಲ ಕಲಾವಿದರಿಗೆ ಪುನರ್ಮನನ ಶಿಬಿರ ಅಂತ 3 ದಿವಸದ ಶಿಬಿರ ಮಾಡಿಕೊಂಡು ಅವರನ್ನು ಅಪ್ಡೇಟ್ ಮಾಡುವಂತಹ ವ್ಯವಸ್ಥೆಗಾಗಿ ಸಂಚಾಲಕರು ಕೆಲಸ ಮಾಡಿದ್ದಾರೆ. ದೇವಸ್ಥಾನದ ವತಿಯಿಂದ ನಾವು ಆಲೋಚನೆ ಮಾಡಿ ಸಂಚಾಲಕರನ್ನು ಸೇರಿಸಿಕೊಂಡು ಆ ಬಗ್ಗೆ ಚರ್ಚಿಸಿ ನಿನ್ನೆ ದಿನ ಕಾಯಂ ಸೇವಾದಾರರ ಸಮಾವೇಶ ಅಂತ ಮಾಡಿ ಒಂದು ನಮಗೂ ಮತ್ತು ದೇವಸ್ಥಾನಕ್ಕೆ ಮತ್ತು ಮೇಳಕ್ಕೆ ಅದರೊಟ್ಟಿಗೆ ಸೇವಾದಾರರಿಗಿರತಕ್ಕಂತಹ ಆ ಒಂದು ಸಂವಹನವನ್ನು ವರ್ಧಿಸಲಿಕ್ಕಾಗಿ ನಾವು ಪ್ರಯತ್ನ ಮಾಡಿದ್ದೇವೆ. ಇವತ್ತಿನ ದಿವಸ ಶ್ರೀ ಕ್ಷೇತ್ರ ಕಟೀಲಿನ ಮೂಲಸ್ಥಾನದಲ್ಲಿ ನಾವು ಯಕ್ಷಗಾನದ ಮೇಳದ ದಾಖಲೀಕರಣದ ಕುರಿತಾಗಿ ಚರ್ಚಾಗೋಷ್ಠಿಯನ್ನು ಮಾಡಿ ಮುಂದೆ ಯಕ್ಷಗಾನವನ್ನು ಕಟೀಲಿನಲ್ಲಿ ಎಲ್ಲ ವಿಚಾರದಲ್ಲಿಯೂ ಸಹ ಅದು ಅಕಾಡೆಮಿಕ್ ಆಗಿರಲಿ ಅಥವಾ ಅದು ಇತರ ವಿಚಾರಗಳಿರಲಿ ಅದೊಂದು ಒಳ್ಳೆಯ ವಿಚಾರ ಅಂತ ಎನ್ನುವಂಥ ರೀತಿಯಲ್ಲಿ ಅದನ್ನು ತಗೊಂಡು ಇಡೀ ಕಟೀಲಿನಲ್ಲಿ ಯಕ್ಷಗಾನ ಗ್ರಾಮ ಮಾಡಬೇಕೆನ್ನುವಂತಹ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡ್ತಾಯಿದ್ವಿ. ಅದಕ್ಕೆ ಇವತ್ತಿನ ಆರಂಭದ ಕ್ಷಣ. ನಾಳೆ ದಿನ ಯೂಟ್ಯೂಬು, ಫೇಸ್ಬುಕ್ಕು, ಆಮೇಲೆ ಕೆಲವು ಚಾನಲ್ಗಳು, ಇನ್ಸ್ಟಾಗ್ರಾಮಿಗೆ ಬೇರೆ ಬೇರೆ ಉಂಟು, ಈಗ ವಾಟ್ಸಪ್, ಇದರೆಲ್ಲ ಕಟೀಲಿನ ಮೇಳ ಕುರಿತಾಗಿ ಪ್ರವೃತ್ತಿ ಮಾಡತಕ್ಕಂತಹ ವ್ಯಕ್ತಿಗಳನ್ನು ಕರೆದು ಅವರೊಟ್ಟಿಗೆ ನಾವು ಸಂವಹನ ಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದೇವೆ. ಅದರೊಂದಿಗೆ ನಾಳಿನ ದಿವಸ ನಮ್ಮ ಕಟೀಲದ ಯಕ್ಷಪ್ರಭಾ ಅಂತ ಪತ್ರಿಕೆ ಇದೆ. ಆ ಪತ್ರಿಕೆಯ ಎಲ್ಲ ಬರಹಗಾರರು ಅವರೊಟ್ಟಿಗೆ ಓದುಗರನ್ನು ಧರಿಸಿ ಅದು ಹೇಗೆ ಅಭಿವೃದ್ಧಿ ಮಾಡೋದು, ಯಕ್ಷಗಾನಕ್ಕೋಸ್ಕರ ಇರುವಂಥ ಪತ್ರಿಕೆ ಅದನ್ನು ಚೆನ್ನಾಗಿ ಮಾಡೋ ದೃಷ್ಟಿಯಿಂದಾಗಿ ನಾವೊಂದು ಕಾರ್ಯಾಗಾರ ಮಾಡ್ತಾಯಿದ್ದೇವೆ. 13ನೇ ತಾರೀಕಿಗೆ ಎಲ್ಲ ಕಲಾವಿದರನ್ನು ಸೇರಿಸಿ ಕ್ಷೇತ್ರಕ್ಕೂ ಮೊನ್ನೆ ಆದಂಥ ಇದರಲ್ಲಿ ಅದು ಮೇಳದ ಪ್ರದರ್ಶನ ದೃಷ್ಟಿ, ಇದು ಕ್ಷೇತ್ರ ಮತ್ತು ಭಕ್ತರು ಅದರೊಂದಿಗೆ ಕಲಾವಿದರು ಈ ಮೂರಿನ ಲಿಂಕ್ ತರಲಿಕ್ಕೋಸ್ಕರ ನಾಡಿನ ದಿವಸ ಕಲಾವಿದರ ಸಮಾವೇಶ ಮಾಡ್ತಾಯಿದ್ದೇವೆ 13ನೇ ತಾರೀಕು. 14ನೆಯ ತಾರೀಕು ಹಳೆಯ ಮತ್ತು ಹೊಸ ಎಲ್ಲ ಛಾಯಾಚಿತ್ರಗಳನ್ನು ಪ್ರದರ್ಶನ ಮಾಡತಕ್ಕಂತಹ ಕೆಲಸಕ್ಕಾಗಿ ನಾವು ಮುಂದುವರೆದಿದ್ದೇವೆ.
ಹಾಗೆ ಅರೆಣ್ಣ ಒಂದು 14ನೇ ತಾರೀಕುವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು. ಇದಿಷ್ಟು ಕಾರ್ಯಕ್ರಮದ ವಿಚಾರ ನಮ್ಮ ಹೆಚ್ಚಿನವರಿಗೆ ತಿಳಿದಿರಲಿಕ್ಕಿಲ್ಲ. ಯಾಕಂದರೆ ಇವತ್ತಿನ ಕೂಡ ಕಟೀಲು ಮೇಳದ ಇತಿಹಾಸವನ್ನು ನಾವೊಂದು ನೆನಪಿಸುವಂಥ ಒಂದು ಸಾಕಷ್ಟು ಒಂದು ಕಮ್ಮಟಗಳು ವಿಚಾರಗೋಷ್ಠಿಗಳು ನಡೀತಾ ಇದೆ. ಹಾಗೆ ಎಲ್ಲ ಕಡೆ ನಾವು ಬ್ಯಾನರನ್ನು ಸಾಕಷ್ಟು ಪ್ರಚಾರವನ್ನು ನೋಡ್ತಾ ಇದ್ದೇವೆ. ಭಕ್ತಾದಿಗಳು ಮೇಳದ 7ನೇ ಮೇಳದ ಪ್ರಾರಂಭೋತ್ಸವಕ್ಕೆ ಭಾಳಷ್ಟು ತಾಯಿಯ ಮೇಲೆ ಭಕ್ತಿ ಇಟ್ಟು ಬೇರೆ ಬೇರೆ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಅದು ವಾಹಿನಿಯಲ್ಲಿರ್ಬೋದು ಅಥವಾ ಅಲ್ಲಲ್ಲಿ ಅಳವಡಿಸಿದಂಥ ಫ್ಲೆಕ್ಸ್ ಬ್ಯಾನರ್ಗಳನ್ನು ನಾವು ನೋಡಿರ್ಬೋದು, ಕಣ್ತುಂಬಿಸಿಕೊಂಡಿರ್ಬೋದು. ಪೂಜ್ಯ ಹರಿನಾರಾಯಣ ಆಶ್ರಮನವರೇ, 15 ಮತ್ತು 16ನೇ ತಾರೀಕು ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ಕಾರ್ಯಕ್ರಮ ಉಂಟು ಅಂತ ಮೇಳ ಪ್ರಾರಂಭ ಆಗ್ತದೆ ಅಂತ ಎಲ್ಲರಿಗೂ ತಿಳಿದಿದೆ. ಆದರೆ ಏನೆಲ್ಲ ಕಾರ್ಯಕ್ರಮ ಉಂಟು 2 ದಿವಸ ಎನ್ನುವಂಥ ಒಂದು ಮಾಹಿತಿಯನ್ನು ತಾವು ತಿಳಿಸಬೇಕು. ಈಗಾಗಲೇ ಹೇಳಿದಾಗ 14ನೇ ತಾರೀಕಿಗೆ ಬೆಳಿಗ್ಗೆ 108 ಕಾಯಿ ಗಣಹೋಮ ಚಂಡಿಕಾ ಯಾಗ ಮಾಡಿ ಅಗ್ನುತ್ತಾರಣ ಮಾಡಿ ಎಲ್ಲ ಶುದ್ಧೀಕರಣ ಪ್ರಕ್ರಿಯೆಯೊಂದಿಗೆ ಸಾನ್ನಿಧ್ಯ ವೃದ್ಧಿ ಪ್ರಕ್ರಿಯೆ ಮೇಳದ ದೇವರಿಗೆ ಮಾಡತಕ್ಕಂತಹ ಪ್ರಕ್ರಿಯೆಯನ್ನು ಇಟ್ಟುಕೊಂಡಿದ್ದೇವೆ. 15ನೇ ತಾರೀಕಿಗೆ ಬಜಿಪೆಯಿಂದ ಕಟೀಲಿನವರೆಗೆ ಮೆರವಣಿಗೆ. ನಾವು ಹೊಸದಾದಂತಹ ಯಕ್ಷಗಾನದ ಕಿರೀಟ ಇರ್ಬೋದು, ಚಕ್ರ ಇರ್ಬೋದು, ಅದರೊಟ್ಟಿಗೆ ರಾಜಾವೇಶ ಕಿರೀಟ, ಇದೆಲ್ಲ ಕಿರೀಟಗಳನ್ನು ಬೆಳ್ಳಿ ಚಿನ್ನದಲ್ಲಿ ಮಾಡಿದ್ದೇವೆ ನಾವು. ಹೀಗೆ ಎಲ್ಲ ಮೇಳಗಳಿಗೂ ಇದೆ. ಹಾಗಾಗಿ ಜನರ ಅಭಿಪ್ರಾಯದ ಮೇಲೆ, ಒತ್ತಾಯದ ಮೇರೆಗೂ ಸಹ ಬಜಿಪೆಯಿಂದ ಕಟೀಲಿನವರೆಗೆ ಈ ಎಲ್ಲ ಪರಿಕರಗಳನ್ನು ಮೇಳದ ದೇವರ ಪೂಜೆಯವರನ್ನು ಕುಳ್ಳಿರಿಸಿ ಕಟೀಲಿವರೆಗೆ ಮೆರವಣಿಗೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಇದು ಬಜಿಪೆಯಿಂದಲೇ ಉದ್ಘಾಟನೆ ಆಗ್ತದೆ. ಉದ್ಘಾಟನೆ ಆಗಲಿಕ್ಕೆ ವಿಶೇಷವಾಗಿ ಈಗ ಬಂದಂತಹ ವಾರ್ತೆಯ ಪ್ರಕಾರ ಪ್ರಹ್ಲಾದ್ ಜೋಶಿ ಸೆಂಟ್ರಲ್ ಮಿನಿಸ್ಟರ್ ಅದನ್ನು ಬಂದು ಉದ್ಘಾಟನೆ ಮಾಡ್ತಾರೆ. ಅದರೊಟ್ಟಿಗೆ ಯಕ್ಷಗಾನದ ಪೋಷಕರಾದ ಅಕ್ಷಯ ಪಾತ್ರೆಯಾದಂತಹ ಶ್ಯಾಮ್ ಭಟ್ರು ಇದರೊಟ್ಟಿಗೆ ಸೇರಿಕೊಂಡಿದ್ದಾರೆ. ಅದರೊಟ್ಟಿಗೆ ಯಕ್ಷಗಾನದ ಇಲ್ಲಿಯ ಅವರು ಪ್ರತಿ ವರ್ಷ ಆಟ ಆಡಿಸುವವರು ಹೌದು, ಶಾಸಕರಾದಂಥ ಉಮಾನಾಥ ಕೊಟ್ಟಿಯನ್ರು ಅವರಿರ್ತಾರೆ, ವಿಜಯ್ ಚೌಟ ಇರ್ತಾರೆ, ಅದರೊಟ್ಟಿಗೆ ನಳಿನ್ ಕುಮಾರ್ ಕಟೀಲ್ ಇರ್ತಾರೆ, ಅಭಯ್ ಚಂದ್ರ ಜೈನ್, ಮಿಥುನ್ ರೈ, ಹೀಗೆ ಎಲ್ಲ ದೊಡ್ಡ ದೊಡ್ಡ ಮಹನೀಯರನ್ನು ವಜ್ರದೇವಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರು ಎಲ್ಲ ಇದ್ದುಕೊಂಡು ಉದ್ಘಾಟನೆ ಮಾಡಿ ಅಲ್ಲಿಂದ ಹೊರಡೋದು ಅಂತ. ಅಲ್ಲಿಂದ ಹೊರಟು ಎಕ್ಕಾರು ಕೊಡಮಣಿತ್ತಾಯ ಸ್ಥಾನವರೆಗೆ ವಾಹನದಲ್ಲೇ ಬರ್ತದೆ. ಎಕ್ಕಾರು ಕೊಡಮಣಿತ್ತಾಯ ಸ್ಥಾನದಿಂದ ಕಟೀಲಿನವರೆಗೆ ನಡ್ಕೊಂಡು ಬರತಕ್ಕಂಥ ಪಾದಯಾತ್ರೆಯ ಮೂಲಕವಾಗಿ ಮೆರವಣಿಗೆ ಬರತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಈಗ ಹಲವಾರು ತಂಡಗಳು ಇದರಲ್ಲಿ ಉಡುಪಿ ಪರ್ಯಾಯಕ್ಕೆ ಸೇರಿದೆ. ಹಾಗಾಗಿ ಡೋಲ್ ಇದೆ, ಒಂದು 3-4 ಸೆಟ್ ಬ್ಯಾಂಡ್ ಇದೆ, ಅದರೊಟ್ಟಿಗೆ ಸೆಕ್ಸಫೋನ್ ಇದೆ, ವಾದ್ಯ ಇದೆ, ಒಂದು 30 ಚೆಂಡೆ ಇದೆ, ಸಣ್ಣ ನಾಗಸ್ವರ ಇದೆ, ದೊಡ್ಡ ನಾಗಸ್ವರ ಇದೆ, ಕೀಲ್ಕುದುರೆ ಇದೆ, ಆಮೇಲೆ ಈ ಥರ ಯಕ್ಷಗಾನದ ವೇಷಗಳಿದೆ, ಬೇತಾಳ ಇದೆ, ನೆನಪಾಗೋದಿಲ್ಲ, ಇನ್ನೊಂದು 8-10 ವ್ಯವಸ್ಥೆಗಳಿದೆ. ಅದರೊಟ್ಟಿಗೆ ಭಜನೆ, ಒಂದು 4,000 ಜನ ಭಜನೆ ಮಾಡುವವರು ಬರ್ತಾರೆ. ಆಮೇಲೆ ಕಲಶ ಹಿಡ್ಕೊಂಡು ಬರುವಂತಹ ಮಹಿಳೆಯರಿದ್ದಾರೆ, ಕುಣಿತ ಭಜನೆ ಇದೆ ಎಲ್ಲ. ಮತ್ತು ಕೊಡಮಣಿತ್ತಾಯ ದೇವಸ್ಥಾನದ ಬೆಳ್ಳಿಯ ಕೊಂಬು ಸಹ ಬರ್ತದೆ. ಈಗ ಎಲ್ಲ ವೈಭವದಿಂದ ಅಲ್ಲಿಂದ ಕಟೀಲಿನವರೆಗೆ ಪ್ರಾಯಶಃ ನನಗೆ ಕಾಣ್ತದೆ ಎಕ್ಕಾರಿಗಿಂತಲೂ ಮೊದಲೇ ನಾವು ನಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು ಇಷ್ಟುಗಳನ್ನು ಸೆಟ್ ಮಾಡಿದರೆ ಕಟೀಲಿಗೆ ಮುಟ್ಟಿರ್ತದೆ ಅದು. ಅಷ್ಟು ದೊಡ್ಡ ಸುಮಾರು ಒಂದು 20,000 ಜನ ಸೇರುವಂತಹ ನಿರೀಕ್ಷೆಯಲ್ಲಿ ಆ ಮೆರವಣಿಗೆ ಬಂದು ಕಟೀಲಿಗೆ ಸೇರ್ತದೆ. ಆ ಸೇವೆಗಳನ್ನು ಕೊಟ್ಟಂತಹ ಎಲ್ಲರಿಗೂ ದೇವರ ಎದುರು ಪ್ರಸಾದ ಕೊಡೋದು, ಎಲ್ಲರಿಗೂ ಆ ದಿವಸ ಏಕಾದಶಿ, ಊಟ ಇಲ್ಲ, ಫಲಾಹಾರದ ವ್ಯವಸ್ಥೆ ಮಾಡ್ತೇವೆ. ಬಂದು ಹೋಗುವವರೆಗೆ ಬಜಿಪೆಯಿಂದ ಕಟೀಲಿಗೊಂದು 35 ಬಸ್ ಮಾಡಿದ್ದೇವೆ. ಕಟೀಲಿಂದ ಬಜ್ಪೇಗೆ ಅವರನ್ನು ಬಿಡ್ತೇವೆ ನಾವು. ಬೇರೆ ಕಡೆಯಲ್ಲಿ ಬಿಡ್ತಕ್ಕಂತಹ ವ್ಯವಸ್ಥೆ ಕಿನ್ನಿಗೊಳಿ ಬಿಡ್ತೇವೆ. ಹಾಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಂದಂತಹ ಎಲ್ಲ ಭಕ್ತರು ಆ ದಿವಸ ಬರಬೇಕು, ಜನ ಸೇರಬೇಕು. ಅವರಿಗೂ ಸಂತೋಷ, ನಮಗೂ ಸಂತೋಷ, ಕಷ್ಟ ಆದರೂ ಖುಷಿ ಅಂತಹ ಒಂದು ವ್ಯವಸ್ಥೆಯಲ್ಲಿ ಆ ದಿವಸ ನಡೀತದೆ. ಮರು ದಿವಸ ಬೆಳಿಗ್ಗೆ ದೇವರ ಎದುರಲ್ಲಿ ಆ ಎಲ್ಲ ಕಿರೀಟಗಳಿಗೆ ನಾವು ಸಾನ್ನಿಧ್ಯವನ್ನು ಅದರಲ್ಲಿ ನಾವು ಆವಾಹನೆ ಮಾಡಲಿಕ್ಕುಂಟು. ಸಾಯಂಕಾಲ 3 ಗಂಟೆಗೆ ತಾಳಮದ್ದಲೆ ಇಡುವುದು ಅಂತ ಕಾರ್ಯಕ್ರಮ ಆರಂಭ ಆಗ್ತದೆ. ಅದಾದಮೇಲೆ ದೇವರ ಎದುರಲ್ಲಿ ಬಂದು ವಿಶೇಷವಾದ ಪ್ರಸಾದಗಳು, ಆ ಪ್ರಸಾದದಲ್ಲಿ ಕ್ರಮ ಇದೆ. ಮೊದಲು ಮೇಳದ ಸಂಚಾಲಕರಿಗೆ, ಆಮೇಲೆ ಭಾಗವತರಿಗೆ, ಆಮೇಲೆ ಮದ್ಲೆಗಾರರಿಗೆ, ಆಮೇಲೆ ಹಾಸ್ಯಗಾರರಿಗೆ ಎಲ್ಲ ಕ್ರಮ ಇದೆ. ಆ ಕ್ರಮದಲ್ಲಿ ಪ್ರಸಾದ ಮತ್ತು ಮಹನೀಯರಿಗೆಲ್ಲ ಪ್ರಸಾದ ಕೊಟ್ಟಾದಮೇಲೆ ದೇವರ ಎದುರಲ್ಲಿ ಪ್ರಾರ್ಥನೆ ಮಾಡಿ ನಾವು ಗೆಜ್ಜೆಯನ್ನು ತಂದು ಕೊಟ್ಟು ಗೆಜ್ಜೆಯನ್ನು ಕಟ್ಟುವಂಥದ್ದು ಎಲ್ಲ ಹಿಮ್ಮೇಳ ಕಾರ್ಯಕ್ರಮಗಳನ್ನು ಪ್ರಸಾದ ಹಾಕಿ ಅವರಿಗೆ ಕೈಯಲ್ಲಿ ಏರಿಸಿ ಕೊಡುವಂಥದ್ದು ಕಾರ್ಯಕ್ರಮ ಇದೆ. ಅದಾದಮೇಲೆ ಗೆಜ್ಜೆ ಕಟ್ಟಿ ಕುಣಿತಾರೆ. ಅದಾದಮೇಲೆ ಎಲ್ಲ ಮೂರ್ತಿಗಳಿಗೆ ದೇವರಿಗೆ ಆರತಿ ಮಾಡಿ ಅದೇ ಆರತಿಯನ್ನು ಕಿರೀಟಗಳಿಗೆ ಮಾಡಿ ಎಲ್ಲ ಕಾಣಿಕೆ ಒಟ್ಟಿಗೆ ಆಶ್ರಮರು ಮೊದಲು ಕಾಣಿಕೆ ಹಾಕೋದು, ಮತ್ತು ಉಳಿದವರೆಲ್ಲ ಹಾಕ್ತಾರೆ. ಸ್ವಲ್ಪ ಅಲ್ಲಿದ್ದವ್ರು ಮತ್ತೆ ಎಲ್ಲ ಅಲ್ಲಿ ಹಾಕ್ಲಿಕ್ಕೆ ಬಿಡೋದಿಲ್ಲ, ರಶ್ ಆಗ್ತದೆ ಅಂತ, ಮತ್ತು ಅಲ್ಲೇ ಚೌಕಿಯಲ್ಲೇ ಹಾಕಬೇಕು. ಕೈ ಎತ್ತಿ ಎಲ್ಲ ದೇವರನ್ನು ಆಯಾ ಪೂಜೆಯ ಅರ್ಚಕರಿಗೆ ಕೊಡ್ತೇವೆ. ಅದು ಆಶ್ರಮರ ಪ್ರತಿನಿಧಿ ಅಂತ ಲೆಕ್ಕ. ಅದನ್ನು ಹಿಡ್ಕೊಂಡು ವೈಭವದಿಂದ ಗಣಪತಿ ದೇವರ ಹತ್ರ ಬಂದು ಗಣಪತಿ ದೇವರ ಪುನಃ ಕುಣಿಲಿಕ್ಕೆ ಉಂಟು. ಕುಣಿದಾದಮೇಲೆ 44ನೇ ಇಸವಿಯಲ್ಲಿ ನೆರೆಯಲ್ಲಿ ಉಳಿದಂತಹ ಗಣಪತಿಯ ಮೂರ್ತಿ ಇದೆ ಯಕ್ಷಗಾನದ್ದು, ಅದು ಗರ್ಭಗುಡಿಯ ಮೇಲೆ ಇದೆ. ಅದಕ್ಕೂ ಮೇಳದ ದೇವರ ಕಿರೀಟಕ್ಕೂ ಪೂಜೆ ಆಗಬೇಕು. ಅದಾದಮೇಲೆ ಹೊರಗೆ ಹೋಗ್ತಾರೆ. ಹೊರಗೆ ಹೋದ್ಮೇಲೆ ಎಲ್ಲ ಕಿರೀಟಗಳನ್ನು ಅಲ್ಲಿ ಅದರ ಮಂಟಪಗಳಲ್ಲಿ ಸ್ಥಾಪನೆ ಮಾಡಿದ ಮೇಲೆ ಈ ವರ್ಷ
ಸಭಾ ಕಾರ್ಯಕ್ರಮ ಮಾಡಲಿಕ್ಕೆ ಉದ್ಘಾಟನಾ ಸಭಾ ಕಾರ್ಯಕ್ರಮ ಇದೆ. ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿ ಬರ್ತಾರೆ, ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಾದಂಥ ಶಿವರಾಜ ತಂಗಡಿಗೆ ಬರ್ತಾರೆ, ಅದರೊಟ್ಟಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಬರ್ತಾರೆ. ಎಲ್ಲ ಮಹನೀಯರೊಟ್ಟಿಗೆ ಪೂಜ್ಯ ಫಲಿಮಾರು ಶ್ರೀಗಳು ಇದೇ ದೇವಸ್ಥಾನದ ತಂತ್ರಿಗಳ ಮನೆಯವರವರು, ಅವರು ಅದನ್ನು ಆಶೀರ್ವಚನ ಮೂಲಕವಾಗಿ ಉದ್ಘಾಟನೆ ಮಾಡ್ತಾರೆ. ಅದರೊಂದಿಗೆ ಎಲ್ಲ ಸ್ಥಳೀಯ ಶಾಸಕರು, ಮಾಜಿ ಮಂತ್ರಿಗಳು ಮತ್ತು ದಕ್ಷಿಣ ಕನ್ನಡದ ಎಲ್ಲ MLCಗಳು ಎಲ್ಲ ಆಟ ಆಡಿಸುವಂತಹ ಶಾಸಕರನ್ನು ನಾವು ಆ ದಿವಸ ಕೇಳಿದ್ದೇವೆ. ಕಟೀಲಿನ ಯಕ್ಷಗಾನದ ಕೇಸ್ ಎಲ್ಲರಿಗೂ ಗೊತ್ತಿದ್ದದ್ದು. ಅದರಲ್ಲಿ ನಮ್ಮ ದೇವಸ್ಥಾನಕ್ಕೆ ಯಾವುದೇ ರೂಪಾಯಿ ತಗೊಳ್ಳದೆ ಕೋರ್ಟ್ನಲ್ಲಿ ಪ್ರತಿನಿಧಿಸಿದಂತಹ PS ರಾಜಗೋಪಾಲ್ ವಕೀಲರು ಬರ್ತಾರೆ. ಇವರೆಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಆದಮೇಲೆ 8:30 ಗಂಟೆಗೆ ದೇವರಿಗೆ ಸರಿಯಾಗಿ ದೇವರ ಪೂಜೆ ಆಗ್ತದೆ. ಪೂಜೆ ಆಗಿ ಪೂರ್ವರಂಗ ಹಿಂದೆ ಇದ್ದಾಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಸ್ತುತಿಗೊಂಡು ಪಾಂಡವಾಶ್ವಮೇಧ ಯಕ್ಷಗಾನ ಬೆಳಗಿನವರೆಗೆ ನಡೀತದೆ. ಅದರ ಮರುದಿವಸ 17ನೇ ತಾರೀಕಿಗೆ ತಿರುಗಾಟ ಆರಂಭ ಆಗ್ತದೆ. ಇದಿಷ್ಟು 15 ಮತ್ತು 16ನೇ ತಾರೀಕಿನಂದು ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ನಡೆಯುವಂಥ ಕಾರ್ಯಕ್ರಮದ ಸಂಕ್ಷಿಪ್ತ ಮತ್ತು ಸಮಗ್ರವಾದಂಥ ಪಕ್ಷಿ ನೋಟವನ್ನು ಪೂಜ್ಯ ಹರಿನಾರಾಯಣ ದಾಸ ಅಸರಣ್ಣರು ನಮಗೆ ನೀಡಿದರು. ಹಾಗೆ ಪೂಜ್ಯ ಅಸರಣ್ಣರೇ, ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾಳ್ದಿನ ದಿವಸ ತಾವು ಹೇಳುವಾಗ ನಾನು ಊರಿನವನೇ ಆದ ಕಾರಣ ನನಗೂ ಇದು ಹೂವಿಗೆ ಸಿಗದ ಒಂದು ವಿಚಾರ ಆಗ್ತಾ ಉಂಟು. ಜನರ ಒಂದು ಸಂದಣಿ ತುಂಬ ದೊಡ್ಡ ಮಟ್ಟದಲ್ಲಿದೆ. ಅಷ್ಟೇ ಅಲ್ಲದೆ ದೇವಳದ ಎದುರಿನಲ್ಲಿ 7 ರಂಗಸ್ಥಳ, ಆ ಜಾಗ ಅದ ರಂಗಸ್ಥಳಕ್ಕೆ ಮೀಸಲಿಡಬೇಕಾಗ್ತದೆ. ನಮ್ಮ ಈಗ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಅಥವಾ ಬೇರೆ ಬದಲಿ ವ್ಯವಸ್ಥೆಗೆ ಹಾಗೆ ಯಾವ ಒಂದು ಕ್ರಮವನ್ನು ನಾವು ದೇವಳದ ವತಿಯಿಂದ ಕೈಗೊಂಡಿದ್ದೇವೆ? ಈಗಾಗಲೇ ನಾವು ಏನು ಪಾರ್ಕಿಂಗ್ ಏರಿಯಾ ಮಾಡಿದೆ, ಅದು 7ನೇ ಮೇಳ ಆಗಲಿಕ್ಕೆ ದೇವರ ಸಂಕಲ್ಪದಲ್ಲಿ 2020ಕ್ಕೆ ಆಗಿದ್ದೇನೋ ಗೊತ್ತಿಲ್ಲ, ಇಲ್ಲದ್ರೆ ಆಗ್ತಿರಲಿಲ್ಲ. 6 ಮೇಳಕ್ಕೆ ಭಾಳ ಮಾಡಿ ನಾವು ಕಟ್ಟಬಿಟ್ಟಿದ್ದೇವೆ. ಹಾಗಿರುವಾಗ ಈಗ 7ನೇ ಮೇಳಕ್ಕೆ ಆ ಜಾಗಗಳುಂಟು. ಮೊದಲು ಈ ಜಾಗ ಇಲ್ಲದಿರುವಾಗ ಕಡೆಗೆ ನೋಟಿಫಿಕೇಷನ್ ಮಾಡಿ ಈ ಜಾಗವನ್ನು 1 ದಿವಸದ ಮಟ್ಟಿಗೆ ಬಿಡಿಸಿಕೊಂಡು ನಾವು ದೇವಸ್ಥಾನದ ಉಪಯೋಗಕ್ಕೆ ಮಾಡ್ತಿದ್ದೆವು. ಆಮೇಲಿಲ್ಲ, ಈ ವರ್ಷ ಪುನಃ ನೋಟಿಫಿಕೇಷನ್ ಮಾಡಿ ಎಲ್ಲ ಪೇಪರಲ್ಲಿ ಬರ್ತದೆ, ಡೈವರ್ಷನ್ ಎಲ್ಲ ಮಾಡಿಕೊಂಡು ಬರುವಂಥ ವಾಹನಗಳಿಗೆ ದಾರಿಗಳನ್ನೆಲ್ಲ ಬದಲಿಸಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ನೋಟಿಫಿಕೇಷನ್ ಮೂಲಕ ನಾವು ಮಾಡಿಸಿಕೊಂಡಿದ್ದೇವೆ. ಹಾಗೆ ನಾಡಿದ್ದು ಇಲ್ಲಿಗೆ ವಾಹನ ಪ್ರವೇಶ ಇರುವುದಿಲ್ಲ. ಆ ರೀತಿಯಾಗಿ ಇದನ್ನು ನಾವು ಮೇಂಟೈನ್ ಮಾಡಿ ಎಲ್ಲ ಭಕ್ತರಿಗಾಗಿಯೇ ಮೀಸಲಿಡ್ತಾ ಇದ್ದೇವೆ. ಅದರೊಂದಿಗೆ ನಮಗೆ ಒಂದಷ್ಟು ಭಕ್ತರ ಸಹಕಾರಕ್ಕಲ್ಲಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ, ಆಮೇಲೆ ಆರೋಗ್ಯ ಇಲಾಖೆ, ಎಲ್ಲ ಇಲಾಖೆಗಳ ಮತ್ತು ಈ ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ ಮೀಟಿಂಗ್ಗಳನ್ನು ಮಾಡಿದ್ದೇವೆ. ದಿನಂಪ್ರತಿ ಬ್ರಹ್ಮಕಲಶಕ್ಕಾದಾಗಿ ಮೀಟಿಂಗ್ ಆಗ್ತಲೇ ಇದೆ. ಇವತ್ತು ಸಾಯಂಕಾಲ 7 ಗಂಟೆಗೆ ನನ್ನ ಮೀಟಿಂಗ್ ಇದೆ ನಮ್ಮದು, ಆ ಮೆರವಣಿಗೆದ್ದು. ಹೀಗೆ ಪ್ರತಿ ದಿವಸ ಅಪ್ಡೇಟ್ ಆಗಿ ಭಕ್ತರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಎಲ್ಲದರ ಸಲಹೆ ಸೂಚನೆ ತಗೊಂಡು ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಬ್ರಹ್ಮಕಲಶದ ಅನುಭವ ಇದ್ದದ್ರಿಂದ ಸರಿಯಾಗಿ ಆಗಬಹುದು ಅಂತ ನಮಗೆ ನಿರೀಕ್ಷೆ. ಸರಿ ಮಾಡೋದು ದೇವರು, ನಾ ಅಲ್ಲ. ಹಾಗೆ ಇದಿಷ್ಟು ನಾಳಿದ್ದು ನಡೆಯುವ ಕಾರ್ಯಕ್ರಮದ ನಮ್ಮ ತಯಾರಿಯ ಬಗ್ಗೆ ಆದರೆ ಪೂಜ್ಯ ಅಸರಣ್ಣರ ಹತ್ರ ಮತ್ತೊಂದು ಪ್ರಶ್ನೆಯನ್ನು ನಾನು ಮುಂದೆ ಇಡ್ತಾ ಇದ್ದೇನೆ. ಕಟೀಲು ಮೇಳದಲ್ಲಿ ಇನ್ನು ಸುಮಾರು ವರ್ಷದವರೆಗೆ ಯಕ್ಷಗಾನದ ಸೇವೆ ಬುಕ್ಕಿಂಗ್ ಆಗಿದೆ ಎನ್ನುವಂಥ ವಿಚಾರವನ್ನು ಎಲ್ಲರೂ ಕೇಳಿದವರೇ. ಹಾಗೆ ಎಷ್ಟು ವರ್ಷದ ಬುಕ್ಕಿಂಗ್ ಆಗಿದೆ, ಹಾಗೆ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು. ಹಾಗೆ 7ನೇ ಮೇಳ ಸೇರ್ಪಡೆಯಾದ ಕಾರಣ ಅಂದರೆ ಕಟೀಲು ಮೇಳದ ಯಕ್ಷಗಾನ ಒಂದು ತೆಗೆಸಿಕೊಡ್ಬೋದಂತ ತುಂಬ ಮಂದಿ ಕರೆ ಮಾಡೋದನ್ನು ನಾನು ಆ ಕರೆಯನ್ನು ಸ್ವೀಕಾರ ಮಾಡಿದ್ದೇನೆ. ಹಾಗೆ ಈ 7ನೇ ಮೇಳದ ಸೇರ್ಪಡೆಯಿಂದ ಅಂದರೆ ಏನೆಲ್ಲ ಪ್ರಯೋಜನ ಭಕ್ತರಿಗೆ ಆಗಲಿಕ್ಕಿದೆ? 7ನೇ ಮೇಳದ ಸೇರ್ಪಡೆಯಿಂದ ಸರಾಸರಿ 180 ಆಟಗಳು ಹೆಚ್ಚಾಗ್ತದೆ ಅಷ್ಟೇ, ಅದಕ್ಕಿಂತ ಹೆಚ್ಚೇನಾಗೋದಿಲ್ಲ. ಈಗಾಗಲೇ 8 ಮೇಳದ ಬುಕ್ಕಿಂಗ್ ಪ್ರತಿ ವರ್ಷವೂ ಆಗ್ತಾ ಉಂಟು. ಹಾಗಾಗಿ ಅದನ್ನು ಹೇಗೆ ಸರಿಪಡಿಸಬೇಕು ಅಂತ ಕಟೀಲು ಅಮ್ಮನೇ ದಾರಿ ತೋರಿಸಬೇಕು, ನಮಗೇನು ಗೊತ್ತಿಲ್ಲ. ನಾವು ಅವಳಿಗೆ ಇಷ್ಟಪಟ್ಟ ಹಾಗೆ, ಅವಳು ಪ್ರೇರೇಪಣೆ ಮಾಡಿದ ಹಾಗೆ ಮೇಳವನ್ನು ಹೆಚ್ಚು ಮಾಡಿದ್ದೇವೆ ವಿನಃ ಉಳಿಸುವುದು ಇನ್ನು ಇಲ್ಲಿಗೆ ನಮ್ಮನ್ನು ಸಂತೃಪ್ತಿಗೊಳಿಸುವುದೆಲ್ಲ ಅವಳಿಗೆ ಬಿಟ್ಟದ್ದು. ಸುಮಾರು 15 ವರ್ಷಗಳ ಕಾಲದ ಬುಕ್ಕಿಂಗ್ ಇದೆ, ಅಷ್ಟೇ ಹೇಳ್ಬೋದು ಅಷ್ಟೇ. ಹಾಗೆ ಕಟೀಲು ಮೇಳ ಅಂತ ಹೇಳುವಾಗ ಎಲ್ಲರೂ ಕೂಡ ಕಟೀಲು ಅಂತ ಹೇಳುವಾಗ ಕಲಾಮಾತೆಯ ಕನಕದ ಉಯ್ಯಾಲೆ ಅಂತಿರುವ ಕ್ಷೇತ್ರ ಅಂತ. ಅಂದರೆ ಯಕ್ಷಗಾನ ಸೇವೆ ಆಡಿಸಿದ ಭಕ್ತರ ಅಭಿಷ್ಟ ಈಡೇರಿಕೆ ಆದದ್ದು ಸಾಕಷ್ಟು ಉಲ್ಲೇಖ ಇದೆ. ನಾನಾಗ ಸುನ್ನಮಳ ವಿಶ್ವೇಶ್ವರ ಭಟ್ರವರಲ್ಲೂ ಕೂಡ ಕೇಳಿದೆ, ಪೂಜ್ಯ ಹರಿಹರಣ್ಣರ ಒಂದು ಉಲ್ಲೇಖ ಏನಾದರೂ ತಮ್ಮ ಅನುಭವಕ್ಕೆ ಬಂದದ್ದು, ಕಟೀಲು ತಾಯಿಯ ಯಕ್ಷಗಾನ ಆಡಿಸಿದ ಕಾರಣದಿಂದಾಗಿ ನಮ್ಮ ಇಂಥ ಅಭಿಷ್ಟೆ ಈಡೇರಿಕೆ ಆಗಿದೆ ಎನ್ನುವಂಥ ತಮ್ಮ ಗಮನಕ್ಕೆ ಬಂದದ್ದು ಯಾವುದಾದ್ರೂ ಇದೆಯಾ? ನಮ್ಮ ಮನೆಯೇ ಸಾಕ್ಷಿ, ಬೇರೆ ಬೇಡ. ನನ್ನ ತಂದೆಗೆ 4 ಹೆಣ್ಣು ಮಕ್ಕಳು. ಆಗ ದೊಡ್ಡಪ್ಪ ತಂದೆಗೆ ಪ್ರಸಾದ ಕೊಟ್ಟರಂತೆ, ಕಟೀಲಿನ ಆಟ ಆಡಿಸು, ಒಂದು ಗಂಡು ಮಗು ಆಗಬೇಕು ಅಂತ. ಹಾಗೆ ಹುಟ್ಟಿದವು ನನ್ನ ಅಣ್ಣ ಅನಂತಣ್ಣ. ಅನಂತರದ ವರ್ಷ ಆಟ ನಿಂತೋಯ್ತು. ಆಟಕ್ಕೆ ಒಂದು ಯಾವುದೋ ದಿವಸ ಕ್ಯಾನ್ಸಲ್ ಆಗುವಾಗ ವಿಠಲ್ ಶೆಟ್ಟರು ನನ್ನ ತಂದೆಯ ಒಂದು ಮಿತ್ರ ಆದ ಕಾರಣ ನೀವು ಆಟ ಆಡಿಸಿದರು. ಬರೋ ವರ್ಷ ಹೇಳಿದ್ರೆ ಅಣ್ಣ ಹುಟ್ಟಿ 1 ವರ್ಷದ ಮೇಲೆ ಆಟ ಆದದ್ದು.
ಮತ್ತೊಂದು 2ನೇ ವರ್ಷಕ್ಕೆ ಆಟ ಆದಮೇಲೆ ನನ್ನ ಪ್ರಸಾದಣ್ಣ ಹುಟ್ಟಿದ, ಅದಕ್ಕೆ ಮತ್ತೊಂದು ಆಟ ಆಡಿದರು. ಆಗ ವಿಠಲ್ ಶೆಟ್ಟರು ತಮಾಷೆ ಮಾಡಿದ್ರಂತೆ, 3 ಆಟ ಆಯ್ತಲ್ಲ, ಇನ್ನು ಪ್ರತಿ ವರ್ಷ ಮಾಡ್ಬೋದು ಅಂತ. ದೊಡ್ಡಪ್ಪ ಹೇಳಿದ್ರು, ದೇವರು ಕೊಟ್ಟರೆ ಮಾಡಿಸ್ಲಿಕ್ಕೇನು ಅಂತ. ಆವಾಗ ನಮ್ಮದು ಆರಂಭ ಆಗಿ 56 ವರ್ಷ ಆಯಿತು ಆಟ ಆಡಿ. ತಂದೆ ಹೋಗುವಾಗ ನಮ್ಮಲ್ಲಿ 3 ಹೆಣ್ಣು ಮಕ್ಕಳು ಮದುವೆ ಆಗಲಿಕ್ಕೆ ಬಾಕಿದ್ರು, ಅನಂತಣ್ಣ ಆದಿಯಾಗಿ ಮದುವೆ ಆಗಲಿಕ್ಕೆ ಎಲ್ಲರೂ ಬಾಕಿದ್ರು. ಆವಾಗ ದೊಡ್ಡಪ್ಪನೇ ಹೇಳಿದರು ಪ್ರಾಯಶ್ಚಿತ್ತ, ಸ್ವಯಂವರ ಪಾರ್ವತಿ ಅಂತ ಸಂಕಲ್ಪದಲ್ಲಿ ಆಟ ಆಡಿಸಿ ಅಂತ. ಆಟ ಆಡಿಸಿದ್ದು. ಆ ವರ್ಷ ದೊಡ್ಡಪ್ಪ ಇದ್ದರು, ಮತ್ತೆ ಇರಲಿಲ್ಲ. ಒಂದೇ ವರ್ಷದಲ್ಲಿ 3 ಮದುವೆ ಆಗಿದೆ ನಮ್ಮ ಮನೆಯಲ್ಲಿ, ಮಕ್ಕಳಾಗಲಿಲ್ಲ. ದೊಡ್ಡಪ್ಪ ಹೇಳಿದಂಥ ಆ ಮಾತಿನಿಂದಾಗಿ ನಾವು ಪುತ್ರಕಾಮೇಷ್ಟಿ ಮತ್ತು ಕುಮಾರ ಸಂಭವ ಆಟವನ್ನು ಆಡಿಸಿದೆವು. ಒಂದೇ ವರ್ಷದಲ್ಲಿ 3 ತೊಟ್ಟಿಲು ನಮ್ಮ ಮನೆಗೆ ಬಂತು. ಹಾಗಾಗಿ ನಾನೇ ಜ್ವಲಂತ ಉದಾಹರಣೆ. ಎಷ್ಟೋ ಜನರಿಗೆ ನನ್ನ ದೊಡ್ಡಪ್ಪ, ಈಗ ನಾವು ಹರ ಕೇಳಿದರೆ ಖಂಡಿತ ಗಿಡ ಇರ್ತದೆ. ಹರ ಕೇಳಿದ್ರೆ ಸ್ವಲ್ಪ ನಾವು ಕಡಿಮೆ ಮಾಡಿಸಿದ್ದೇವೆ, ಯಾಕೆ ಹೇಳಿದರೆ ನಾವು ಕೊಡಲಿಕ್ಕೆ ನಮ್ಮಲ್ಲಿಗೆ ಬರ್ತಾರೆ, ನಮ್ಗೆ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಆ ದೃಷ್ಟಿಯಿಂದ. ಆದರೆ ಯಾವುದರಿಂದಲೂ ಬಗ್ಗಲಿಲ್ಲ ಅಂತ ಕಂಡ್ರೆ ಸರ್ವಮೂಲಿಕ ಪ್ರಯೋಗ, ನೀವು ಒಂದು ಆಟ ಆಡಿಸಿ ಅಂತ ಹೇಳಿಬಿಡ್ತೇವೆ ನಾವು, ಬೇರೆ ನಮಗೆ ದಾರಿ ಕಾಣೋದಿಲ್ಲ. ಅಷ್ಟರ ಮಟ್ಟಿಗೆ ಕಟೀಲು ದೇವಿ ಆಟದ ಮೇಲೆ ಪ್ರೀತಿಯಲ್ಲಿದ್ದಾಳೆ, ಅಷ್ಟು ಹೇಳ್ಬೋದು. ತೆಂಕುತಿಟ್ಟು ಯಕ್ಷಗಾನ ರಂಗ ಅಂತ ಹೇಳುವಾಗ ಕಟೀಲು ಮೇಳಕ್ಕೆ ಒಂದು ವಿಶೇಷವಾದಂಥ ಒಂದು ಪ್ರಾಶಸ್ತ್ಯ, ಅದು ಸಾವಿರಾರು ಅಂದರೆ ಸಾಕಷ್ಟು ದಾಖಲೆ ಇಲ್ಲದಷ್ಟು ವರ್ಷದಿಂದ ಇದೆ. ಕಟೀಲು ಮೇಳ ಇಂಥದ್ದೇ ಇಸವೆಯಲ್ಲಿ ಪ್ರಾರಂಭ ಆಯಿತು ಎನ್ನುವಂಥ ಉಲ್ಲೇಖ ಏನಾದರೂ ತಮ್ಮ ಗಮನಕ್ಕಿದೆಯಾ? ಖಂಡಿತ ಇಲ್ಲ. ನಮ್ಮಲ್ಲಿ 1944ನೇ ಇಸ್ವಿಯಲ್ಲಿ ಭಾಳ ದೊಡ್ಡ ನೆರೆ ಬಂದದ್ರಿಂದ ಎಲ್ಲ ದಾಖಲೆಗಳು ಹೋಗಿದೆ. ಹಾಗಾಗಿ ಯಾವಾಗ ಆರಂಭ ಆಗಿದೆ ಅನ್ನುವಂತಹ ದಾಖಲೆಗಳು ನನಗೆ ಯಾವ ದೃಷ್ಟಿಯಿಂದಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ನನ್ನ ತಂದೆ ಅಜ್ಜ ಮುತ್ತಜ್ಜಕ್ಕಿಂತ ಮೊದಲಿತ್ತು ಎನ್ನುವುದು ಅಷ್ಟು ಸ್ಪಷ್ಟವಾಗಿ ನಾನು ಹೇಳ್ಬೋದು. ಸುಮಾರು 1800ಕ್ಕಿಂತ ಹಿಂದೆ ಇತ್ತು ಅಂತ ಹೇಳ್ಬೋದು. ಮತ್ತು ನಮ್ಮಲ್ಲಿ ಮೊದಲು ಇರುವಾಗ ಯಕ್ಷಗಾನ ಅಂತ ಹೆಸರು ಇರಲಿಲ್ಲ, ಅದು ಮೊದಲು ಯಕ್ಷಗಾನಕ್ಕೆ ಇರಲಿಲ್ಲ, ದಶಾವತಾರ ಅಂತಿದ್ದದು. ನಮ್ಮ ದೇವಸ್ಥಾನದ ಮೂಲ ದಾಖಲೆಯಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಮೇಳ ಅಂತ ಇದೆ ದಾಖಲೆಯಲ್ಲಿ, ನಡೀತಾ ಇದೆ. 2ನೇ ಮೇಳ 1975ಕ್ಕೆ ಆರಂಭ ಆಗಿದೆ ಅಂತ ಹೇಳ್ಬೋದು ಅಷ್ಟೇ, ಅಲ್ಲಿಂದ ಆರಂಭ ಆಗಿದೆ, ಮೊದಲಿದ್ದು ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ 7 ಮೇಳಗಳಿರುವಂಥ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದರೆ ಅದು ಕಟೀಲು ಕ್ಷೇತ್ರ ಅಂತ ಎಲ್ರಿಗೂ ತಿಳಿದ ವಿಚಾರ. ಹಾಗೆ ಇಷ್ಟೆಲ್ಲ ದೊಡ್ಡ ಸಂಖ್ಯೆಯ ಭಕ್ತ ಸಮೂಹವೇ ಹರಿದು ಬರುವಂಥ ಒಂದು ತಾಯಿಯ ಕಾರಣಿಕದ ಕ್ಷೇತ್ರ. ಪೂಜ್ಯ ಹಸರಣ್ಣರು ಯಾವಾಗಲೂ ಒಂದು ಮಾತಾಡುವಾಗ ಒಂದು ಮಾತು ಉಲ್ಲೇಖ ಮಾಡ್ತಾರೆ, ಕಟೀಲ್ದಪ್ಪೆ ಅಂತ ಹೇಳಿದರೆ ಅದು ತುಳು ಅಪ್ಪೆ ಅಂತ. ಹಾಗಾಗಿ ಕಟೀಲು ತಾಯಿಗೆ ಯಕ್ಷಗಾನಕ್ಕಿಂತ ಶ್ರೇಷ್ಠವಾದ ಸೇವೆ ಮತ್ತೊಂದಿಲ್ಲ ಎನ್ನುವಂಥದ್ದು ಕೂಡ ನಾವೆಲ್ಲರೂ ಭಕ್ತರು ತಿಳಿದಂಥ ವಿಚಾರ. ನಮ್ಮೊಂದಿಗೆ ಸಾಕಷ್ಟು ಸಮಯವನ್ನು ತಮ್ಮ ಇವತ್ತು ಬಿಡುವಿಲ್ಲದ ಸಮಯ ಇದ್ದರೂ ಕೂಡ ಕಹಳೆ ವಾಹಿನಿಯ ಮೇಲೆ ಪ್ರೀತಿ ಇಟ್ಟು ಕೊಟ್ಟಿದ್ದೀರಿ. ತಮಗೆ ವಾಹಿನಿಯ ವತಿಯಿಂದ ವಿಶೇಷ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಕಹಳೆ ನ್ಯೂಸ್ನ ಪರವಾಗಿ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಪನಿಯಾಳ ರವಿರಾಜ್ ಭಟ್ ಅವರು ಕಟೀಲು ಮೇಳದಲ್ಲಿ ಒಂದು ಪುಂಡುವೇಷ, ಕಿರೀಟ ವೇಷವನ್ನು ನಿರಂತರವಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ತಾವು ಬೇರೆ ಬೇರೆ ಮೇಳದಲ್ಲಿ ತಿರುಗಾಟ ಮಾಡಿದ್ದೀರಿ ಎನ್ನುವಂಥ ವಿಚಾರವನ್ನು ಅವನು ಕೇಳಲ್ಪಟ್ಟೆ. ಕಟೀಲು ಮೇಳದಲ್ಲಿ ತಾವು ತಿರುಗಾಟ ಎಷ್ಟು ವರ್ಷ ಮಾಡಿದ್ದೀರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಹಾಗೆ ಕಟೀಲು ಮೇಳಕ್ಕೆ ಸೇರಿದ ನಂತರ ಇಲ್ಲಿ ಏನೆಲ್ಲ ವಿಚಾರವನ್ನು ತಮಗೆ ಕಲೀಲಿಕ್ಕೆ ಸಿಕ್ಕಿದೆ? ನಮಸ್ಕಾರ. ಸಬ್ಬಣಗೋಡಿ ರಾಮಭಟ್ರ ಹತ್ರ ನಾನು ನಾಟ್ಯ ಕಲಿತು ನೇರವಾಗಿ ನಾನು ಬಂದದ್ದೇ ಕಟೀಲು ಮೇಳಕ್ಕೆ. ಆ ಬರುವಿಕೆಯಲ್ಲಿ ನಾನು ಒಂದು 9 ವರ್ಷ ತಿರುಗಾಟ ಇಲ್ಲಿ ನಿರಂತರವಾಗಿ ಮಾಡಿದೆ. ಬರುವಾಗ ನನಗೆ ಬಣ್ಣದ ವೇಷದ ಬಗ್ಗೆ ತುಂಬ ಆಸಕ್ತಿ ಇದ್ದದ್ದು. ಅದೇ ಪ್ರಕಾರವಾಗಿ ಯಜಮಾನರು ಭಾಗವತರು ನನ್ನ ಶರೀರಕ್ಕೆ ಹೊಂದುತ್ತದೆ ಅಂತ ಬಣ್ಣದ ವೇಷ ಕೊಟ್ಟು ನಾನು ಪುಂಡು ವೇಷ ಮಾಡಿದ್ದು ತುಂಬ ಕಡಿಮೆ. ಮತ್ತು ಅಷ್ಟು ಲಾಲಿತ್ಯಪೂರ್ಣವಾದ ನಾಟ್ಯವು ನನಗೆ ಬರಲಿಲ್ಲ. ಹಾಗಾಗಿ ಶುಂಭ, ನಿಶುಂಭ, ಮಹಿಷಾಸುರ ಇಂಥ ವೇಷಗಳನ್ನು ಮಾಡ್ತಿದ್ದೆ. ನಾನು ಒಂದು 2-3 ವರ್ಷ ಆಗುವಾಗ ಯಜಮಾನರ ಹತ್ರ ಹೇಳಿದೆ, ಸ್ವಲ್ಪ ಭಾವಪ್ರಧಾನವಾಗಿ ಮಾತಾಡುವ ವೇಷಗಳನ್ನು ಮಾಡಲಿಕ್ಕೆ ನನಗೆ ಇಷ್ಟ, ಹಾಗೆ ನನ್ನ ವೇಷವನ್ನೊಂದು ಬದಲಾವಣೆ ಮಾಡ್ಬೋದು ಅಂತ ಕೇಳಿದೆ. ಹಾಗಾಗಿ ಬಣ್ಣದ ವೇಷದಿಂದ ನಾನು ತೆಗೆದು ದೇವೇಂದ್ರ, ಅರ್ಜುನ ಮತ್ತು ಹಿರಣ್ಯಕಶಿಪು, ಕಂಸ ಇಂಥ ವೇಷಗಳನ್ನು ಮಾಡುವ ಅವಕಾಶವನ್ನು ನನಗೆ ಬಿಟ್ಟರು. ಹಾಗಾಗಿ ನನಗೆ ತುಂಬ ಸಂತೋಷವಾಯಿತು. ಅದರಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕಂಡೆ. ಬಹುಶಃ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು, ಕೋಡ್ಲೂರು ರಾಮಚಂದ್ರಾಯರು, ಪುತ್ತೂರು ಕೃಷ್ಣ ಭಟ್ರು, ಮುಂದಿಲ ಕೃಷ್ಣ ಭಟ್ರು ಇಂಥವರೆಲ್ಲ ಆ ಕಾಲದಲ್ಲಿ ಇದ್ದರು. ಅವರ ಒಡನಾಟ ನನಗೆ ತುಂಬ ಸಹಾಯ ಆಯಿತು. ಇಲ್ಲಿ ನೆರೆಕರೆಯವರೊಬ್ಬರು ಇದ್ದರು, ಉಮೇಶ್ ಶೆಟ್ಟರು ಅಂತ. ದೇವಿಯೆಲ್ಲ ಮಾಡ್ತಿದ್ರು, ಅವರು ಒಳ್ಳೆ ಶ್ರೀವೇಶ ಎಲ್ಲ ಮಾಡ್ತಿದ್ದರು, ಶ್ರುತಿಬದ್ಧವಾಗಿ ಮಾತಾಡ್ತಿದ್ದರು. ಅವರೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟದರ ಫಲವಾಗಿ ಒಂದು ಸ್ವಲ್ಪ ಅಭಿವೃದ್ಧಿ ಕಂಡೆ ನಾನು. ಆದರೂ ನನ್ನ ಮನಸ್ಸಿನಲ್ಲಿ ನಾನು ಎಷ್ಟು ಕಲ್ಪಿಸಿಕೊಂಡು ಬಂದಿದ್ದೇನೋ ಆ ಹಂತ ನನಗೆ ತಲುಪಲಿಕ್ಕೆ ಆಗಲಿಲ್ಲ. ಅಂದರೆ ಅದು ನನ್ನ ಪ್ರತಿಭೆ ಮಿತಿ ಇರಬಹುದು. ಕಲಿಯುವುದಕ್ಕೆ ಕಟೀಲು ಮೇಳವೇ, ಸಂಶಯ ಇಲ್ಲ. ಯಾಕೆಂದರೆ ಆ ಕಾಲದಲ್ಲಿ ಯೂಟ್ಯೂಬಿನಲ್ಲೆಲ್ಲ ನೋಡಿ ಕಲಿಯುವ ಅವಕಾಶವೂ ಇರಲಿಲ್ಲ, ಕೇಳಿ ಕಲಿಯಬಹುದಿತ್ತು. ನಾನು ಇರುವ ಕಾಲದಲ್ಲಿ ಕೇಳಿದರೆ ಹೇಳಿಕೊಡುವವರು ಇದ್ದರು. ಇದು ಸುಣ್ಣಂಬಳದ ವಿಶ್ವಣ್ಣನೇ ಕೃಷ್ಣ ಮಾಡಿ ನಾನು ಕನಸ ಮಾಡಿದ್ದುಂಟು. ಕೋಡ್ಲೂರು ರಾಮಚಂದ್ರಾಯರು ಕಯಾದು ಮಾಡಿ ನಾನು ಹಿರಣ್ಯಕಶಿಪು ನನ್ನ ಹತ್ರ ಮಾಡಿಸಿದ್ದಾರೆ ಅವರು.
ಇಂಥ ವೇಷಗಳನ್ನೆಲ್ಲ ಮಾಡಿದ ಅನುಭವ ನನಗೆ ಇಲ್ಲಿ ಸಿಕ್ಕಿತು. ಮತ್ತು ಕಾರಣಾಂತರ ಅಂದರೆ ನನ್ನ ವೈಯಕ್ತಿಕ ಸಮಸ್ಯೆಯಿಂದ ನಮ್ಮ ಮನೆಯಲ್ಲಿ ಪಾಲಾಯಿತು. ಈಗ ಒಂದು ಸ್ವಲ್ಪ ಸಮಯ ನಾನು ಮೇಳದಿಂದ ದೂರ ಇದ್ದೆ. ಆ ಕಾಲದಲ್ಲಿ ಎಡನೀರು ಮೇಳ ಆರಂಭ ಆಗಿತ್ತು. ಅದಕ್ಕೊಬ್ಬ ಕಲಾವಿದನ ಅಗತ್ಯ ಇತ್ತು. ನನ್ನನ್ನು ಅವರು ಅಗತ್ಯ ಇದ್ದರೆ ಬಾ ಅತಿಥಿ ಕಲಾವಿದನಾಗಿ ಅಂತ ಸ್ವಾಮಿಗಳು ಅಪ್ಪಣೆ ಮಾಡಿದರು. ನಾನು ಅದಕ್ಕೆ ಹೋದೆ. ಹಾಗೆ ಒಂದು 10 ವರ್ಷ ಆ ಮೇಳದಲ್ಲಿ ತಿರುಗಾಟ ಮಾಡಿದೆ. ಮತ್ತು ನನಗೆ ಆ ಮೇಳದ ಒಡನಾಟವನ್ನು ಬಿಡಬೇಕಾಯಿತು. ಬಿಟ್ಟು ನಾನು ಕಟೀಲು ಮೇಳಕ್ಕೆ ಬಂದೆ. ಆಮೇಲೆ 3 ವರ್ಷ ಎಡನೀರು ಮೇಳ ಇತ್ತು. ಎಡನೀರು ಮೇಳ ಸಂಪರ್ಕದಲ್ಲಿದ್ದೆ. ಸ್ವಾಮೀಜಿ ಅಪ್ಪಣೆ ಎಲ್ಲ ಪಡ್ಕೊಂಡೆ ಕಟೀಲು ಮೇಳಕ್ಕೆ ಬಂದದ್ದು. ಆ ದೃಷ್ಟಿಯಿಂದ ನೋಡಿದರೆ ಈ ಕಟೀಲು ಅನ್ನುವುದು ನನಗೆ ತಾಯಿ ಮನೆ, ಎಡನೀರು ಅಂತ ಹೇಳಿದರೆ ನನ್ನ ತಂದೆ ಮನೆ. ಆಗ ಅಲ್ಲಿಂದ ಇಲ್ಲಿಗೆ ಬಂದೆ ಅಷ್ಟೇ. ಈಗ ಅದರಲ್ಲಿ ನನಗೆ ವೈಯಕ್ತಿಕವಾದ ಬೇಸರವೂ ಇಲ್ಲ, ಅವರಿಗೆ ನನ್ನ ಮನೆ ಮೇಲೆ ಮನಕಾಶಯವೂ ಇಲ್ಲ. ಈಗ ಸಮರ್ಥನೆ ಅಂತಲ್ಲ, ಅವರು ನನ್ನನ್ನು ಪ್ರೀತಿಯಿಂದಲೇ ಈಗಲೂ ನೋಡ್ತಾ ಇರ್ತಾರೆ. ನಾನು ಅಲ್ಲಿ ವೇಷವು ಮಾಡ್ತೇನೆ. ಹಾಗೆ ನನ್ನ ಬೆಳವಣಿಗೆಗೆ ಕಟೀಲು ಮೇಳ ಮಾತ್ರವಲ್ಲ, ಕಟೀಲು ಮೇಳವು ಕಲಾವಿದರ ಬೆಳವಣಿಗೆಗೂ ಪೂರಕವಾಗಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಹಾಗೆ ಮತ್ತೊಂದು ವಿಚಾರ ಅಂತ ಹೇಳಿದರೆ ಮುಂದಿನ ದಿನ ಅಂದರೆ ಸಾಕಷ್ಟು ಯಕ್ಷಗಾನದಲ್ಲಿ ಏನು ಅಂತ ನಾವು ನೋಡುವಾಗ ಯಕ್ಷಗಾನ ಬೆಳಗಿನವರೆಗೆ ಇತ್ತು. ಅಂದರೆ ರಾತ್ರಿ ಪೂರ್ತಿ ಯಕ್ಷಗಾನ ಇದ್ದದ್ದು ಈಗಿನ ದಿನಮಾನದಲ್ಲಿ ಕಾಲಮಿತಿ ಆಟ ಆಗಿ ಪರಿವರ್ತನೆ ಆಗಿದೆ. ಈ ಕಾಲಮಿತಿ ಆಟ ಆಗಿ ಪರಿವರ್ತನೆ ಆದ್ದರಿಂದ ಕಲಾವಿದರಿಗೆ ಯಾವೆಲ್ಲ ಒಂದು ಉತ್ತಮ ಫಲಿತಾಂಶ ಇದೆ? ಕಲಾವಿದರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಲಾವಿದರಿಗೆ ಪ್ರಯೋಜನ ಉಂಟು. ಒಂದನೇದಾಗಿ ಮೇಳದ ಸಂಪಾದನೆ ಕಡಿಮೆ ಅನ್ನುವ ಕಾರಣವು ಒಂದುಂಟು. ಅದಕ್ಕೆ ಅದು ಮೇಳದ ಕೊರತೆ ಅಲ್ಲ. ಮೇಳದ ಯಜಮಾನರು ಎಷ್ಟು ಕೊಡ್ಬೋದು ಅಷ್ಟನ್ನು ಗರಿಷ್ಠ ಮಿತಿಯಲ್ಲಿ ಕೊಡ್ತಾರೆ. ಆದರೂ ಈಗಿನ ದಿನಮಾನದಲ್ಲಿ ಜೀವಮಾನಕ್ಕೆ ಎಷ್ಟು ಖರ್ಚು ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ. ಹಾಗಾಗಿ ಬೇರೆ ಒಂದು ಉದ್ಯೋಗ ಮಾಡುವ ಅವಕಾಶಗಳು ಉಂಟು, ಉದ್ಯೋಗ ಸಿಗುತ್ತದೆ. ಹೆಚ್ಚಿನ ಕಲಾವಿದರು ವಿದ್ಯಾವಂತರು ಆಗಿರ್ತಾರೆ. ಹಾಗಾಗಿ ಹಗಲು ಒಂದು ಡ್ಯೂಟಿಗೆ ಹೋಗಿ ರಾತ್ರಿ ಬಂದು ವೇಷ ಮಾಡುವ ಅನುಕೂಲ ಈ ಕಾಲಮಿತಿಯಿಂದ ಒದಗಿದೆ. ಅಂದರೆ ಒಂದು 12:30 ಗಂಟೆಗೆ ಆಟ ಮುಗಿದ್ರೆ ಬೆಳಗಿನ ಜಾವದ ಒಳ್ಳೆ ನಿದ್ರೆ ಸಿಗ್ತದೆ. ಹಾಗಾಗಿ ಹಗಲು ನಿದ್ದೆ ಮಾಡದೇ ಒಂದು ಕೆಲಸ ಮಾಡುವ ಉತ್ಸುಕತೆ ದೇಹದಲ್ಲಿ ಉಳೀತದೆ. ನಿದ್ದೆ ಕೆಟ್ಟ ಒಂದು ಆಯಾಸ ಇರುವುದಿಲ್ಲ. ಅದೊಂದು ಪ್ರಯೋಜನ ಕಲಾವಿದರ ಮಟ್ಟಿಗೆ. ಮತ್ತೊಂದು ಪ್ರೇಕ್ಷಕರ ಮಟ್ಟಿಗೆ. ಈಗ ಎಷ್ಟು ಒಳ್ಳೆ ಆಟ ಮಾಡಿದರೂ ಬೆಳಗಿನವರೆಗೆ ಆಟ ನೋಡುವವರು ಯಾರು ಇಲ್ಲ. ಈಗ 12:30ವರೆಗೆ ಈಗ ಎಲ್ಲರಲ್ಲಿ ವಾಹನ ಉಂಟು, ಬರ್ತಾರೆ, ಆಟ ನೋಡ್ತಾರೆ, ದೇವರ ಪ್ರಸಾದ ತೆಗೊಳ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ. ಮತ್ತು ಮರುದಿವಸ ಆಟಕ್ಕೆ ಅವರ ಡ್ಯೂಟಿಗೆ ಹೋಗ್ತಾರೆ. 10 ಸಂವತ್ಸರ ಆಟದವರು ಹೇಳುವವರು ಉಂಟು. ಈಗ ಊರಿನ ಯುವಕರೆಲ್ಲ ಸೇರಿ ಒಂದು ಆಟ ಮಾಡೋದಿದ್ದರೆ ಅವರಿಗೆಲ್ಲ ಮರುದಿವಸ ಡ್ಯೂಟಿ ಉಂಟು. ಬೆಳಗಿನವರೆಗೆ ಅಂದರೆ 7 ಗಂಟೆವರೆಗೆ ಆಟ ಆದರೆ ಆಮೇಲೆ ಚೇರು ತೆಗೆದಿಟ್ಟು ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿ ಕಸ ಇಕ್ಕಿ ಎಲ್ಲ ಆವತ್ತಿನ ಡ್ಯೂಟಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಈಗ ಒಂದು 10 ಸಂವತ್ಸರ ಆಟದಲ್ಲಿ 10 ಜನ ಸೇರಿ ಆಟ ಮಾಡಿದರೆ 12:00ವರೆಗೆ ಆಟ ಮುಗಿದ್ರೆ ಅಲ್ಲಿಯ ಎಂಥದ್ದು ಎಲ್ಲ ನೈರ್ಮಲ್ಯದ ಕೆಲಸಗಳನ್ನು ಮಾಡಿ ಮನೆಗೆ ಹೋಗಿ ಮಲಗಿದರೆ ಮರುದಿವಸ ಡ್ಯೂಟಿಗೆ ಹೋಗಲಿಕ್ಕೆ ಆಗ್ತದೆ. ಅವರಿಗೆ ಆಟ ಮಾಡುವ ಕಾರಣದಿಂದಾಗಿ ಒಂದು ದಿವಸದ ಡ್ಯೂಟಿ ಅವರಿಗೂ ನಷ್ಟ ಆಗೋದಿಲ್ಲ. ಹಾಗಾಗಿ ಆಟ ಮಾಡಲಿಕ್ಕೆ ಅವರಿಗೆ ಒಂದು ಹೊಸ ಉಮೇದು ಇರ್ತದೆ. ಪ್ರೇಕ್ಷಕರು ಬರ್ತಾರೆ, ಆಟ ಆಡಿಸುವವರಿಗೂ ಅನುಕೂಲ ಉಂಟು. ನಮಗೂ ಇರುವ ಪ್ರೇಕ್ಷಕರ ಎದುರಿನಲ್ಲಿ ನಮ್ಮ ಒಂದು ಪ್ರತಿಭೆ ಪ್ರದರ್ಶನ ಮಾಡಲಿಕ್ಕೆ ಒಂದು ಉತ್ಸಾಹ ಉಂಟಲ್ಲ. ಅಲ್ಲದಿದ್ದರೆ ಬೆಳಗಿನ ಜಾವ ಬರೇ ಚೇರ್. ಈಗ ಕೆಲವು ಸಲ 6-7 ಮಂದಿ ಇರುವ ಆಟಗಳು ಆಗ್ತಿತ್ತು ಬೆಳಗಿನ ಜಾವದವರೆಗೆ. ನಾವು ಸಂಬಳ ತೆಗೊಳ್ತೇವೆ, ನಮಗದಲ್ಲಿ ಒಂದು ಉತ್ಸಾಹ ಉಂಟು, ನಾವು ಮಾಡಿಯೇ ಮಾಡ್ತೇವೆ. ಮಳೆ ಬಂದರೂ ದೀಗಣ ತೆಗೆಯುವ ಕಲಾವಿದರಿದ್ದಾರೆ ನಮ್ಮಲ್ಲಿ. ಮಳೆ ಬಂದರೂ ಯುದ್ಧ ಮಾಡೋದು, ಮಾತಾಡುವ ಉತ್ಸುಕತೆ ನಮಗಿರ್ತದೆ. ಅಂದರೆ ನಮಗೆ ಅದೇ ಬದುಕು, ನಮಗೆ ಅದರಲ್ಲಿ ಔದಾಸೀನ್ಯ ಇಲ್ಲ. ಹಾಗೆ ಮಾಡುವ ಒಂದು 10 ಜನ ನೋಡಿದ್ರಲ್ಲ ನಮಗೂ ಸಂತೋಷ ಆಗೋದು. ಈ ಕಾಲಮಿತಿಯಿಂದಾಗಿ ಆ ಪ್ರಯೋಜನ ಆಗಿದೆ. ಹಾಗೆ ಇದಿಷ್ಟು ಪಣಿಯಾಲ ರವಿರಾಜ್ ಭಟ್ ಅವರ ಮಾತು. ಹಾಗೆ ಕಟೀಲು ಮೇಳದಲ್ಲಿ ನಿರಂತರವಾಗಿ ಒಂದು ತನ್ನ ಸೇವೆಯನ್ನು ನೀಡ್ತಾ ಇದ್ದಾರೆ. ತಮ್ಮ ಒಂದು ಮನಸ್ಸಿನ ಇಂಗಿತವನ್ನು ಹಾಗೆ ಒಂದು ತಮಗೆ ಕಟೀಲು ಮೇಳದಲ್ಲಿ ಆದಂಥ ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದೀರಿ. ಕಾಳೆ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು. ನಿಮಗೂ ಕಲಾವಿದರನ್ನು ಗುರುತಿಸಬಹುದಾದಂಥ ಈ ಕೆಲಸವನ್ನು ಮಾಡುವ ಕಹಳೆ ವಾಹಿನಿಗೂ, ನಮ್ಮನ್ನು ಬೆಳೆಸುವ ಪ್ರೇಕ್ಷಕರಿಗೂ, ಆಸರಣ ಬಂಧುಗಳಿಗೂ, ನಮ್ಮ ಯಜಮಾನರಿಗೂ ಎಲ್ಲರಿಗೂ ಧನ್ಯವಾದಗಳು. ಏಳು ಮೇಳಗಳ ಪ್ರಾರಂಭೋತ್ಸವದ ತಯಾರಿ ಯಾವ ರೀತಿ ಇದೆ ಕಟೀಲು ಕ್ಷೇತ್ರ ಅಂತ ಹೇಳುವಾಗ ವಿದ್ಯಾದಾನ, ಅನ್ನದಾನ, ಅದರೊಂದಿಗೆ ವಿಶೇಷವಾಗಿ ಯಕ್ಷಗಾನ ಸೇವೆ ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ತನ್ನ ಮನದ ಒಂದು ಇಂಗಿತವನ್ನಿಟ್ಟು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ಈ ಕೆಲಸ ಆದರೆ ತಾಯಿಗೆ ನಾನು ಗೆಜ್ಜೆ ಸೇವೆಯನ್ನು ಕೊಡ್ತೇನೆ ಅಂತ. ಆಟ ಆಗ್ತಾ ಇದ್ದ ಹಾಗೆ ಅವರು ಬಾಂಬೆಯಿಂದ ಬರುವಾಗ ತಂದಂಥ ದುಡ್ಡೆಲ್ಲ ಇಟ್ಟ ಸೂಟ್ಕೇಸೇ ಕಾಣೆಯಾಗಿ ಹೋಯಿತು ಮನೆಯಿಂದ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರ ಹತ್ರ ಬೇರೆ ದುಡ್ಡೇ ಕಿಸೆಯಲ್ಲಿ ಇರಲಿಲ್ಲ. ವೀಳ್ಯ ಕೊಡಲಿಕ್ಕೆ ದುಡ್ಡಿಲ್ಲ, ದುಡ್ಡೇ ಕದ್ದು ಹೋಯ್ತಲ್ಲ, ಅದು ನನಗೆ ಸಿಕ್ಕಿದರೆ ನಾನು ಆಟ ಆಡಿಸ್ತೇನೆ ಅಂತ ಹರಿಕೆ ಹೇಳಿದರು. ಮತ್ತು ನೋಡುವಾಗ ಮರುದಿವಸ ಅವರ ಮನೆಯ ಗುಡ್ಡದಲ್ಲಿ ಸೂಟ್ಕೇಸು ಅದನ್ನು ಓಪನ್ ಮಾಡಲಿಕ್ಕೆ ಆಗಲಿಲ್ಲ ಕೊಂಡೋದವರಿಗೆ. ಅದನ್ನು ಗುದ್ದಿಯಲ್ಲಿ ಎಂತ ಮಾಡಿದ್ರು ಓಪನ್ ಮಾಡಲಿಕ್ಕೆ ಬರಿದೆ, ಅಲ್ಲೇ ಬಿಟ್ಟು ಓಡಿ ಹೋಗಿದ್ದಾರೆ ಅವರು.
ನನ್ನ ಬೆಳವಣಿಗೆಗೆ ಕಟೀಲು ಮೇಳ ಮಾತ್ರವಲ್ಲ, ಕಟೀಲು ಮೇಳವು ಕಲಾವಿದರ ಬೆಳವಣಿಗೆಗೂ ಪೂರಕವಾಗಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಟೀಲು ಮೇಳದಲ್ಲಿ ಓರ್ವ ಹಿರಿಯ ಕಲಾವಿದರಾಗಿ ತಮ್ಮ ಜೀವನದಲ್ಲಿ ಏನೆಲ್ಲ ಭದ್ರತೆ ವ್ಯವಸ್ಥೆ ಇದೆ? ಅಷ್ಟೇ ಈಗ ಭದ್ರತೆ ಇಲ್ಲದಿದ್ದರೆ ಒಮ್ಮೆ ಇದರಿಂದ ಬಿಟ್ಟು ಹೋದ ಕಲಾವಿದರು ಮತ್ತೆ ಯಾಕೆ ಇದಕ್ಕೆ ಬರ್ತಾರೆ? PF ಉಂಟಾ ಅಥವಾ ಕಲಾವಿದರಿಗೆ ಯಾವೆಲ್ಲ ಸೇವೆ ಉಂಟು? ಮಳೆಗಾಲದ ಸಂಬಳ ಅನ್ನುವಂಥ ಒಂದು ಪ್ರಕ್ರಿಯೆಯನ್ನು ಮೊದಲು ಮಾಡಿದ್ದೇ ಕಟೀಲು ಮೇಳ. ಪ್ರಕೃತಿ ವಿಕೋಪದಿಂದ 2-3 ದಿನ ಮಳೆ ಬರುವಾಗ ಡ್ರೆಸ್ಸುಗಳು ಒದ್ದೆಯಾಗಿರ್ತವೆ, ಹಗ್ಗದಲ್ಲಿ ಹಾಕಿ 2-2.5 ಗಂಟೆ ಒಣಗಿದೆ. ಆ ದಿವಸದ ಆಟಕ್ಕೆ ಅವರು ಲಾರಿಗೆ ಹಾಕಿ ಕೊಂಡು ಹೋಗ್ತಿದ್ದಾರೆ ಕಾರ್ಖಾನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.